ಹಾಗೂ ಪುಣ್ಯಶ್ರೀ. ಮನಮಂದಿರದಲ್ಲಿ ಜ್ಯೋತಿಯ ಬೆಳಗ್ಗೆ, ಮನಮಂದಿರದಲ್ಲಿ ಜ್ಯೋತಿಯ ಬೆಳಗ್ಗೆ, ವರದೆ ಶಾರದೆ ಅನವರತವು ನೆನೆವೆವು ನಿನ್ನ. ಅನವರತವು ನೆನೆವೆವು ನಿನ್ನ. ವಿದ್ಯಾದಿ ದೇವತೆ ಸಜ್ಜನ ವಂದಿತೆ, ಕೋವಿದೆ ಸುರ ಪ್ರಖ್ಯಾತೆ. ವಿದ್ಯಾದಿ ದೇವತೆ ಸಜ್ಜನ ವಂದಿತೆ, ಕೋವಿದೆ ಸುರ ಪ್ರಖ್ಯಾತೆ. ಸುರನರ ವಿನುತೆ ದುರಿತ ವಿರಹಿತೆ, ಸುರನರ ವಿನುತೆ ದುರಿತ ವಿರಹಿತೆ, ಬುದ್ಧಿಯ ಕರುಣಿಸು ಮಾತೆ. ಅನವರತವು ನೆನೆವೆವು ನಿನ್ನ. ಅನವರತವು ನೆನೆವೆವು ನಿನ್ನ. ಅನವರತವು ನೆನೆವೆವು ನಿನ್ನ. ಅತಿಥಿ ದೇವೋಭವ ಎನ್ನುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಸುಂದರ ಪರಿಕಲ್ಪನೆ. ಅದರಂತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಸಹ ಶಿಕ್ಷಕರಾದ ಶ್ರೀಯುತ ಜನಾರ್ದನ್ ಇವರು. ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. ಮೊದಲಾಗಿ ಮನಸಾರೆ ಈ ಸ್ಥಳ ಸಾನ್ನಿಧ್ಯದ ಎಲ್ಲ ದೈವದೇವರನ್ನು ಸ್ಮರಿಸಿಕೊಳ್ಳುತ್ತಾ, ಈ ದಿವಸ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ದಾಕಾಜಿಪ ಹಿಪ್ರ ಶಾಲೆ ಬೊಬ್ಬೆಕೇರಿ ಇದರ ಶಾಲಾ ವಾರ್ಷಿಕೋತ್ಸವವು ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನೆರವೇರಿಸಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಕಾಣಿಯೂರು ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆಯಾಗಿರತಕ್ಕಂತಹ ಶ್ರೀಯುತ ವಿಶ್ವನಾಥ ಕೊಪ್ಪ ವಹಿಸಿಕೊಂಡಿದ್ದಾರೆ. ಸರ್, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಶ್ರೀಯುತ ರಮೇಶ್ ಉಪ್ಪಟ್ಟ ಇವರು ವಿಡಿಯೋ ಹಾಗೂ ಶಾಲನ್ನು ಹೊದಿಸಿಕೊಂಡು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ಊರಿನ ದೇವಾಲಯದ ಅರ್ಚಕರಾಗಿರುವ ಶ್ರೀಯುತ ಪ್ರವೀಣ್ ಭಟ್. ಸರ್, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾರೆ.
ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರತಕ್ಕಂತಹ ನಮ್ಮ ಕಾಣಿ ಗ್ರಾಮ ಪಂಚಾಯತ್ನ ಸದಸ್ಯರು ಹಾಗೂ ಪ್ರಾಥಮಿಕ ಕೃಷಿ ಪತ್ರ ಸಹಕಾರ ಸಂಘ ಎಂತೆ ಚಾರ್ವಾಕ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗಣೇಶ್ ಉದಾಹರಣೆ ಸರ್ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾಗಿರತಕ್ಕಂಥ ಶ್ರೀಯುತ ರವಿಚಂದ್ರ ಕುಮಾರ್ ಆಗಮಿಸಿದ್ದಾರೆ ಸರ್ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ. ಈ ಭಾಗದ ಇನ್ನೋರ್ವ ಗ್ರಾಮ ಸದಸ್ಯರಾಗಿರ್ತಕ್ಕಂತಹ ಶ್ರೀಮತಿ ಸುನಂದ ಬಡ ಮೇಡಮ್ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ.
ಶ್ರೀಯುತರಿಗೆ ಶ್ರೀಯುತ ಅನಂತ ಬೈಲಂಗಡಿ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಯಾರು? ಹಾಗೆ ಇನ್ನೋರ್ವ ಯೋಧರು ಈ ನಮ್ಮ ಊರಿನವರಾಗಿರ್ತಕ್ಕಂಥ ಶ್ರೀಯುತ ಗಿರಿಧರ ಗೌಡ ಕಡೀರ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಅಶ್ವಿನ್ ಇವರು ವಿಡಿಯೋ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸವಣೂರು ವಲಯದ ಮೇಲ್ವಿಚಾರಕ ಆಗಿರತಕ್ಕಂಥ ಶ್ರೀಮತಿ ವೀಣಾ ಮೇಡಮ್ ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀಮತಿ ಉಷಾ ಮತ್ತೂರು ನಮ್ಮ SDMC ಸದಸ್ಯರು ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಶ್ರೀಮತಿ ಸುನೀತಾ ಮೇಡಮ್ ಇದ್ದಾರೆ. ಮೇಡಮ್ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀಮತಿ ಸಂಧ್ಯಾ ಕಾರಡ್ಕ ನಮ್ಮ SDMC ಸದಸ್ಯರು ಇವರು ವೀಳ್ಯ ಹಾಗೂ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಮತಿ ಶಶಿಕಲಾ ಮೇಡಮ್ ಆಸೀನರಾಗಿದ್ದಾರೆ. ಸರ್ ಮೇಡಮ್ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀಮತಿ ಭವ್ಯ ನಾವೂರು ಶಿಕ್ಷಕರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಂಬೆತ್ತಾಡಿ ಹಾಗೂ ನಮ್ಮ ಶಾಲೆಯ ಪೋಷಕರು ಹೌದು, ನಮ್ಮ ಶಾಲೆಯ ಶಾಲಾಭಿವೃದ್ಧಿಗೆ ಸಹಕರಿಸಿದ ದಾನಿಗಳು ಹೌದು, ಇವರು ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆಯೇ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿ ನಮ್ಮ ಎಲ್ಲ ಕಾರ್ಯಕ್ರಮ ಯಶಸ್ಸುಗೊಳಿಸಲು ಸಹಕರಿಸಿರತಕ್ಕಂತಹ ನಮ್ಮ ಶಾಲಾ ಹಿರಿಯ ವಿದ್ಯಾಸಂಘದ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಹರೀಶ್ ಬೈಕ್ ಇದ್ದಾರೆ. ಸರ್ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀರಾಮಣ್ಣ ಗೌಡ ಮೂಡೆ ಮಜಲಿ ಇವರು ಶಾಲು ಹೊದಿಸಿ ಹಾಗೂ ವೀಳ್ಯವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ SDM ಸದಸ್ಯರುಗಳು ಹಾಗೂ ಊರಿನ ಮಹನೀಯರು ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಎಲ್ಲ ಪೋಷಕ ಬಂಧುಗಳಿದ್ದಾರೆ. ಹಾಗೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿದ್ದಾರೆ, ಸುದ್ದಿ ಪತ್ರಿಕೆಯವರಿದ್ದಾರೆ ಹಾಗೂ ದಾನಿಗಳಿದ್ದಾರೆ. ಇವರೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಶಾಲಾ ಪುಟಾಣಿಗಳಿದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ ಶಿಕ್ಷಕ ವೃಂದ, ಅಡುಗೆ ಸಿಬ್ಬಂದಿಗಳು ಎಲ್ಲರೂ ಇದ್ದಾರೆ. ಸರ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಮಾಡ್ತಾ ಇದ್ದೇನೆ.
ಇಲ್ಲಿಗೆ ಸ್ವಾಗತ ಕಾರ್ಯಕ್ರಮವನ್ನು ಕೊನೆಗೊಳಿಸಿದೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ನಮೋಸ್ತುತೆ. ಅಜ್ಞಾನದ ಅಂಧಕಾರವನ್ನು ಮೀರಿ ಸುಜ್ಞಾನದ ದೀಪ ಬೆಳಗಲಿ ಎಂದು ಆಶಿಸುತ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕೆಂದು ಶ್ರೀಯುತ ಸುಬ್ರಹ್ಮಣ್ಯ ಉಪಾಧ್ಯಾಯ ಅರ್ಚಕರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಅವರು ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ವೇದಿಕೆಯಲ್ಲಿರುವ ಗಣ್ಯರು ಕೈ ಜೋಡಿಸಬೇಕಾಗಿ ವಿನಂತಿ. ಅಂದಿನಿಂದ ಇಂದಿನವರೆಗಿನ ನಮ್ಮ ಹಾದಿಯ ಒಂದು ಸಿಂಹಾವಲೋಕನ, ಅದರೊಂದಿಗೆ ಮುಂದಿನ ಉನ್ನತ ಪ್ರಗತಿಯ ಆಶಯದನ್ನಿಟ್ಟುಕೊಂಡ ಭವಿಷ್ಯದ ಸಂಕಲನ ನಮ್ಮಿ ವರದಿ ವಾಚನ. ಇದೀಗ ವರದಿ ವಾಚಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಶಶಿಕಲಾ ಇವರು. ಎಲ್ಲರಿಗೂ ಸಂಜೆಯ ಶುಭನಮನಗಳೊಂದಿಗೆ ಮಕ್ಕಳು ಮಾನವರಾಗಿ ನಾಗರಿಕರಾಗಿ ಇನ್ನೊಬ್ಬರೊಡನೆ ಸ್ನೇಹ ಗೌರವ ಘನತೆಗಳಿಂದ ವರ್ತಿಸುವಂತೆ ಮಾಡುವುದೇ ಶಿಕ್ಷಣ. ಡಾಕ್ಟರ್ ಎಸ್ ರಾಧಾಕೃಷ್ಣನ್. ವೇದಿಕೆಯನ್ನು ಅಲಂಕರಿಸಿರುವ ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ವಿದ್ಯಾಭಿಮಾನಿಗಳಿಗೆ ಪುಟಾಣಿಗಳೇ, ನಮ್ಮ ವಿದ್ಯಾಸಂಸ್ಥೆಯು ಇಂದು ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ. ಈ ಶುಭ ಸಂದರ್ಭದಲ್ಲಿ ಶಾಲಾ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷ ಪಡುತ್ತಿದ್ದೇನೆ. ಪುತ್ತೂರು ತಾಲೂಕಿನ ಗಡಿಭಾಗದಲ್ಲಿರುವ ಕಡಬ ತಾಲೂಕಿನ ಕಾಣಿಯೂರಿನ ಗ್ರಾಮೀಣ ಪ್ರದೇಶವಾದ ಬೊಬ್ಬೆಕೇರಿ ಎಂಬಲ್ಲಿ ಪ್ರಕೃತಿಯ ಸುಂದರ ಮಡಿಲಲ್ಲಿ ಈ ವಿದ್ಯಾಮಂದಿರವು ಕಂಗೊಳಿಸುತ್ತಿದೆ. ಶತ ಸಂವತ್ಸರ ಪೂರೈಸಿದ ಕೆಲವೇ ಶಾಲೆಗಳಲ್ಲಿ ಇದೂ ಒಂದು. ಬಹಳ ಪುರಾತನವಾದ ಶಿಥಿಲಾವಸ್ಥೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಹೊಂದಿರದ ಈ ಶಾಲೆಯು ಪ್ರಕೃತ ತಕ್ಕ ಮಟ್ಟಿಗೆ ಸೌಲಭ್ಯವನ್ನು ಹೊಂದಿ ಬೇರೆ ಬೇರೆ ರೀತಿಯ ಅನುದಾನಗಳನ್ನು ಮತ್ತು ಹಿರಿಯ ವಿದ್ಯಾರ್ಥಿಗಳು ಎಸ್ಟಿಎಂಸಿ ಹಾಗೂ ಊರವರ ನೆರವನ್ನು ಪಡೆದು ಮಕ್ಕಳ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಪುತ್ತೂರು ಸುಬ್ರಹ್ಮಣ್ಯ ಮುಖ್ಯ ರಸ್ತೆಗೆ ಸಮೀಪದಲ್ಲಿರುವ ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಸಂಖ್ಯೆ ಕಡಿಮೆಯಾಗ್ತಾ ಬಂದರೂ ಶೈಕ್ಷಣಿಕ ಸಾಧನೆಯು ಉತ್ತಮವಾಗಿದೆ ಎಂದು ಹೇಳಬಹುದು. ಇಲ್ಲಿ ಶಿಕ್ಷಣ ಬಹಳ ಕಾಲದ ಹಿಂದಿನಿಂದಲೇ ನಡೆಯುತ್ತಿತ್ತೆಂದು ಬಲ್ಲವರಿಂದ ತಿಳಿದು ಬರುತ್ತದೆ. ಮುಳಿ ಹುಲ್ಲಿನ ಛಾವಣಿಯ ಕಟ್ಟಡ ನಿರ್ಮಾಣಗೊಂಡು ಅಲ್ಲಿ ಶಿಕ್ಷಣ ಮುಂದುವರೆದಿರುತ್ತದೆ. ಕಾಲಕ್ರಮೇಣ ತಾಲೂಕು ಬೋರ್ಡಿನ ಸಹಾಯ ಪಡೆದು ಪಂಚಾಯತ್ ಬೋರ್ಡ್ ಶಾಲೆಯಾಗಿ ಪರಿವರ್ತನೆಯಾಯಿತೆಂದು ತಿಳಿದು ಬರುತ್ತದೆ. 1905-6ರಲ್ಲಿ ಶಾಲಾ ಆಡಳಿತವನ್ನು ಜಿಲ್ಲಾ ಬೋರ್ಡ್ ವಹಿಸಿಕೊಂಡು ಬೋರ್ಡ್ ಎಲಿಮೆಂಟರಿ ಶಾಲೆಯಾಗಿ 1ರಿಂದ 5ನೇ ತರಗತಿಯವರೆಗೆ ಶಾಲೆಯು ನಡೆಯುತ್ತಿತ್ತು. ಮುಂದುವರಿದು ದಿನಾಂಕ 5/8/1965ರಲ್ಲಿ ಈ ಶಾಲೆಯು ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಉನ್ನತೀಕರಿಸಲ್ಪಟ್ಟು 6ನೇ ತರಗತಿಯನ್ನು ತೆರೆಯಲಾಯಿತು. 1966-67ನೇ ಸಾಲಿನಲ್ಲಿ ಪ್ರಥಮ 7ನೇ ತರಗತಿಯನ್ನು ಆರಂಭಿಸಲಾಯಿತೆಂದು ತಿಳಿದು ಬರುತ್ತದೆ. ಪ್ರಸ್ತುತ ಹಿರಿಯ ವಿದ್ಯಾರ್ಥಿಗಳ ಎಸ್ಟಿಎಂಸಿಯವರ ಊರವರ ವಿದ್ಯಾಭಿಮಾನಿಗಳ ಪರಿಶ್ರಮ ಹಾಗೂ ಆಗಿನ ಶಾಸಕರಾಗಿದ್ದ ಮಾನ್ಯ ಶ್ರೀ ಅಂಗಾರವರ ಶಿಫಾರಸಿನ ಮೇರೆಗೆ ಎಲ್ಕೆಜಿ, ಯುಕೆಜಿ 2020-21ನೇ ಶೈಕ್ಷಣಿಕ ವರ್ಷದಲ್ಲಿ 1ನೇ ತರಗತಿಯಿಂದ ಆಂಗ್ಲ ಮಾಧ್ಯಮ ಆರಂಭಗೊಂಡು ಇದೀಗ 5ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದಲ್ಲಿಯೂ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಈ ವಿದ್ಯಾಮಂದಿರಕ್ಕೆ ಸ್ಥಳದ ಕೊರತೆ ಇದ್ದುದರಿಂದ ಶಾಲೆಯ ಕಟ್ಟಡಗಳಿಗಾಗಿ ಸುಮಾರು 100 ಮೀಟರ್ ದೂರದಲ್ಲಿ ಪಶ್ಚಿಮ ದಿಕ್ಕಿಗೆ 1 ಎಕರೆ 42 ಸೆನ್ಸ್ ಸ್ಥಳ ಕಟ್ಟಡ ನಿರ್ಮಾಣಕ್ಕಾಗಿ ಮತ್ತು 1 ಎಕರೆ 50 ಸೆನ್ಸ್ ಕ್ರೀಡಾಂಗಣಕ್ಕಾಗಿ ಸರ್ಕಾರದ ಸ್ಥಳ ಮಂಜೂರಾಗಿರುತ್ತದೆ. ಶಾಲೆಗೆ ಈಗ ಒಟ್ಟು 3 ಎಕರೆ 30 ಸೆನ್ಸ್ ಸ್ಥಳವಿರುತ್ತದೆ. ಈ ಸ್ಥಳದಲ್ಲಿ ಸರ್ವ ಶಿಕ್ಷಣ ಅಭಿಯಾನದ ಅನುದಾನದಿಂದ 1 ಕೊಠಡಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮತ್ತು ಊರವರ ದೇಣಿಗೆಯಿಂದ ರಂಗಮಂದಿರ ನಿರ್ಮಾಣಗೊಂಡಿರುತ್ತದೆ. ಸರ್ವ ಶಿಕ್ಷಣ
ಶಿಕ್ಷಣ ಅಭಿಯಾನದ ರೂಪಾಯಿ 1,05,000ದಲ್ಲಿ 60 ಮೀಟರ್ ಹಾಗೂ ಉದ್ಯೋಗ ಖಾತರಿ ಯೋಜನೆಯಲ್ಲಿ 3,80,000ದಲ್ಲಿ 121 ಮೀಟರ್ ಉದ್ದದ ಆವರಣ ಗೋಡೆ ನಿರ್ಮಾಣವಾಗಿದೆ. 2021-22ನೇ ಸಾಲಿನಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಅನುದಾನ ರೂಪಾಯಿ 75,000ದಲ್ಲಿ ಒಂದು ಶೌಚಾಲಯ ನಿರ್ಮಾಣಗೊಂಡಿರುತ್ತದೆ. 2022-23ನೇ ಸಾಲಿನಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಆಟದ ಮೈದಾನದ ವಿಸ್ತರಣೆಗಾಗಿ ರೂಪಾಯಿ 10,000 ಮತ್ತು ಚಾರ್ವಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಶೌಚಾಲಯದ ನಿರ್ಮಾಣದ ಕೆಲಸಕ್ಕಾಗಿ ರೂಪಾಯಿ 5,000 ನೀಡಿ ಸಹಕರಿಸಿರುತ್ತಾರೆ. ಇವರೆಲ್ಲರಿಗೂ ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. 2024-25ನೇ ಸಾಲಿನಲ್ಲಿ ಬ್ಯಾಂಕ್ ಆಫ್ ಬರೋಡಾ ಕಾಣಿಯೂರು ಶಾಖೆ ಇಲ್ಲಿಂದ 10,000 ರೂಪಾಯಿ ಶೌಚಾಲಯದ ನಿರ್ಮಾಣದ ಕಾರ್ಯಕ್ಕೆ ನೀಡಿ ಸಹಕರಿಸಿರುತ್ತಾರೆ. ತರಗತಿ ಕೊಠಡಿ ಛಾವಣಿ ದುರಸ್ತಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ರೂಪಾಯಿ 50,000 ಅಲ್ಲದೆ ರಿಯಾಯಿತಿ ದರದಲ್ಲಿ 5 ಸೆಟ್ ಬೆಂಚ್ ಡೆಸ್ಕ್ಗಳನ್ನು ನೀಡಿರುತ್ತಾರೆ. ಇವರೆಲ್ಲರಿಗೂ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಶಾಲೆಯಲ್ಲಿರುವಂತಹ ಸೌಲಭ್ಯಗಳು: ಶಾಸಕರು ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದು ಅಲ್ಲದೆ ಜಿಲ್ಲಾ ಪಂಚಾಯತಿಯಿಂದ ನಿರ್ಮಿಸಲಾದ ಕೊಳವೆ ಬಾವಿ ಮತ್ತು ನೀರಿನ ಟ್ಯಾಂಕ್ ಇರುತ್ತದೆ. ವಿದ್ಯಾರ್ಥಿಗಳಿಗೆ ಕುಳಿತುಕೊಳ್ಳಲು ತಕ್ಕ ಮಟ್ಟಿಗೆ ಪೀಠೋಪಕರಣಗಳು, ಲೈಬ್ರರಿ ಪುಸ್ತಕಗಳು, ಶಾಲಾ ದಾಖಲೆಗಳನ್ನು ಸುರಕ್ಷಿತವಾಗಿಡಲು ಸ್ಟೀಲ್ ಕಪಾಟುಗಳಿವೆ. ಇನ್ನು ಮುಂದೆ ಸ್ಮಾರ್ಟ್ ತರಗತಿಗಳು ನಡೆಯಲಿವೆ. ಸರ್ಕಾರದ ವತಿಯಿಂದ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ, ಕ್ಷೀರಭಾಗ್ಯ, ವಾರದಲ್ಲಿ 2 ದಿನ ಮೊಟ್ಟೆ ಅಥವಾ ಚಿಕ್ಕಿ, ಪಠ್ಯಪುಸ್ತಕ, ಸಮವಸ್ತ್ರ, ಶೂ ಅಥವಾ ಚಪ್ಪಲಿ ಮುಂತಾದ ಸವಲತ್ತುಗಳು ದೊರೆಯುತ್ತವೆ. ಅಲ್ಲದೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಬೆಂಗಳೂರು ಇವರಿಂದ ವಾರದ 4 ದಿನ ಮೊಟ್ಟೆ ಅಥವಾ ಚಿಕ್ಕಿ ದೊರೆಯುತ್ತದೆ. ಕಳೆದ ವರ್ಷ ತರಗತಿ ನಡೆಯುತ್ತಿದ್ದ ಅವಧಿಯಲ್ಲಿ ಕೊಠಡಿ ಛಾವಣಿಯ ರೀಪು ತುಂಡಾಗಿ ಹಂಚುಗಳು ಬಿದ್ದ ಸಂದರ್ಭದಲ್ಲಿ ಯಾವುದೇ ಅಪಾಯವಿಲ್ಲದೆ ದೇವರು ನಮ್ಮನ್ನು ರಕ್ಷಿಸಿರುತ್ತಾನೆ. ಅಲ್ಲದೆ ಎಸ್ಡಿಎಂಸಿ ಅವರ ಮತ್ತು ಹಿರಿಯ ವಿದ್ಯಾರ್ಥಿಗಳು ಕೂಡಲೇ ಆಗಮಿಸಿ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಸವಣೂರು ವಲಯ ಇವರ ನೆರವಿನೊಂದಿಗೆ ತಾತ್ಕಾಲಿಕವಾಗಿ ಛಾವಣಿ ರಿಪೇರಿ ಮಾಡಿರುತ್ತಾರೆ. ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಡುತ್ತಿದ್ದೇನೆ. ಸುದ್ದಿ ಸಂಪಾದಕರಾದ ಶ್ರೀಯುತ ಸುಧಾಕರ ಕಾಣಿಯೂರವರು ಪತ್ರಿಕೆಯ ಮುಖಾಂತರ ಈ ವಿಷಯವನ್ನು ಪ್ರಚುರಪಡಿಸಿದರು. ನಮ್ಮ ಶಿಕ್ಷಣ ಇಲಾಖೆಯ ಮಾನ್ಯ ಬಿಒರವರ ಮತ್ತು ಗ್ರಾಮ ಪಂಚಾಯತಿನವರು ಕೂಡಲೇ ಶಾಲೆಗೆ ಭೇಟಿ ನೀಡಿ ಮಾನ್ಯ ಶಾಸಕಿಯರಾದ ಕುಮಾರಿ ಭಾಗೀರಥಿಯವರನ್ನು ಸಂಪರ್ಕಿಸಿ ಅವರ ಶಿಫಾರಸಿನ ಮೇರೆಗೆ ತಾಲೂಕ್ ಪಂಚಾಯತಿಯಿಂದ ಸುಮಾರು 4,97,000 ಹಣ ಬಿಡುಗಡೆಗೊಳಿಸಿ ಛಾವಣಿ ದುರಸ್ತಿಯಾಗಿರುತ್ತದೆ. ಇವರೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. 2023-24ನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯು ನಮ್ಮ ಕ್ಲಸ್ಟರ್ನ ಸಿಆರ್ಪಿಯವರಾದ ಶ್ರೀಮತಿ ಯಶೋಧಾ ಮೇಡಮ್ ರವರ ಮುಂದಾಳತ್ವದಲ್ಲಿ ಹಾಗೂ ಎಸ್ಡಿಎಂಸಿ ಅವರು, ಹಿರಿಯ ವಿದ್ಯಾರ್ಥಿಗಳು, ಊರವರು ಮತ್ತು ಕಾಣಿಯೂರು ಕ್ಲಸ್ಟರಿನ ಎಲ್ಲ ಶಾಲೆಗಳ ಸಹಕಾರದೊಂದಿಗೆ ಉತ್ತಮ ರೀತಿಯಲ್ಲಿ ನಡೆದಿರುತ್ತದೆ. ಅಲ್ಲದೆ ಇದೇ ಶೈಕ್ಷಣಿಕ ಸಾಲಿನಲ್ಲಿ ಪುತ್ತೂರು ಅಕ್ಷಯ ಕಾಲೇಜಿನ ವಿದ್ಯಾರ್ಥಿಗಳಿಂದ ಎನ್ಎಸ್ಎಸ್ ಕ್ಯಾಂಪ್ ನಡೆದಿರುತ್ತದೆ. ಇವರು ನಮ್ಮ ಶಾಲಾ ಆವರಣದ ಸ್ವಚ್ಛತಾ ಕಾರ್ಯ ಹಾಗೂ ಕೊಠಡಿ ಚಾವಣಿಯ ದುರಸ್ತಿ ಕಾರ್ಯದಲ್ಲಿ ಉತ್ತಮ ರೀತಿಯಲ್ಲಿ ಶ್ರಮಿಸಿರುತ್ತಾರೆ. ಅಷ್ಟು ಮಾತ್ರವಲ್ಲದೆ ಶಾಲಾ ಗೋಡೆಗೆ ಬಣ್ಣ ಬಳಿದು ನಮ್ಮ ಶಾಲಾ ಅಂದವನ್ನು ಹೆಚ್ಚಿಸಿರುತ್ತಾರೆ. ಈ ಶಿಬಿರದ ಯಶಸ್ಸಿಗೆ ಸಹಕರಿಸಿದ ಈ ಕಾಲೇಜಿನ ಸಂಚಾಲಕರು, ಆಡಳಿತ ಮಂಡಳಿ, ಉಪನ್ಯಾಸಕರು ಹಾಗೂ ನಮ್ಮ ಶಾಲಾ ಎಸ್ಡಿಎಂಸಿ ಹಿರಿಯ ವಿದ್ಯಾರ್ಥಿಗಳು ಊರಿನವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಪ್ರಸಕ್ತ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ಗಿಟ್ಟಿಸಿಕೊಂಡಿರುತ್ತಾರೆ. ಅಲ್ಲದೆ 3ನೇ ತರಗತಿ ನಿಷ್ಠೆ ಆಶುಭಾಷಣ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿ ಅಲ್ಲಿ ಭಾಗವಹಿಸಿರುತ್ತಾನೆ. ಅಲ್ಲದೆ ವರ್ಷಿಣಿ ಯೋಗ ಶಿಕ್ಷಣ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಟ್ರಸ್ಟ್ ಶಿವಮೊಗ್ಗ ಹಾಗೂ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಶಿವಮೊಗ್ಗ ಇದರ ಸಹಯೋಗದೊಂದಿಗೆ ನಡೆದ ರಾಷ್ಟ್ರಮಟ್ಟದ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ 11ರಿಂದ 13 ವರ್ಷದ ಬಾಲಕಿಯರ ವಿಭಾಗದಲ್ಲಿ 6ನೇ ತರಗತಿ ಛಾಯಾ ನಾವೂರು ಇವಳು 6ನೇ ಸ್ಥಾನ ಪಡೆದು ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲು ಆಯ್ಕೆಯಾಗಿರುತ್ತಾಳೆ. ಈ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆಯೂ ಶುಭವಾಗಲೆಂದು ಹಾರೈಸುತ್ತೇನೆ. ಪ್ರಸ್ತುತ ಶಾಲೆಯಲ್ಲಿ ಮುಖ್ಯ ಗುರುಗಳು, ಸಹಶಿಕ್ಷಕರು, ಅತಿಥಿ ಶಿಕ್ಷಕಿ ಹಾಗೂ ಗೌರವ ಶಿಕ್ಷಕರು ಸೇರಿ ಒಟ್ಟು 7 ಜನ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಈಗ 1ರಿಂದ 5ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದಲ್ಲಿ 48 ವಿದ್ಯಾರ್ಥಿಗಳು ಹಾಗೂ 1ರಿಂದ 7ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ 33 ವಿದ್ಯಾರ್ಥಿಗಳು ಸೇರಿ ಒಟ್ಟು 80 ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡುತ್ತಿದ್ದಾರೆ. ಅದರಂತೆ ಹಿರಿಯ ವಿದ್ಯಾರ್ಥಿ ಸಂಘ, ಎಸ್ಡಿಎಂಸಿ ಹಾಗೂ ದಾನಿಗಳ ಸಹಕಾರದೊಂದಿಗೆ ಎಲ್ಕೆಜಿ, ಯುಕೆಜಿ ನಡೆಯುತ್ತಿದ್ದು ಪ್ರಸ್ತುತ ಎಲ್ಕೆಜಿಯಲ್ಲಿ 18 ವಿದ್ಯಾರ್ಥಿಗಳು, ಯುಕೆಜಿಯಲ್ಲಿ 10 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇದರಲ್ಲಿ 2 ಜನ ಶಿಕ್ಷಕಿಯರು ಹಾಗೂ ಒಬ್ಬರು ಆಯಾ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅಕ್ಷರ ದಾಸೋಹ ಕಾರ್ಯದಲ್ಲಿ 2 ಜನ ಅಡುಗೆ ಸಿಬ್ಬಂದಿಯವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಶ್ರೀಮತಿ ಶಶಿಕಲಾ ಎಂ ಮುಖ್ಯ ಗುರುಗಳು, ಶ್ರೀಮತಿ ಗೀತಾ ಕುಮಾರಿ ಡಿ ಶಿಕ್ಷಕಿ, ಶ್ರೀ ಜನಾರ್ದನ ಎ ಶಿಕ್ಷಕರು, ಶ್ರೀಮತಿ ಶೋಭಿತಾ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕಿ, ಶ್ರೀಮತಿ ಸುರೇಖಾ ಅತಿಥಿ ಶಿಕ್ಷಕಿ, ಶ್ರೀಮತಿ ಜಯಲತಾ ಗೌರವ ಶಿಕ್ಷಕಿ, ಕುಮಾರಿ ಸುಷ್ಮಿತಾ ಗೌರವ ಶಿಕ್ಷಕಿ, ಶ್ರೀಮತಿ ಶ್ರುತಿ ಎಲ್ಕೆಜಿ ಯುಕೆಜಿ ಶಿಕ್ಷಕಿ, ಶ್ರೀಮತಿ ದಿವ್ಯಾ ಎಲ್ಕೆಜಿ ಯುಕೆಜಿ ಶಿಕ್ಷಕಿ, ಶ್ರೀಮತಿ ಲತಾ ಆಯಾ
ಅಡುಗೆ ಸಿಬ್ಬಂದಿಗಳು: ಶ್ರೀಮತಿ ಶಶಿಕಲಾ ಮುಖ್ಯ ಅಡುಗೆಯವರು, ಶ್ರೀಮತಿ ಮಹಾಲಕ್ಷ್ಮಿ ಸಹಾಯಕ ಅಡುಗೆಯವರು. 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಎಸ್ಟಿಎಂಸಿಯ ಅವಧಿಯು 2024ನೇ ಅಕ್ಟೋಬರ್ಗೆ ಕೊನೆಗೊಂಡು ನವೆಂಬರ್ನಲ್ಲಿ ನೂತನ ಎಸ್ಟಿಎಂಸಿಯು ರಚನೆಯಾಗಿರುತ್ತದೆ. ಪ್ರಸ್ತುತ ಎಸ್ಟಿಎಂಸಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಶ್ರೀಮತಿ ಸುನೀತಾ ಗಣೇಶ್ ಅಧ್ಯಕ್ಷರು, ಶ್ರೀ ರಮೇಶ್ ಉಪ್ಪಡ್ಕ ಉಪಾಧ್ಯಕ್ಷರು. ಸದಸ್ಯರುಗಳು: ಶ್ರೀ ಮಹೇಶ್ ಪರಿಜಾ, ಶ್ರೀ ಸುರೇಶ್ ಬೆದ್ರಂಗಳ, ಶ್ರೀ ಸೋಮನಾಥ ದರ್ಕಾಸು, ಶ್ರೀ ಚಿದಾನಂದ ಮಾನ್ಯಡ್ಕ, ಶ್ರೀಮತಿ ಶೋಭಾ ಉಪ್ಪಡ್ಕ, ಶ್ರೀಮತಿ ರಕ್ಷಿತಾ ಎಸ್ ನಿಜಾಜೆ, ಶ್ರೀಮತಿ ಸಂಧ್ಯಾ ಕಾರಡ್ಕ, ಶ್ರೀಮತಿ ಉಷಾ ಮತ್ಕೂರು, ಶ್ರೀಮತಿ ನಸೀಮಾ ಮಾಲಂಗಿರಿ, ಶ್ರೀಮತಿ ಭವ್ಯ ದರ್ಕಾಸು, ಶ್ರೀಮತಿ ದೀಪಿಕಾ ದರ್ಕಾಸು, ಶ್ರೀ ಸದಾನಂದ ಕಡೀರ, ಶ್ರೀಮತಿ ಉಮೈಭಾನು ಮಾಲಂಗೇರಿ, ಶ್ರೀಮತಿ ಬುಷ್ರಾ ಅಪ್ಪಡ, ಶ್ರೀಮತಿ ಬುಷ್ರಾ ಮಾಲಂಗೇರಿ, ಶ್ರೀ ಸುಧಾಕರ ಕಾಣಿಯೂರು. ಅಲ್ಲದೆ ಎಸ್ಟಿಎಂಸಿಯ ಪದನಿಮಿತ್ತ ಸದಸ್ಯರುಗಳು 3 ಜನ: ಶಾಲೆಯ ಮುಖ್ಯೋಪಾಧ್ಯಾಯರು, ಆರೋಗ್ಯ ಕಾರ್ಯಕರ್ತೆ, ಅಂಗನವಾಡಿ ಕಾರ್ಯಕರ್ತೆ. ಅದರಂತೆ ಎಸ್ಟಿಎಂಸಿಯ ನಾಮನಿರ್ದೇಶಿತ ಸದಸ್ಯರುಗಳು 3 ಜನ: ಸ್ಥಳೀಯ ಪ್ರಾಧಿಕಾರದ ಚುನಾಯಿತ ಸದಸ್ಯರು, ಶಾಲೆಯ ಸಹ ಶಿಕ್ಷಕರು, ವಿದ್ಯಾರ್ಥಿ ಪ್ರತಿನಿಧಿ. 2023-24 ಮತ್ತು 24-25ರಲ್ಲಿ ದಾನಿಗಳು ನೀಡಿದ ಕೊಡುಗೆಗಳು: ಈ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿರುವ ಶ್ರೀಯುತ ಹೂವಯ್ಯಗೌಡ ಇವರ ಸ್ಮರಣಾರ್ಥ ಅವರ ಮಗ ಶ್ರೀ ಸೀತಾರಾಮಗೌಡ ಸುಳ್ಯ, ನಿವೃತ್ತರು, ಬಾಸ್ ಕಂಪನಿ, ಬೆಂಗಳೂರು ಇವರು ಶೌಚಾಲಯ ನಿರ್ಮಾಣಕ್ಕೆ 25,000 ನೀಡಿ ಸಹಕರಿಸಿರುತ್ತಾರೆ. ಶ್ರೀ ಜಯಂತ ನಡುಬೈಲು ಸಂಚಾಲಕರು, ಅಕ್ಷಯ ಕಾಲೇಜು, ಪುತ್ತೂರು ಇವರು ನಮ್ಮ ಶಾಲೆಯ ಗೋಡೆಗೆ ಬಣ್ಣ ಬಳಿಯಲು ಪೈಂಟ್ ನೀಡಿ ಸಹಕರಿಸಿರುತ್ತಾರೆ. ಶ್ರೀ ರವೀಂದ್ರನಾಥ ಗೌಡ ಮರಕಡ, ನಿವೃತ್ತ ಸೈನಿಕರು, ಮತ್ತು ಶ್ರೀ ಮಹೇಶ್ ರಾಮಕುಂಜ ಇವರು ಶೌಚಾಲಯ ನಿರ್ಮಾಣಕ್ಕೆ 1 ಬಾಗಿಲುಗಳನ್ನು ನೀಡಿ ಸಹಕರಿಸಿರುತ್ತಾರೆ. ಶ್ರೀ ಮುಸ್ತಾಫಾ ಪುಣ್ಚತ್ತಾರು, ಗ್ರಾನೈಟ್ ಉದ್ಯಮಿ ಕುಮ್ರಾ ಇವರು ಶೌಚಾಲಯದ ನೆಲಕ್ಕೆ ಹಾಸಲು ಬೇಕಾದ ಟೈಲ್ಸ್ ಅನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಭವಿಷ್ಯ ಹಿರಿಯ ವಿದ್ಯಾರ್ಥಿಯಿಂದ 1 ಫ್ಯಾನ್ ಕೊಡುಗೆ. ಶ್ರೀ ತುಳಸಿ ಪೈಕ, ಎಲೆಕ್ಟ್ರಿಷಿಯನ್, ಬೆಂಗಳೂರು ಇವರಿಂದ ಸಿಸಿಟಿವಿ ಕ್ಯಾಮೆರಾ ಕೊಡುಗೆ. ಶ್ರೀಮತಿ ಸುದರ್ಶನ್ ಕಡೀರ, ಶ್ರೀಮತಿ ಮತ್ತು ಶ್ರೀ ಸುದರ್ಶನ್ ಕಡೀರ, ಸಿವಿಲ್ ಇಂಜಿನಿಯರ್, ಬೆಂಗಳೂರು ಇವರಿಂದ ಸೋಲಾರ್ ಸಿಸಿ ಕ್ಯಾಮೆರಾ ಕೊಡುಗೆ. ಹಿರಿಯ ವಿದ್ಯಾರ್ಥಿ ಸಂಘದವರು ದಾನಿಗಳಿಂದ ಸುಮಾರು ರೂಪಾಯಿ 4 ಲಕ್ಷದಷ್ಟು ಹಣವನ್ನು ಸಂಗ್ರಹಿಸಿ ಎಲ್ಕೆಜಿ, ಯುಕೆಜಿ ಮತ್ತು ಗೌರವ ಶಿಕ್ಷಕಿಯರಿಗೆ ಗೌರವಧನ ನೀಡಿ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕರಿಸುತ್ತಿದ್ದಾರೆ. ಪ್ರಸ್ತುತ ಶಾಲೆಯ ಬೇಡಿಕೆಗಳು: ಮುಖ್ಯೋಪಾಧ್ಯಾಯರ ಕೊಠಡಿ, ಸುಸಜ್ಜಿತವಾದ ಹೊಸ ತರಗತಿ ಕೊಠಡಿಗಳು, ಶಾಲಾ ಕೈತೋಟ, ಶಾಲಾ ಆವರಣ ಗೋಡೆ, ಕಂಪ್ಯೂಟರ್ ಕೊಠಡಿ, ಅಕ್ಷರ ದಾಸೋಹ, ಸುಸಜ್ಜಿತವಾದ ಅಡುಗೆ ಕೊಠಡಿ, ಗ್ರಂಥಾಲಯ. ಹಾಗೆ ಮುಖ್ಯ ರಸ್ತೆಯಿಂದ ಶಾಲಾ ಆವರಣದವರೆಗೆ ಕಾಂಕ್ರೀಟ್ ರಸ್ತೆ. ಈ ವಿದ್ಯಾಲಯಕ್ಕೆ ಸ್ಥಳದ ಅಭಾವ ಇದ್ದಾಗ 19 ಸೆಂಟ್ಸ್ ಜಾಗವನ್ನು ದಾನಪತ್ರವಾಗಿ 1939ರಲ್ಲಿ ನೀಡಿ ಸಹಕರಿಸಿದ ದಿವಂಗತ ಕಂಜರ್ಪಣೆ ಗೋಪಾಲಕೃಷ್ಣಯ್ಯನವರ ಪತ್ನಿ ಶ್ರೀಮತಿ ಸಾವಿತ್ರಿ ಅಮ್ಮನವರಿಗೆ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಉನ್ನತೀಕರಿಸುವಲ್ಲಿ ಸಹಕರಿಸಿದ ಶ್ರೀ ದಾಮೋದರ ಗೌಡ ಬೊಬೇಕೇರಿ ಇವರಿಗೆ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಾಲಯದ ವತಿಯಿಂದ ಇವತ್ತಿನ ಭೋಜನ ವ್ಯವಸ್ಥೆಗೆ ಬೇಕಾದ ಸಾಮಗ್ರಿಗಳನ್ನು ನೀಡಿ ಸಹಕರಿಸಿದ ದೇವಾಲಯದ ಆಡಳಿತ ಮತ್ತು ಸಿಬ್ಬಂದಿ ವರ್ಗಕ್ಕೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ತನು ಮನ ಧನ ಸಹಾಯವನ್ನಿತ್ತು ಸಹಕರಿಸಿದ ಎಲ್ಲ ಮಹನೀಯರಿಗೂ ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮುಂದೆಯೂ ಈ ವಿದ್ಯಾಮಂದಿರ ಉತ್ತರೋತ್ತರವಾಗಿ ಬಾಳಿ ಬೆಳಗಿ ಜ್ಞಾನ ವಾಹಿನಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಶಿಕ್ಷಣ ಬದುಕಿನ ಔತಣ ಎನ್ನುತ್ತಾ ವರದಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮೇಡಮ್. ಇದೀಗ ನಮ್ಮ ಉದ್ಘಾಟಕರಾದ ಶ್ರೀಯುತ ಸುಬ್ರಹ್ಮಣ್ಯ ಉಪಾಧ್ಯಾಯ ಇವರು ಕಾರ್ಯಕ್ರಮಕ್ಕೆ ಶುಭ ನುಡಿಗಳನ್ನು ಹಾರೈಸಬೇಕಾಗಿ ವಿನಂತಿ. ಹಾಗೆ ಶ್ರೀಯುತ ಲಕ್ಷ್ಮೀನರಸಿಂಹದೇವರು, ಮುಖ್ಯ ಪ್ರಾಣದೇವರು, ಹಾಗೆ ನಮ್ಮ ಗ್ರಾಮದ ಸುಬ್ರಹ್ಮಣ್ಯ ದೇವರನ್ನು ವಂದಿಸುತ್ತಾ, ಹಾಗೆ ನಮ್ಮ ಸ್ವಾಮೀಜಿಯವರಿಂದ ಕಾಣಿರ್ಮಠದ ವಿದ್ಯಾವಲ್ಲಭ ಅವರನ್ನು ವಂದಿಸುತ್ತಾ, ಸಭೆಯಲ್ಲಿ 2 ಮಾತಾಡಬೇಕು ಅಂತ ಹೇಳಿದ್ದಾರೆ. ಆದರೆ ನಾವೇನು ಅಂದರೆ ದೇವಸ್ಥಾನ ಪೂಜೆ ಹಾಗೆ ಬಾಕಿ ಪುರೋಹಿತ ಇದರಲ್ಲಿ ಮಾತ್ರ ಇರುವುದಲ್ಲದೆ ಈ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಮಾತಾಡಿ ನಮಗೆ ಅದ್ವೈತ ಇಲ್ಲ. ಆದರೂ 2 ಮಾತಾಡಬೇಕೆಂಬಂಥ ಉದ್ದೇಶ ಹೇಳಿದ್ರಿಂದ 1-2 ವಿಷಯವನ್ನು ಮಾತಾಡ್ತಾ ಇದ್ದೇನೆ. ವಿಶೇಷವಾಗಿ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿರುವಂಥ
ಸುಧಾನಪುರ ಪರಿಷತ್ತು ಹಾಗೂ ಗಣೇಶ ಉದ್ಯಾನಕ ಹಾಗೂ ಬಾಕಿ ಸಂಬಂಧಪಟ್ಟಂಥ ಎಲ್ಲ ಅತಿಥಿ ಅಭ್ಯಾಗತಿರುವಂಥ ಇವರಿಗೆ ನಮ್ಮ ಇದರಲ್ಲಿ ಒಂದು ಕೊಡ್ತಾ, ಹಾಗೆ ಶಾಲೆಯ ವಿದ್ಯಾರ್ಥಿಗಳ ಪೋಷಕರಾದಂಥ ತಂದೆ ತಾಯಿ ಹಾಗೂ ವಿದ್ಯಾರ್ಥಿಗಳು ಬಾಕಿ ಸಂಬಂಧಪಟ್ಟ ಎಲ್ಲರಿಗೂ ಇದರಿಂದ ಒಂದು ಮಾಡುವಂಥ ಎರಡು ದೇವರನ್ನ ಇದರಿಂದ ಮಾಡ್ತಾ ಎರಡು ಮಾತನಾಡುವಂಥ ಒಂದು ಅವಕಾಶವನ್ನು ನಿರ್ಮಾಣ ಮಾತಾಡ್ತಾ ಇದ್ದೇನೆ. ವಿಶೇಷವಾಗಿ ಜೀವನದ ಒಂದು ವಿಷಯದಲ್ಲಿ ಇದು ಮಾಡಿದಂತೆ, ಅದರ ನಂತರ ಮಕ್ಕಳ ವಿಷಯ ಭವಿಷ್ಯಕ್ಕೆ ಶಾಲೆ ಎಂಬಂಥ ಒಂದು ವಿಶೇಷವಾಗಿ ಬಂತೆ. ಆ ಶಾಲೆಯಲ್ಲಿ ನಾವು ವಿದ್ಯಾರ್ಥಿಗಳನ್ನೆಲ್ಲ ಕಲಿಸಿಕೊಟ್ಟು ಅದಕ್ಕೆ ಉಪನ್ಯಾಸ ಅಂತ ಅದರ ಯಾವೊಂದು ವಿಷಯವೊಂದು ಬೇಕಾ ಆ ವಿಷಯವನ್ನು ಮಕ್ಕಳು ಅವರ ಹತ್ರ ಕೇಳಿಕೊಂಡು ಇದು ಮಾಡಿದರೆ ಒಳ್ಳೆಯ ರೀತಿಯಲ್ಲಿ ನಡೀತಾರೆ ಎಂಬಂಥ ವಿಷಯವನ್ನು ಮೊದಲಿಂದಲೂ ಬಂದಂಥ ವಿಷಯ ಅಂತೆ. ಅದೇ ಪ್ರಕಾರ ನಾವು ಈ ಬೊಬ್ಬೆಗಾರ ಶಾಲೆ ಆ ವಿಷಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಮಕ್ಕಳ ವಿಷಯವನ್ನು ಮಾಡ್ತಾ ಇದ್ದಾರೆ ಎಂಬಂಥ ವಿಷಯವನ್ನು ನಾವು ಕೇಳುವುದರಿಂದ ನಾವು ತುಂಬ ಒಂದು ಇದು ಮಾಡುವಂಥ ವಿಷಯ. ಮತ್ತು ಮಕ್ಕಳ ವಿಷಯಕ್ಕೆ ಏನು ಅಂತ ಹೇಳಿದರೆ, ವಿಶೇಷವಾಗಿ ಮಕ್ಕಳಿಗೆ ಒಂದು ಶಾಲೆ ಎಂಬ ದೇವಸ್ಥಾನ ಹಾಗೆ ಬಾಕಿ ದೈವ ಇದಕ್ಕೆ ವಾರ್ಷಿಕವಾಗಿ ಬ್ರಹ್ಮಕಲಶೋತ್ಸವ ಪ್ರತಿಷ್ಠಾ ವಿಷಯವನ್ನು ಯಾವ ರೀತಿ ಆಚರಿಸ್ತೇವೋ ಅದೇ ಪ್ರಕಾರ ಮಕ್ಕಳ ವಿಷಯಕ್ಕೆ ವಾರ್ಷಿಕೋತ್ಸವ ಎಂಬಂಥ ಸ್ಕೂಲ್ ಎಂಬಂಥ ವಿಷಯವೊಂದು ವಿಶೇಷವಾಗಿ ಜಾತ್ರಾ ವಿಷಯ ನಡೆಯುವಂತೆ ಆ ಮಕ್ಕಳ ಒಂದು ಸಂತೋಷ ಪಡುವಂಥ ವಿಷಯವಂತೆ. ಅದೇ ಪ್ರಕಾರ ಇವತ್ತಿನ ದಿವಸದಲ್ಲಿ ಆ ಬೊಬ್ಬೆಕೇರಿ ಶಾಲಾ ಮಕ್ಕಳ ವಿಷಯದಲ್ಲಿ ಹಾಗೆ ಹಿರಿಯರಿಗೆ ಸಂಬಂಧಪಟ್ಟು ಪೋಷಕರಿಗೆ ಸಂಬಂಧಪಟ್ಟು ಬಾಕಿಯವರು ಎಲ್ಲ ಸೇರಿಕೊಂಡು ಆ ದೇವತಾ ಮಕ್ಕಳ ಒಂದು ಭವಿಷ್ಯ ಒಳ್ಳೆಯ ರೀತಿಯಲ್ಲಿ ಆಗಬೇಕೆಂಬಂಥ ಉದ್ದೇಶದಲ್ಲಿ ಈ ವಿಷಯವನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಆ ದೇವತಾದಿಂದ ಯಾಕೆಂದರೆ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡೋ ಕಲಿಯುವಾಗ ದೇವರ ಒಂದು ಇದಕ್ಕೆ ಅಂತ, ಯಾಕೆಂದರೆ ಆ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ದೇವಿ ಎಂಬಂಥವಳು ವಿಶೇಷವಾಗಿರುವಂತೆ. ಅಂತಹ ಸರಸ್ವತಿ ದೇವಿಯನ್ನು, ವಾಗೀಶ್ವರಿ ದೇವಿಯನ್ನು ನಾವು ಪ್ರಾರ್ಥನೆ ಮಾಡಿಕೊಂಡು, ಶಾರದಾ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು, ನವರಾತ್ರಿ ದಿವಸ ವಿಶೇಷವಾಗಿ ಆ ಶಾರದಾ ಪೂಜೆಯನ್ನು ಮಾಡಿಕೊಂಡು ಭಜನಾ ಸೇವೆಯನ್ನು ಮಾಡಿಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ರೀತಿಯಲ್ಲಿ ಆಗಬಲಿ ಎಂಬಂಥ ವಿಷಯವನ್ನು ದೇವರ ಪ್ರಾರ್ಥನೆ ಮಾಡ್ತೇವೆ ಅಂತೆ. ಅದೇ ಪ್ರಕಾರ ಈ ಬೊಬ್ಬೆಕೇರಿ ಶಾಲೆ ನಾವು ಸಣ್ಣದಿರುವಾಗ ಆ ಸಮಾಧಿ ಶಾಲೆಗೆಲ್ಲ ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂಥ ವಿಷಯ. ಆಗ ನಾವು ನಮ್ಮ ಮೂಲವಾದ ಕಲ್ಪಡ ವಿಷಯದಲ್ಲಿರುವಾಗ ಕೆಲವು ಸಲ ಈ ವಿಷಯದಲ್ಲಿ ಹೋಗುವಂಥ ವಿಷಯ, ಮತ್ತು ನಮ್ಮ ಕುಕ್ಕುಮದ ಉಮೇಶ ಹಾಗೆ ಅವರಿಗೆ ಸಂಬಂಧಪಟ್ಟಂಥವರೆಲ್ಲ ನಮ್ಮ ಈ ಶಾಲೆಯಲ್ಲಿರುವಾಗ ನಾವೊಂದು ಅಷ್ಟು ಆತ್ಮೀಯ ವಿಷಯದಿಂದಲೇ ಇರುವಂಥ ವಿಷಯ. ಹಾಗೆ ಈ ಶಾಲೆಗೆ ಬಂದು ಅವರ ಹತ್ರ ಎಲ್ಲ ಮಾತಾಡಿಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ಒಂದು ಬಾಂಧವ್ಯ ರೀತಿಯಲ್ಲಿ ಎಲ್ಲ ನಡೀತಾ ಇದ್ದಂಥ ವಿಷಯ. ಆಗದಿಂದಲೂ ನಾವು ಆ ಬೊಬ್ಬೆಕೇರಿ ಶಾಲೆ ಎಂಬಂಥ ವಿಷಯದಲ್ಲಿ ಪ್ರೀತಿ ವಿಶ್ವಾಸವಿದ್ದಂಥ ಪಡೆದಂಥ ವಿಷಯ. ಅಂತಹ ವಿಷಯದಲ್ಲಿ ನಾವು ಇವತ್ತಿನ ವಿಷಯದಲ್ಲಿ ಆ ಸಭಾ ಕಾರ್ಯಕ್ರಮದಲ್ಲಿ ಒಂದು ಭಾಗಿಯಾಗಬೇಕು, ದೇವರ ಒಂದು ಇದಕ್ಕೆ ಇದಾಗಬೇಕು ಎಂಬಂಥ ವಿಷಯವನ್ನು ಕೇಳಿಕೊಂಡದಕ್ಕೆ ನಾವು ಎಲ್ಲ ಶಾಲೆಗೆ ಸಂಬಂಧಪಟ್ಟಂಥ ಹಾಗೆ ಅಧ್ಯಕ್ಷ ವರ್ಗ ಸಂಬಂಧಪಟ್ಟಂಥ ವಿಷಯವರಿಗೂ ಒಳ್ಳೆಯ ರೀತಿಯಲ್ಲಿ ಆ ಮನಪೂರ್ವಕವಾಗಿ ಹೇಳಿದಂಥ ವಿಷಯಕ್ಕೆ ಬಂದು ಎರಡು ಮಾತಾಡಬೇಕು ಎಂಬಂಥ ವಿಷಯವನ್ನು ಹೇಳಿದ್ದಾರೆ. ಅದೇ ಪ್ರಕಾರ ನಮಗೆ ಗೊತ್ತಿದ್ದಂಥ ಪ್ರಕಾರ ದೇವರ ಹತ್ರ ಪಾತ್ಕೊಂಡು ಎರಡು ಮಾತಾಡುವಂಥ ವಿಷಯ ಮಾಡಿದ್ದೇವೆ. ಹಾಗೆ ಇನ್ನು ಮುಂದೆಯೂ ಹಾಗೆ ಆ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಈ ವಿದ್ಯಾಭ್ಯಾಸವನ್ನು ಕಲಿತು ಈ ಶಾಲೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಆಟೋಟ ಸ್ಪರ್ಧೆಯಲ್ಲಿ ಆಗಲಿ ಅಥವಾ ವಿದ್ಯಾ ವಿಷಯದಲ್ಲಿ ಒಳ್ಳೆಯ ಕೀರ್ತಿಯನ್ನು ಪಡೆದು ಶಾಲೆಗೂ ಕೀರ್ತಿ, ಶಾಲೆಯಲ್ಲಿ ಕಲಿಸುವಂಥ ಉಪನ್ಯಾಸಗಾರರಿಗೂ ಒಳ್ಳೆಯ ರೀತಿಯಲ್ಲಿ ಕೀರ್ತಿಯನ್ನು ಕೊಟ್ಟು ಕುಟುಂಬ ಸಂಸಾರಕ್ಕೂ ಮಕ್ಕಳಿಗೂ ಶ್ರೇಷ್ಠ ದೇವರೆಲ್ಲರೂ ಆಶೀರ್ವಾದ ಮಾಡಲೆಂತೇಳಿ ದೇವರ ಪ್ರಾರ್ಥನೆ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ತಮ್ಮ ಮಾತಿನ ಮೂಲಕ ನಮ್ಮ ಶಾಲೆಗೆ ಹಾಗೂ ವಿದ್ಯಾರ್ಥಿಗಳಿಗೆ ಆಶೀರ್ವದಿಸಿದ್ದೀರಿ. ಧನ್ಯವಾದಗಳು ಸರ್. ಶ್ರದ್ಧೆ ಜ್ಞಾನವನ್ನು ನೀಡಿದರೆ ನಮ್ರತೆ ಮಾನವನ್ನು ಹಾಗೂ ಯೋಗ್ಯತೆ ಸ್ಥಾನವನ್ನು ನೀಡುತ್ತದೆ. ಯಾವ ವ್ಯಕ್ತಿ ಈ ಮೂರೂ ಗುಣಗಳನ್ನು ಹೊಂದುತ್ತಾನೋ ಅವರಿಗೆ ಖಂಡಿತ ಎಲ್ಲ ಕಡೆ ಸನ್ಮಾನ ಸಿಗುತ್ತದೆ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ ಈ ಮಾತಿನಂತೆ ನಮ್ಮ ಶಾಲೆಗೆ ತಮ್ಮ ಶ್ರದ್ಧೆ, ನಮ್ರತೆ ಹಾಗೂ ಜ್ಞಾನದ ಮೂಲಕ ಕೊಡುಗೆ ನೀಡಿದವರಿಗೆ ಪ್ರೀತಿ ಹಾಗೂ ಗೌರವದ ಸಂಕೇತವಾಗಿ ಈ ಪುಟ್ಟ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಅದರಂತೆ ನಮ್ಮ ಮೊದಲ ಸನ್ಮಾನ ಕಾರ್ಯಕ್ರಮ ಶ್ರೀಯುತ ಸೀತಾರಾಮ್ ಗೌಡ ಇವರಿಗೆ
ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಉದ್ಘಾಟಕರಾದ ಶ್ರೀಯುತ ಸುಬ್ರಹ್ಮಣ್ಯ ಉಪಾಧ್ಯಾಯ ಇವರಲ್ಲಿ ಶ್ರೀಯುತ ಸೀತಾರಾಮ್ ಗೌಡ ಇವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀಯುತ ಹೂವಯ್ಯಗೌಡ ಇವರ ಸ್ಮರಣಾರ್ಥ ಶಾಲೆಗೆ 25,000 ರುಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಇವರ ಸಹಾಯದಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಸುಸಜ್ಜಿತ ಶೌಚಾಲಯವನ್ನು ನಿರ್ಮಿಸುವುದರ ಮೂಲಕ ಶಾಲೆಗೆ ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ವ್ಯವಸ್ಥೆಯನ್ನು ಕಲ್ಪಿಸಿರುತ್ತಾರೆ. ಶ್ರೀಯುತ ತಂದೆಯವರಾದ ಶ್ರೀ ಹೂವಯ್ಯಗೌಡರು ನಮ್ಮ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿರುತ್ತಾರೆ. ಅಲ್ಲದೆ ಅವರ ಸಹೋದರಿಯಾದ ಶ್ರೀಮತಿ ಸಾವಿತ್ರಿ ಇವರು ಕೂಡ ನಮ್ಮ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುವುದು ನಮಗೆ ಹೆಮ್ಮೆಯ ಸಂಗತಿ. ಶ್ರೀಯುತರು ಬೆಳ್ಳಾರಿ ಶಾಲೆಯಲ್ಲಿ SSLC ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಉಜಿರೆ ಕಾಲೇಜಿನಲ್ಲಿ ಪಡೆದು ಬೆಂಗಳೂರಿನಲ್ಲಿ ಮೈಕೋಬಾಸ್ ಎನ್ನುವ ಜರ್ಮನ್ ಕಂಪನಿಯಲ್ಲಿ ಸುದೀರ್ಘ 40 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಇವರು ತಮ್ಮ ಧರ್ಮಪತ್ನಿ ಶ್ರೀಮತಿ ಲೀಲಾವತಿ ಹಾಗೂ 2 ಗಂಡ ಮಕ್ಕಳೊಂದಿಗೆ ಸುಖಮಯ ಜೀವನವನ್ನು ನಡೆಸುತ್ತಿದ್ದಾರೆ. ತಾವು ಇಂದು ನಮ್ಮ ಕರೆಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಸರಳ ಸನ್ಮಾನವನ್ನು ಸ್ವೀಕರಿಸಿರುವುದಕ್ಕೆ ಶಾಲೆ ಹಾಗೂ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ನಮ್ಮ ಹೆಮ್ಮೆಯ ಪೂರ್ವ ವಿದ್ಯಾರ್ಥಿ ದೀಪಕ್ ಡಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಇವರ ಕಿರು ಪರಿಚಯ ಮಾಡಿಕೊಡಲಿದ್ದಾರೆ ಶ್ರೀಮತಿ ಸುರೇಖಾ ಇವರು. ದೀಪಕ್ ಡಿ ಇವರು ನಮ್ಮ ಪುಂಚತ್ತಾರು ದರ್ಕಾಸಿನ ಶ್ರೀಯುತ ದಿವಂಗತ ಸುಂದರ ಹಾಗೂ ಶ್ರೀಮತಿ ಲೀಲಾವತಿಯವರ ಮಗನಾಗಿ ಜನಿಸಿರುತ್ತಾನೆ. ನಮ್ಮ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೊಬ್ಬೆಕೇರಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ ಸರಕಾರಿ ಪ್ರೌಢಶಾಲೆ ಎನ್ಮೂರು ಇಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದು ಪ್ರಸ್ತುತ KS ಗೌಡ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMC ವ್ಯಾಸಂಗ ಮಾಡುತ್ತಿದ್ದು 2023-24ನೇ ಸಾಲಿನ SSLC ಪರೀಕ್ಷೆಯಲ್ಲಿ 96% ಅಂಕಗಳನ್ನು ಪಡೆದು ನಮ್ಮ ಊರಿಗೆ ಹಾಗೂ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಶಾಲಾ ದಿನಗಳಲ್ಲಿ ಪಠ್ಯದಲ್ಲಿ ಮಾತ್ರವಲ್ಲದೆ ಸಹಪಠ್ಯ ಚಟುವಟಿಕೆಗಳಾದ ಚಿತ್ರಕಲೆ, ವಿಜ್ಞಾನ ಮಾದರಿ ತಯಾರಿಕೆ ಹಾಗೂ ಕ್ರೀಡೆಗಳಲ್ಲಿ ಉತ್ತಮ ಪ್ರಾವೀಣ್ಯತೆಯನ್ನು ಹೊಂದಿರುತ್ತಾರೆ. ಅಲ್ಲದೆ ಒಬ್ಬ ಉತ್ತಮ ನಡವಳಿಕೆಯ ಶಿಸ್ತಿನ ವಿದ್ಯಾರ್ಥಿಯಾಗಿದ್ದು ಇಂತಹ ಒಬ್ಬ ನಮ್ಮ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗೆ ಸನ್ಮಾನ ಹಾಗೂ ಅಭಿನಂದನೆ ಸಲ್ಲಿಸುತ್ತಿರುವುದು ನಮಗೆ ಒಂದು ಖುಷಿಯ ವಿಚಾರ. ಇವರ ಮುಂದಿನ ಭವಿಷ್ಯವು ಉತ್ತಮವಾಗಿರಲಿ ಎಂದು ಶಾಲೆ ಹಾಗೂ ಸಮಿತಿಯ ಪರವಾಗಿ ಹಾರೈಸುತ್ತೇವೆ. ಶ್ರೀಯುತ ಗಣೇಶ್ ಉದನಡ್ಕ ಇವರು ದೀಪಕ್ ಇವರಿಗೆ ಸನ್ಮಾನಿಸಿ ಆಶೀರ್ವದಿಸಬೇಕಾಗಿ ವಿನಂತಿ.
ದಯವಿಟ್ಟು ಸಭಿಕರು ತಮ್ಮ ಚಪ್ಪಾಳೆಯ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಬೇಕಾಗಿ ವಿನಂತಿ. ಪ್ರತಿಯೊಂದು ಸರಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರ ಪಾತ್ರ ಅಮೂಲ್ಯವಾದುದು. ಅಂತೆಯೇ ನಮ್ಮ ಶಾಲೆಯ ಗೌರವ ಶಿಕ್ಷಕರಿಗೆ ಈ ಸಂದರ್ಭದಲ್ಲಿ ಪ್ರೀತಿ ಹಾಗೂ ಗೌರವದ ಸಂಕೇತವಾಗಿ ಸನ್ಮಾನವನ್ನು ಏರ್ಪಡಿಸಿರುತ್ತೇವೆ. ದಯವಿಟ್ಟು ಶಿಕ್ಷಕರಾದ ಶ್ರೀಮತಿ ಸುರೇಖಾ, ಶ್ರೀಮತಿ ಶ್ರುತಿ, ಶ್ರೀಮತಿ ದಿವ್ಯಾ, ಕುಮಾರಿ ಸುಷ್ಮಿತಾ ಹಾಗೂ ಶ್ರೀಮತಿ ಜಯಲತಾ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶ್ರೀಮತಿ ಸುರೇಖಾ ಇವರು ಬೆಳ್ತಂಗಡಿಯ ರೇಖ್ಯದ ಕಂಡತಡ್ಕ ಮನೆಯಲ್ಲಿ ಜನಿಸಿ ನೇಲಡ್ಕದ ಸರಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪಡೆದು ಸರಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿಯಲ್ಲಿ PUC ವಿದ್ಯಾಭ್ಯಾಸವನ್ನು ಪಡೆದಿರುತ್ತಾರೆ. ಅಲ್ಲದೆ D.Ed ತರಬೇತಿಯನ್ನು SDM ಕಾಲೇಜು ಉಜಿರೆಯಲ್ಲಿ ಪಡೆದು ಶಿಕ್ಷಕರ ಅರ್ಹತಾ ಪರೀಕ್ಷೆ PETಯಲ್ಲಿ ತೇರ್ಗಡೆಯನ್ನು ಹೊಂದಿರುತ್ತಾರೆ. ನಮ್ಮ ಶಾಲೆಯಲ್ಲಿ ಕಳೆದ 10 ವರ್ಷಗಳಿಂದ ಗೌರವ ಶಿಕ್ಷಕಿಯಾಗಿ ಮಾತ್ರವಲ್ಲದೆ ಅತಿಥಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುವುದು ಖುಷಿಯ ವಿಚಾರ. ಒಬ್ಬ ಬಹುಮುಖ ಪ್ರತಿಭೆಯುಳ್ಳ ಶಿಕ್ಷಕಿ ಯಾವುದೇ ವಿಷಯವಾಗಲಿ ಪಠ್ಯೇತರ ಅಪಾರ ಆಸಕ್ತಿ ಹಾಗೂ ಜ್ಞಾನ ಹೊಂದಿರುವ ಇವರು ಶಾಲೆಯ ಯಾವುದೇ ಕಾರ್ಯದಲ್ಲಿಯೂ ಸಹಕಾರಕ್ಕೆ ನಿಂತಿರುತ್ತಾರೆ. ಹುಂಚತಾರಿನ ಕೃಷಿಕರು ಹಾಗೂ ರಿಕ್ಷಾ ಚಾಲಕರಾಗಿರುವ ಶ್ರೀಯುತ ಸೋಮನಾಥ ಇವರನ್ನು ವಿವಾಹವಾಗಿ ಮಕ್ಕಳಾದ ಸಾಕ್ಷಿ ಹಾಗೂ ಸಾಕ್ಷಿಯೊಂದಿಗೆ ಸುಖಮಯ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀಮತಿ ಶ್ರುತಿ ಇವರು ಬಡಗನ್ನೂರು ಗ್ರಾಮದ ಮುಂಡಾಜೆ ಎಂಬಲ್ಲಿ ಶ್ರೀಯುತ ಪದ್ಮನಾಭ ಆಚಾರ್ಯ ಹಾಗೂ ಕಮಲ ದಂಪತಿಗಳಿಗೆ ಜನಿಸಿ ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಸರಕಾರಿ ಶಿಕ್ಷಣ ಸಂಸ್ಥೆ ಪಠ್ಯೆಯಲ್ಲಿ ಪೂರೈಸಿ ಮುಂದೆ BA ಪದವಿಯನ್ನು ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿಯಲ್ಲಿ ಹಾಗೂ MA ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪಡೆದಿರುತ್ತಾರೆ. ಅಲ್ಲದೆ ಕಂಪ್ಯೂಟರ್ ತರಬೇತಿ PGDCAಯನ್ನು ಪುತ್ತೂರಿನ ಈಶಾ ಟ್ಯುಟೋರಿಯಲ್ನಲ್ಲಿ ಪಡೆದು ಸುಮಾರು 5 ವರ್ಷಗಳ ಕಾಲ ಬೆಟ್ಟಂಪಾಡಿಯ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿಶು ವಿಹಾರ ಅಂದರೆ LKG UKG ಶಿಕ್ಷಕಿ ಹಾಗೂ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ನಮ್ಮ ಶಾಲೆಯಲ್ಲಿ LKG UKGಯ ಸ್ಥಾಪನೆಯಾದ ವರ್ಷದಿಂದ ಅಂದರೆ 5 ವರ್ಷಗಳಿಂದ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತನ್ನ ನಗುಮೊಗ, ಸಹಕಾರ ಹಾಗೂ ಉಲ್ಲಾಸದ ವ್ಯಕ್ತಿತ್ವದ ಜೊತೆಗೆ ನಮ್ಮ ಕಿಂಡರ್ ಗಾರ್ಡನ್ ಮಕ್ಕಳ ಭವಿಷ್ಯ ರೂಪಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ಪ್ರಸ್ತುತ ನಮ್ಮ ಕಾಣಿಯೂರಿನ ಸುದ್ದಿ ಬಿಡುಗಡೆ ಪತ್ರಿಕೆ ವರದಿಗಾರರಾದ ಶ್ರೀಯುತ ಸುಧಾಕರ ಇವರನ್ನು ವಿವಾಹವಾಗಿ ಬೆಳಂದೂರಿನ ಅಬೀರದಲ್ಲಿ 2 ಮಕ್ಕಳಾದ ಸಮನ್ವಿ ಹಾಗೂ ಸಾನ್ವಿಯ ಜೊತೆಗೆ ಸುಂದರ ದಾಂಪತ್ಯವನ್ನು ನಡೆಸುತ್ತಿದ್ದಾರೆ. ಶ್ರೀಮತಿ ದಿವ್ಯಾ ಇವರು ಕಡಬದ ಕೊಲ್ಲೆಸಾಗು ಎನ್ನುವಲ್ಲಿ ಶ್ರೀಯುತ ದಿವಂಗತ ಅಚ್ಯುತಗೌಡ ಹಾಗೂ ನೀಲಮ್ಮ ದಂಪತಿಗಳಿಗೆ ಜನಿಸಿ ಕಡಬದ ಸೈಂಟ್ ಜೋಕಿನ್ಸ್ನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಸರ್ಕಾರಿ ಜೂನಿಯರ್ ಕಾಲೇಜು ಕಡಬದಲ್ಲಿ ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದಿರುತ್ತಾರೆ. ಇದರೊಂದಿಗೆ ಮಂಗಳೂರಿನಲ್ಲಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಎಜುಕೇಷನ್ ತರಬೇತಿಯನ್ನು ಪಡೆದು ಬೆಳ್ಳಾರೆಯ ಜ್ಞಾನದೀಪ ಶಿಕ್ಷಣ ಸಂಸ್ಥೆಯಲ್ಲಿ DMEd ತರಬೇತಿಯನ್ನು ಪಡೆದು ಕಿಂಡರ್ ಗಾರ್ಡನ್ ಮಕ್ಕಳಿಗೆ ಬೋಧನೆ ಮಾಡುವ ಅರ್ಹತೆಯನ್ನು ಪಡೆದಿರುತ್ತಾರೆ. ಸೈಬರ್ನಲ್ಲಿ ಕಂಪ್ಯೂಟರ್ ಸಹಾಯಕಿಯಾಗಿ ವೃತ್ತಿಯನ್ನು ಆರಂಭಿಸಿ ನಮ್ಮ ಶಾಲೆಯಲ್ಲಿ ಕಳೆದ 4 ವರ್ಷಗಳಿಂದ LKG UKG ಮಕ್ಕಳಿಗೆ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುವುದು ನಮಗೆ ಖುಷಿಯ ಸಂಗತಿ. ಪಠ್ಯ ಬೋಧನೆಯ ಜೊತೆಗೆ ಶಾಲೆಯಲ್ಲಿನ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರಿಂದ ಹಿಡಿದು ಶಾಲೆಯ ಕಂಪ್ಯೂಟರ್ ತಂತ್ರಜ್ಞಾನದ ವಿಷಯವಾಗಿ ಇವರು ನೀಡಿರುವ ಸಹಕಾರ ಮರೆಯಲು ಅಸಾಧ್ಯ. ಚುರುಕು ವ್ಯಕ್ತಿತ್ವದ ಇವರು ಕಾಣಿಯೂರಿನ ಉದ್ಯಮಿ ಮುಗರಂಜದ ಶ್ರೀಯುತ ದಿನೇಶ್ ಎಂ ಇವರನ್ನು ವರಿಸಿ ಕನುಷಿ ಎನ್ನುವ ಹೆಣ್ಣು ಮಗಳೊಂದಿಗೆ ಸಂತಸದ ಸಂಸಾರವನ್ನು ನಡೆಸುತ್ತಿದ್ದಾರೆ. ಕುಮಾರಿ ಸುಷ್ಮಿತಾ ಇವರು ಶ್ರೀಯುತ ಕೃಷ್ಣ ಪೂಜಾರಿ ಹಾಗೂ ಕಮಲ ದಂಪತಿಗಳಿಗೆ ಕಾಯಮಣದ ಪಾಲತಾಡಿಯಲ್ಲಿ ಜನಿಸಿ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳಂದೂರಿನಲ್ಲಿ ಪೂರೈಸಿ ಕಾಣಿಯೂರು ಸರ್ಕಾರಿ ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆಯಲ್ಲಿ ತನ್ನ ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದು PSc ಪದವಿಯನ್ನು ಸರ್ಕಾರಿ ಪದವಿ ಕಾಲೇಜು ಉಪ್ಪಿನಂಗಡಿಯಲ್ಲಿ ಪೂರೈಸುವುದರ ಜೊತೆಗೆ ಡಿಪ್ಲೊಮಾ ಇನ್ IT ಅಪ್ಲಿಕೇಶನ್ ಕಂಪ್ಯೂಟರ್ ತರಬೇತಿಯನ್ನು ಪಡೆದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಳ್ಳತಾರುವಿನಲ್ಲಿ ಗೌರವ ಶಿಕ್ಷಕಿಯಾಗಿ ವೃತ್ತಿಯನ್ನು ಆರಂಭಿಸಿ ನಮ್ಮ ಶಾಲೆಯಲ್ಲಿ ಕಳೆದ 3 ವರ್ಷಗಳಿಂದ ವಿಜ್ಞಾನ, ಪರಿಸರ ಹಾಗೂ ಗಣಿತ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಸೌಮ್ಯ ಸ್ವಭಾವದ ಇವರು ಎಲೆಮರೆಯ ಕಾಯಿಯಂತೆ ಎಲ್ಲ ಚಟುವಟಿಕೆಗಳಲ್ಲಿ ಕೈಜೋಡಿಸಿದ್ದರೂ ಸದಾ ಹಿಂದೆ ನಿಂತು ಪ್ರೋತ್ಸಾಹಿಸುವ ಉನ್ನತ ವ್ಯಕ್ತಿತ್ವ.
5ರಿಂದ 7ನೇ ತರಗತಿ ವಿದ್ಯಾರ್ಥಿಗಳ ಇನ್ಸ್ಪೈರ್ ಅವಾರ್ಡಿಗೆ ವಿಜ್ಞಾನ ಮಾದರಿ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ಇವರ ಮುಂದಿನ ಜೀವನ ಇನ್ನಷ್ಟು ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತೇವೆ. ಶ್ರೀಮತಿ ಜಯಲತಾ ಇವರು ಮೂಲತಃ ಕಡಬದ ಕುಂತೂರು ಪದವಿನವರು. ಇವರ ತಂದೆ ಶ್ರೀಯುತ ಮೋನಪ್ಪ ಗೌಡ ಹಾಗೂ ತಾಯಿ ಶ್ರೀಮತಿ ರೇವತಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂತೂರು ಪದವಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಸೇಂಟ್ ಜಾರ್ಜ್ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣ ಪೂರೈಸಿ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದು ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯನ್ನು ಪಡೆದಿರುತ್ತಾರೆ. ಬಳ್ಳಾರಿಯ ಜ್ಞಾನದೀಪ ಕಾಲೇಜಿನಲ್ಲಿ DMEd ತರಬೇತಿಯನ್ನು ಪಡೆದು ಕಿಂಡರ್ ಗಾರ್ಡನ್ ಮಕ್ಕಳ ಬೋಧನಾರ್ಹತಾ ಪದವಿಯನ್ನು ಪಡೆದಿರುತ್ತಾರೆ. ಕಳೆದ 3 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಪರಿಸರ, ಗಣಿತ ಹಾಗೂ ಸಮಾಜ ವಿಜ್ಞಾನ ಪಠ್ಯಗಳ ಬೋಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಶಾಲೆಯ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ರೂಪಿಸುವುದರಲ್ಲಿ ಇವರು ಎತ್ತಿದ ಕೈ. ಅಲ್ಲದೆ ಕಂಪ್ಯೂಟರ್ ತಂತ್ರಜ್ಞಾನದಲ್ಲಿಯೂ ಸಹ ಇವರ ಸಹಕಾರ ಹಾಗೂ ಜವಾಬ್ದಾರಿಗೆ ನಾವು ಚಿರಋಣಿ. ಸೌಮ್ಯ ವ್ಯಕ್ತಿತ್ವದ ಇವರು ಪ್ರಸ್ತುತ ವಿದೇಶದಲ್ಲಿ ಉದ್ಯೋಗದಲ್ಲಿರುವ ಕಾಣಿಯೂರಿನ ಮುಗರಂಜದ ಶ್ರೀಯುತ ಸಂತೋಷ್ ಇವರೊಂದಿಗೆ ಸುಖಮಯ ವೈವಾಹಿಕ ಜೀವನ ನಡೆಸುತ್ತಿದ್ದಾರೆ. ವೇದಿಕೆಯಲ್ಲಿರುವ ಗಣ್ಯರು ನಮ್ಮ ಗೌರವ ಶಿಕ್ಷಕರಿಗೆ ಸನ್ಮಾನವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ವಿಶ್ವನಾಥ್ ಕೊಪ್ಪ ಇವರು ಹಾಗೂ ನಮ್ಮ SDMC ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುನೀತಾ ಗಣೇಶ್ ಹಾಗೂ ನಮ್ಮ ಶಾಲೆಯ ನಿವೃತ್ತ ಮುಖ್ಯ ಗುರುಗಳಾದಂತಹ ಶ್ರೀಯುತ ಸೋಮಪ್ಪಕೆ ಹಾಗೂ ಶ್ರೀಮತಿ ವೀಣಾ ಕೆ ಇವರೆಲ್ಲ ನಮ್ಮ ಶಿಕ್ಷಕರಿಗೆ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಡೆಸುವ ಕಾರ್ಯಕ್ರಮ. ನಮ್ಮ ಅಡುಗೆ ಸಿಬ್ಬಂದಿಗಳಾದ ಶ್ರೀಮತಿ ಮಹಾಲಕ್ಷ್ಮಿ ಹಾಗೂ ಶ್ರೀಮತಿ ಶಶಿಕಲಾ ಹಾಗೂ ಶ್ರೀಮತಿ ಲತಾ ಅಬ್ಬಡ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶ್ರೀಮತಿ ಮಹಾಲಕ್ಷ್ಮಿ ಇವರು ಸುಳ್ಯ ತಾಲೂಕಿನ ನಡುಗಲ್ಲು ಎಂಬಲ್ಲಿ ಶ್ರೀಯುತ ದಿವಂಗತ ಐತಪ್ಪ ನಾಯ್ಕ ಮತ್ತು ಶ್ರೀಮತಿ ಪಾರ್ವತಿ ದಂಪತಿಗಳ ಪುತ್ರಿಯಾಗಿ ಜನಿಸಿರುತ್ತಾರೆ. ಇವರು ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡುಗಲ್ಲು ಎಂಬಲ್ಲಿ, ಪ್ರೌಢ ಶಿಕ್ಷಣವನ್ನು ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಕುಮಾರಿ ಭಾಗೀರಥಿ ಮುರುಳೆ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಶಾಲಾ ಮುಖ್ಯ ಗುರುಗಳಲ್ಲಿ ಶಾಸಕರನ್ನು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ.
ನಮ್ಮ ಶಾಸಕರಿಗೆ ನಮ್ಮ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಶಶಿಕಲಾ ಎಂಬುವರು ವೀಳ್ಯ ಹಾಗೂ ಶಾಲನ್ನು ಹೊದಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ. ಶ್ರೀಮತಿ ಮಹಾಲಕ್ಷ್ಮಿ ಇವರು ಸುಳ್ಯ ತಾಲೂಕಿನ ನಡುಗಲ್ಲು ಎಂಬಲ್ಲಿ ಶ್ರೀಯುತ ದಿವಂಗತ ಐತಪ್ಪ ನಾಯ್ಕ ಮತ್ತು ಶ್ರೀಮತಿ ಪಾರ್ವತಿ ದಂಪತಿಗಳ ಪುತ್ರಿಯಾಗಿ ಜನಿಸಿರುತ್ತಾರೆ. ಇವರು ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡುಗಲ್ಲು ಎಂಬಲ್ಲಿ, ಪ್ರೌಢ ಶಿಕ್ಷಣವನ್ನು ಸರಕಾರಿ ಪ್ರೌಢಶಾಲೆ ಗುತ್ತಿಗಾರು ಇಲ್ಲಿ ಪಡೆದಿರುತ್ತಾರೆ. ಸುದೀರ್ಘ 19 ವರ್ಷಗಳಿಂದ ನಮ್ಮ ಈ ಶಾಲೆಯಲ್ಲಿ ಅಡುಗೆ ಸಿಬ್ಬಂದಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ಸುಂದರ ನಾಯ್ಕ ಉಪ್ಪಡ್ಕ ಇವರ ಧರ್ಮಪತ್ನಿಯಾಗಿದ್ದು, ಮಕ್ಕಳಾದ ಹರ್ಷಿತ್ ಮತ್ತು ಅಕ್ಷತಾ ಇವರೊಂದಿಗೆ ಸುಖಮಯ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀಮತಿ ಶಶಿಕಲಾ ಇವರು ಕಾಣೀರು ಗ್ರಾಮದ ಉಪ್ಪಡ್ಕ ಎಂಬಲ್ಲಿ ಶ್ರೀ ಸೋಮಪ್ಪ ಗೌಡ ಮತ್ತು ಶ್ರೀಮತಿ ಜಲಜಾಕ್ಷಿ ದಂಪತಿಗಳ ಪುತ್ರಿಯಾಗಿ ಜನಿಸಿರುತ್ತಾರೆ. ಇವರು ಪ್ರಾಥಮಿಕ ಶಿಕ್ಷಣವನ್ನು ನಮ್ಮ ಈ ಬೊಬ್ಬೆಕೇರಿ ಶಾಲೆಯಲ್ಲಿ, ಪ್ರೌಢ ಶಿಕ್ಷಣವನ್ನು ಸರಕಾರಿ ಪ್ರೌಢಶಾಲೆ ಕಾಣೀರು ಇಲ್ಲಿ ಪಡೆದಿರುತ್ತಾರೆ. ಇಲ್ಲಿ 6 ವರ್ಷಗಳ ಕಾಲ ಮುಖ್ಯ ಅಡುಗೆ ಸಿಬ್ಬಂದಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ಐವರ್ನಾಡು ದಿವಂಗತ ದಿನೇಶ್ ರವರ ಪತ್ನಿಯಾಗಿದ್ದು, 2 ಮಕ್ಕಳಾದ ಕುಮುದ ಮತ್ತು ದಿಶಾ ಇವರೊಂದಿಗೆ ಸುಖಕರವಾದ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀಮತಿ ಲತಾ ಇವರು ಏಲಡ್ಕ ಕಾರ್ಯನಿವಾಸದ ಶ್ರೀಯುತ ದಿವಂಗತ ಮಹಾಬಲ ಮತ್ತು ಶ್ರೀಮತಿ ದಿವಂಗತ ಲೀಲಾವತಿ ದಂಪತಿಗಳ ಪುತ್ರಿಯಾಗಿ ಜನಿಸಿರುತ್ತಾರೆ. ಪ್ರಾಥಮಿಕ ಶಿಕ್ಷಣವನ್ನು ನಮ್ಮ ಈ ಬೊಬ್ಬೆಕೇರಿ ಶಾಲೆಯಲ್ಲಿ, ಪ್ರೌಢ ಶಿಕ್ಷಣವನ್ನು ಸರಕಾರಿ ಪ್ರೌಢಶಾಲೆ ಕಾಣೀರು ಇಲ್ಲಿ ಪಡೆದಿರುತ್ತಾರೆ. ಇವರು 2020-21ನೇ ಸಾಲಿನಿಂದ LKG ಮತ್ತು UKG ತರಗತಿಗಳ ಸಹಾಯಕಿಯಾಗಿ 4 ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಇವರು ಸೀತಾರಾಮಗೌಡ ಅಬ್ಬಡ ಇವರ ಧರ್ಮಪತ್ನಿಯಾಗಿದ್ದು, ಪುತ್ರ ಚೈತ್ರೇಶ್ ಮತ್ತು ಪುತ್ರಿ ಚೈತನ್ಯ ಇವರೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿದ್ದಾರೆ. ನಮ್ಮ ಅಕ್ಷರದಾಸಹ ಸಿಬ್ಬಂದಿಗಳಿಗೆ ಮತ್ತು LKG UKG ಸಹಾಯಕಿಯವರಿಗೆ ನಮ್ಮ ಶಾಲಾ ಹಾಗೂ ಸಮಿತಿಗಳ ಪರವಾಗಿ ಅಭಿನಂದನೆಗಳು. ಮಾನ್ಯ ಶಾಸಕರಾಗಿರುವಂತಹ ಕುಮಾರಿ ಭಾಗೀರಥಿ ಮುರಳಿಯವರು ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಒಬ್ಬ ಶಾಸಕರೆಂದರೆ ಸಾರ್ವಜನಿಕ ಜೀವನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು. ಮಾನ್ಯ ಶಾಸಕರು ತಮ್ಮ ಕಾರ್ಯಪ್ರವೃತ್ತ ಜೀವನದಲ್ಲಿ ಕಾಲಾವಕಾಶವನ್ನು ಮಾಡಿಕೊಂಡು ನಮ್ಮ ಶಾಲೆಯ ಈ ಕಾರ್ಯಕ್ರಮಕ್ಕೆ ತಮ್ಮ ಸಮಯವನ್ನು ಮೀಸಲಿಟ್ಟು ಆಗಮಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಹಾಗೂ ಊರವರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಿಮ್ಮ ಆಗಮನಕ್ಕೆ ನಾವು ಚಿರಋಣಿ ಮೇಡಮ್. ತಮಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಊರವರ ಪರವಾಗಿ ಒಂದು ಸರಳ ಸನ್ಮಾನವನ್ನು ಏರ್ಪಡಿಸಿರುತ್ತೇವೆ. ಮುಖ್ಯ ಶಿಕ್ಷಕರಾದ
ಶ್ರೀಮತಿ ಶಶಿಕಲಾ ಎಂ ಹಾಗೂ ನಮ್ಮ SDMC ಅಧ್ಯಕ್ಷರಾದ ಶ್ರೀಮತಿ ಸುನೀತಾ ಗಣೇಶ್ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಸುನಂದ ಇವರು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಮಾನ್ಯ ಶಾಸಕರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಸ್ಥಳ ಸಾನ್ನಿಧ್ಯದ ಸುಬ್ರಹ್ಮಣ್ಯ ದೇವರು ಹಾಗೂ ಪರಿವಾರದ ಎಲ್ಲ ದೇವಗಳಿಗೆ ವಂದಿಸಿಕೊಳ್ತಾ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೊಬ್ಬೆಕೇರಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಹಾಗೂ ಹಿರಿಯ ವಿದ್ಯಾಸಂಘದ ಇವುಗಳ ಜಂಟಿ ಆಶ್ರಯದಲ್ಲಿ ಶಾಲಾ ವಾರ್ಷಿಕೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಬೆಳಿಗ್ಗೆ ಉದ್ಘಾಟನೆಗೊಂಡು ಆ ನಂತರ ವಿವಿಧ ಕಾರ್ಯಕ್ರಮಗಳು ಮಾಡಿಕೊಂಡು ಈಗ ಸಭಾ ಕಾರ್ಯಕ್ರಮ ಸಂಜೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಮತಿ ಸುನೀತಾ ಗಣೇಶ್ ಅವರೇ, SDMC ಅಧ್ಯಕ್ಷರು, ಮುಖ್ಯ ಅತಿಥಿಗಳಾಗಿರುವ ನಮ್ಮ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾಗಿ, ಈಗ ಕೃಷಿ ಪತ್ತಿನ ಸಹಕಾರಿ ಸಂಘ ಕಾಣಿಯೂರು ಇದರ ಅಧ್ಯಕ್ಷರಾಗಿ ಎಲ್ಲ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ನಿರಂತರ ಎಲ್ಲರೊಟ್ಟಿಗೆ ಬೆರೆಯುತ್ತಿರುವಂಥ ಯುವ ನಾಯಕ ಗಣೇಶ್ ಉದ್ದನಡ್ಕರ್ ಅವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಪ್ರಶಾಂತ್ ಆದಿಮುರುಳ್ಯ, ಸೋಮಪ್ಪಕ್ಕೆ, ಹಾಗೆ ರವೀಂದ್ರ ಗೌಡ ಮರತರಿಕ, ಗಿರಿಧರ, ಜಗದೀಶ್ ಬಿಟಿ ಪೊಲೀಸ್ ಬರಲಿಲ್ಲ ಅಂತ ನೀವೇ ಜಗದೀಶ್ ಅವರೇ, ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತರೇ, SDMCನ ಸರ್ವ ಸದಸ್ಯರೇ, ಶಿಕ್ಷಕ ವೃಂದದವರೇ, ಪೋಷಕರೇ, ವಿದ್ಯಾಭಿಮಾನಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ನಾನು ಕಳೆದ ವರ್ಷ ಕೂಡ ಈ ಶಾಲೆಯ ವಾರ್ಷಿಕೋತ್ಸವಕ್ಕೆ ಬಂದಿದ್ದೇನೆ. ಈ ವರ್ಷ ಬರೋದಿಲ್ಲ ಅಂತ ನಿರ್ಧಾರ ಮಾಡಿದ್ದೆ. ಒಂದು ಸಲ ಒಂದು ಶಾಲೆಗೆ ಹೋದರೆ ಇನ್ನೊಂದು ಸಲ ಇನ್ನೊಂದು ಶಾಲೆಗೆ ಹೋಗುವ ಅಂತ ಹೇಳುವ ಯೋಚನೆಯಲ್ಲಿ ಇದ್ದೆ. ಗುದನಡ್ಕ ಫೋನ್ ಮೇಲೆ ಫೋನ್ ಮಾಡಿದ್ರು. ಮತ್ತು ನಮ್ಮ ಸುನೀತಕ್ಕ ನಮ್ಮ ಊರಿನವರು, ನಾವು ಒಂದೇ ವಾರ್ಡ್ನವರು. ಅವರು ಅಲೇಕಿಯಲ್ಲಿ ಇದ್ದರು, ಮುರಳ್ಯ ಗ್ರಾಮದ. ಈಗ ಮಕ್ಕಳು ಇಲ್ಲಿ ಬರುವ ಕಾರಣ ಇಲ್ಲಿ SDMC ಅಧ್ಯಕ್ಷರಾಗಿದ್ದಾರೆ. ಹಾಗೆ ಮತ್ತು ಈ ಶಾಲೆಯ ಶಿಕ್ಷಕಿಯರು ಮತ್ತು ನಮಗೆಲ್ಲ ಈ ಊರಿನ ಎಲ್ಲರೂ ನಮ್ಮ ಆತ್ಮೀಯರು, ಯಾವಾಗಲೂ ಸಿಗ್ತಾ ಮಾತನಾಡ್ತಾ ಇರುವಂಥ ವ್ಯಕ್ತಿಗಳು. ಆದ್ದರಿಂದ ತಪ್ಪಿಸಿಕೊಳ್ಳಿಕ್ಕಾಗಲಿಲ್ಲ. ಕೇರ್ಪಡ ಮಹಿಷಮದ್ದಿನ ದೇವಸ್ಥಾನದ ಬ್ರಹ್ಮಕಲಶ, ಅದರಲ್ಲಿ ಕೂಡ ಎಡೆಯಲ್ಲಿ ತುರ್ತಾಗಿ ಬಂದಿದ್ದೇನೆ. ಮಧ್ಯಾಹ್ನಂತರ ಈಗ ಜಾತ್ರೆಗೆ ವಾಪಸ್ ಹೋಗಬೇಕಾಗಿದೆ. ಏನೇ ಇರಲಿ, ಈ ಪರಿಸರದಲ್ಲಿ ಒಂದು ರೀತಿಯ ವಾರ್ಷಿಕೋತ್ಸವವನ್ನು ಮಾಡಿದರೆ ಈ ಊರಿನವರಿಗೆ ಒಂದು ರೀತಿಯ ಹಬ್ಬದ ವಾತಾವರಣ ನಿರ್ಮಾಣ ಆಗ್ತದೆ. ನಮ್ಮ ಪಕ್ಕದ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಆದರೆ ಈ ಜನರಿಗೆ ಶಾಲೆಯಲ್ಲಿ ಒಂದು ವಾರ್ಷಿಕೋತ್ಸವ, 2 ದೇವಸ್ಥಾನ ಮತ್ತು ಶಾಲೆ ಎರಡು ದೇವಾಲಯಕ್ಕೆ ಸಮಾನಾದ ಒಂದು ಊರಿಗೆ 2 ಕಣ್ಣಿದ್ದಾಗೆ. ಆ 2 ಕಾರ್ಯಕ್ರಮಗಳು ಎಲ್ಲರೂ ಊರಿನವರು ಸೇರಿಕೊಂಡು ಮಾಡುವಂಥ ಕಾರ್ಯಕ್ರಮ.
ಶಾಲೆಯ ಮುಖಾಂತರ ಊರಿನ ಜನ ಎಲ್ಲ ಸೇರಿಕೊಂಡು ಹಳೆ ವಿದ್ಯಾರ್ಥಿಗಳು ನನಗೇನು ಈ ಶಾಲೆಯಲ್ಲಿ ಒಂದಿಷ್ಟು ಶಿಕ್ಷಣ ದೊರಕಿದೆ, ಒಂದಿಷ್ಟು ಶಿಕ್ಷಕರು ನನಗೆ ಶಿಕ್ಷಣವನ್ನು ಕೊಟ್ಟು ನಾನು ಈ ಮಟ್ಟಕ್ಕೆ ಬೆಳೆದಿದ್ದೇನೆ, ನನ್ನಿಂದ ಏನಾದರೂ ಈ ಶಾಲೆಗೆ ಕೊಡುಗೆಯನ್ನು ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಯೋಚನೆ ಮಾಡಿಕೊಂಡು ಒಂದು ರೀತಿಯ ವಾರ್ಷಿಕೋತ್ಸವವನ್ನು ಮಾಡುವ. ಯಾವಾಗಲೂ ಕೊಡುಗೆಗಳನ್ನು ಕೊಟ್ಟರೆ ಶಾಲೆ ಒಳಗಿರ್ತದೆ. ಈ ಕಾರ್ಯಕ್ರಮ ಮಾಡಿದರೆ ಅವರಿಗೂ ಭಾಗವಹಿಸಿಕೊಳ್ಳಿಕ್ಕಾಗ್ತದೆ, ಅವರು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಿಕ್ಕಾಗ್ತದೆ. ಅದಕ್ಕೋಸ್ಕರ ವಾರ್ಷಿಕೋತ್ಸವವನ್ನು ಜಂಟಿಯಾಗಿ ಮಾಡ್ತಿದ್ದೇವೆ. ಇನ್ನು ಮುಂದೆ ಹಳೆ ವಿದ್ಯಾರ್ಥಿ ಸಂಘದವರೇ ಕಾರ್ಯಕ್ರಮ ಆಗುವಂಥ ಸಂದರ್ಭ ಬರ್ಬೋದು. ಯಾಕಂದರೆ ಮಕ್ಕಳ ಸಂಖ್ಯೆ ಕಡಿಮೆ ಆದರೆ ಅಲ್ಲಿ ಶಾಲೆ ಮುಚ್ಚುವಂಥ ಶಾಲೆಗಳಲ್ಲಿ ಹಳೆ ವಿದ್ಯಾರ್ಥಿಗಳೇ ವಾರ್ಷಿಕೋತ್ಸವ ಮಾಡ್ಬೋದು. ಅಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವ ಈ ಸಂದರ್ಭದಲ್ಲಿ ಈ ಪರಿಸರದ ಜನ ಎಲ್ಲ ಒಳ್ಳೆಯ ಮನಸ್ಸಿನಿಂದ ಸರಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಬೇಕು, ನಮ್ಮ ಮಕ್ಕಳಿಗೆ ಸರಕಾರಿ ಶಾಲೆಯಲ್ಲಿ ಶಿಕ್ಷಣ ಕೊಡಿಸಬೇಕು, ಆ ಮುಖಾಂತರ ಸಮಾಜದಲ್ಲಿ ಒಬ್ಬ ನಾಯಕನನ್ನಾಗಿ ಮಾಡಬೇಕು ಎನ್ನುವ ಒಂದು ಹಂಬಲದಿಂದ ಮತ್ತು ಒಂದು ರೀತಿಯ ದೃಢ ನಿರ್ಧಾರದಿಂದ ನಮ್ಮ ಊರಿನ ಶಾಲೆಯನ್ನು ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯ ಎನ್ನುವ ನಿಟ್ಟಿನಲ್ಲಿ ಊರಿನ ಎಲ್ಲರೂ ಅವರವರ ಮಕ್ಕಳನ್ನು ಈ ಶಾಲೆಗೆ ಕಲಿಸಿದ ಕಾರಣ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿಯಾಗಿದೆ. ಈ ಶಾಲೆಯಲ್ಲಿ ಇವತ್ತು ಇಂಥ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕಾಗಿ ನಾನು ಯಾರು ಈ ಶಾಲೆಗೆ ತಮ್ಮ ಮಕ್ಕಳನ್ನು ಕಲಿಸಿಕೊಟ್ಟಿದ್ದೀರಾ ಆ ಪೋಷಕರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಇವತ್ತು ನಾವೆಲ್ಲ ನೋಡ್ತಿದ್ದೇವೆ, ಪಕ್ಕದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಇದೆ, ಇನ್ನೊಂದಷ್ಟು ಪ್ರೈವೇಟ್ ಸ್ಕೂಲ್ಗಳಿದೆ. ಇಷ್ಟು ಇದ್ದರೂ ಕೂಡ ಇಲ್ಲಿ ಇಷ್ಟು ಮಕ್ಕಳನ್ನು ಸೇರಿಸಿಕೊಂಡು ಇಲ್ಲಿ ಒಂದು ಶಾಲೆ ನಡೆಸ್ತಿದ್ದೇವೆ. ಶಿಕ್ಷಕರ ಕೊರತೆಯನ್ನು ಇಲ್ಲಿ ಕಡಿಮೆ ಆಗಲಿಕ್ಕಿಲ್ಲ, ಸಾಧಾರಣ ಮಟ್ಟಿಗೆ ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ. ಒಂದಷ್ಟು ಅತಿಥಿ ಶಿಕ್ಷಕಿಯರು ಇದ್ದಾರೆ, ಒಂದಷ್ಟು ಶಾಲೆಯಲ್ಲಿ ಶಿಕ್ಷಕಿಯರ ಕೂಡ ಇದ್ದುಕೊಂಡು ಒಳ್ಳೆಯ ರೀತಿಯ ಶಿಕ್ಷಣವನ್ನು ನೀಡ್ತಿದ್ದಾರೆ. ಪ್ರಾಥಮಿಕ ಹಂತದ ಶಿಕ್ಷಣ ನಮಗೆ ಅತಿ ಮುಖ್ಯವಾದ ಶಿಕ್ಷಣ, ಅದು ಒಂದು ರೀತಿಯ ನಮಗೆ ಫೌಂಡೇಶನ್ ಆಗಿರುವಂಥ ಶಿಕ್ಷಣ. ಪ್ರಾಥಮಿಕ ಹಂತದ ಶಿಕ್ಷಣದ ಗುಣಮಟ್ಟವನ್ನು ನೋಡಿಕೊಂಡು ಆ ಮಗು ಮತ್ತೆ ಮತ್ತೆ ಬೆಳೆದು ದೊಡ್ಡ ವ್ಯಕ್ತಿಯಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಶಾಲೆಯಲ್ಲಿ ಮಕ್ಕಳು ಕೇವಲ ಒಂದಷ್ಟು ಸಮಯವನ್ನು ಮಾತ್ರ ಕಳೀತಾರೆ, ಉಳಿದೆಲ್ಲ ಸಮಯವನ್ನು ಮನೆಯಲ್ಲಿ ಪೋಷಕರೊಟ್ಟಿಗೆ, ತಂದೆ ತಾಯಿ, ಅಜ್ಜ ಅಜ್ಜಿ, ಅತ್ತೆ ಮಾವ, ಅಣ್ಣ ತಂಗಿಯರೊಟ್ಟಿಗೆ ಕಳೀತಾರೆ. ಆಗ ಆ ಮಗು ಆ ಸಮಯವನ್ನು ಕಳೆಯುವ ಸಂದರ್ಭದಲ್ಲಿ ಆ ಮಗುವಿನೊಟ್ಟಿಗೆ ಆ ಮನೆಯ ವಾತಾವರಣ ಹೇಗಿರ್ತದೆ, ಆ ಮನೆಯವರ ಒಡನಾಟ ಹೇಗಿರ್ತದೆ, ಅದನ್ನು ಹೊಂದಿಕೊಂಡು ಆ ಮಗು ಮುಂದೆ ಬೆಳೆಯುತ್ತಾ ಹೋಗ್ತದೆ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಮಾತನಾಡುವಾಗ ಸಣ್ಣ ಮಕ್ಕಳಿದ್ದಾರೆ, ಅವರ ಮಕ್ಕಳ ಎದುರು ಒಳ್ಳೆಯ ವಿಚಾರವನ್ನೇ ಮಾತಾಡಬೇಕು, ಸತ್ಯವಾದ ವಿಚಾರವನ್ನು ಮಾತಾಡಬೇಕು. ಆ ಒಳ್ಳೆ ಸಂಸ್ಕಾರಯುತ ಮಾತುಗಳನ್ನಾಡಿದರೆ ಆ ಮಗು ಮುಂದೆ ಸಂಸ್ಕಾರಯುತ ವ್ಯಕ್ತಿಯಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಇದೆ. ನಮ್ಮ ಮನೆಯಲ್ಲಿ ದಿನ ಜಗಳ ಮಾಡ್ತಿದ್ರೆ ಆ ಮಗು ಮರುದಿವಸ ಕ್ಲಾಸಲ್ಲಿ ಬಂದು ಅಕ್ಕಪಕ್ಕದ ಮಕ್ಕಳೊಟ್ಟಿಗೆ ಜಗಳ ಮಾಡ್ತಾ ಇರ್ತದೆ. ಅಂದರೆ ಅದು ಮನೆಯ ಸಂಸ್ಕಾರ ಕೂಡ ನಮಗೆ ಪೂರಕವಾಗಿರ್ತದೆ. ಬರೀ ಶಾಲೆಯ ಶಿಕ್ಷಣ ಕೊಟ್ಟರೆ ಸಾಕಾಗಲಿಕ್ಕಿಲ್ಲ, ಪರಿಸರದ ವಾತಾವರಣ ಕೂಡ ಅವರಿಗೊಂದು ಶಿಕ್ಷಣವಾದಾಗ ಪೂರಕವಾಗಿರ್ತದೆ. ಅಂದರೆ ಅವನು ಹೊಂದಿಕೊಂಡು ಬದುಕ್ತಾನೆ, ನೆರೆಕರೆಯವರು ನೋಡ್ತಾನೆ, ಅಕ್ಕಪಕ್ಕದ ಮನೆಯವರು ನೋಡ್ತಾನೆ, ಅವರು ಹೇಗಿದ್ದಾರೆ, ಅವರ ನಡೆನುಡಿ ಹೇಗೆ, ಅದನ್ನು ಹೊಂದಿಕೊಂಡು ಮಗು ಅದನ್ನು ಕೂಡ ಕಲಿತುಕೊಂಡು ಬದುಕ್ತದೆ. ಅದಕ್ಕೋಸ್ಕರ ಶಿಕ್ಷಣದ ಜೊತೆಗೆ ಪರಿಸರದ ಪಾಠ ಕೂಡ, ಪರಿಜ್ಞಾನ ಕೂಡ ಅತಿ ಮುಖ್ಯವಾಗಿರ್ತದೆ. ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಮಗು ಫಸ್ಟ್ ಬಂದರೆ, ರ್ಯಾಂಕ್ ಬಂದರೆ, ನನ್ನ ಮಗ ಕಲಿತು ಫಸ್ಟ್ ಬಂದಿದ್ದಾನೆ ಅಂತ ತಂದೆ ತಾಯಿ ಹೆಮ್ಮೆ ಪಟ್ಟುಕೊಳ್ತಾರೆ. ಒಂದು ವೇಳೆ ಆ ಮಗು ಫೈಲ್ ಆದರೆ ಆಗ ಹೇಳ್ತಾರೆ ಆ ಟೀಚರ್ನ ಪಾಠ ಈಗ ಅರ್ಥ ಹೊಂದಿದ್ದೇನೆ, ಆ ಮಾಸ್ಟ್ನೊಂಜಿ ಪಾಠ ಈಗ ಅರ್ಥ ಆಗಿದೆ, ಬೊಕ್ಕ ಪೂರ ಪಾಠ ಪಾಸ್ ಆತಿ, ಒಂಜಿ ಮಾತ್ರ ಆ ಟೀಚರ್ನ ಮಾಸ್ಟ್ನ ಪಾಠ ಸರಿಯಾವಂತೆ ಐ ಫೈಲ್ ಆಯ್ನ. ಆಗ ಅಲ್ಲಿ ಯಾರು ಫೈಲ್ ಮಾಡೋದು? ಟೀಚರ್ ಮತ್ತು ಮಾಸ್ಟರ್. ಪಾಸ್ ಆದರೆ ನನ್ನ ಮಗ ಓದಿರಲಿಕ್ಕೆ ಬುದ್ಧಿವಂತ, ಆದ್ದರಿಂದ ಪಾಸ್ ಆಗಿದೆ. ಅದೆಲ್ಲ ನಾವು ಪಾಸ್ ಆದರೂ ಫೈಲ್ ಆದರೂ ಮಗುವಿನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ಮಗು ಎಲ್ಲ ಶಿಕ್ಷಕರು ಒಂದೇ ರೀತಿಯ ಪಾಠವನ್ನು ಕೂಡಿಸಿ ಹೇಳ್ತಾರೆ. ಆದರೆ ಆ ಮಗುವಿಗೆ ಎಷ್ಟು ಸಾಮರ್ಥ್ಯ ಇದೆ ಅದನ್ನು ಪಡ್ಕೊಳ್ಳಿಕ್ಕೆ, ಅದನ್ನು ತಿಳ್ಕೊಳ್ಳಿಕ್ಕೆ, ಅದರ ಆಧಾರದಲ್ಲಿ ಆ ಮಗು ಬೆಳೀತದೆ. ಅದಕ್ಕೆ ನಾವು ಯಾವ ಮಗುವನ್ನು ಒಂದು ಮಗುವಿನ ಎದುರು ಇನ್ನೊಂದು ಮಗುವನ್ನು ಎತ್ತಿ ಕಟ್ಟಬಾರ್ದು. ಆತು ಮಾರ್ಕ್ ಎತ್ತಿ ಅಷ್ಟು ಮಾರ್ಕ್ ತೆಗ್ದ, ನಿನಗೇನು ಅಷ್ಟು ಮಾರ್ಕ್ ತೆಗಲಿಕ್ಕೆ ಅಂತ ಮಗುವನ್ನು ಬೈಬಾರ್ದು, ಜೋರು ಮಾಡಬಾರ್ದು. ಆ ಮಗು ಇವತ್ತು ಫಸ್ಟ್ ಬಂದಿದ್ದಾನೆ, ಅವನಷ್ಟು ಓದಿದ್ದಾನೆ, ನೀನು ಕೂಡ ಅವನಾಗಿ ಓದು, ಅವನಿಗಿಂತ ಜಾಸ್ತಿ ಬರುವ ಸಲ ಮಾರ್ಕ್ ತೆಗೆಯುವಂತೆ ಆಗಬೇಕು ಎನ್ನುವ ಪ್ರೋತ್ಸಾಹದ ಮಾತುಗಳನ್ನ ಆಡಬೇಕು. ಆಗ ಆ ಮಗುವಿಗೆ ನಿಮ್ಮ ಮೇಲೆ ಪ್ರೀತಿ ಬರ್ತದೆ, ಪಕ್ಕದ ಮನೆಯ ಹುಡುಗನ ಮೇಲೆ ಕೂಡ ಪ್ರೀತಿ ಬರ್ತದೆ. ಅದು ಬಿಟ್ಟು ಅವನಷ್ಟು ಓದಿದ್ದಾನೆ, ನೀನೇನು ಇಲ್ಲ, ನೀನು ಬರೇ ದಡ್ಡ ಅಂತ ದಿನ ಬೈತಾ ಇದ್ದರೆ ಆ ಮಗುವಿಗೆ ನಿಮ್ಮಲ್ಲಿಯೂ ಸಿಟ್ಟು ಬರ್ತದೆ, ಪಕ್ಕದ ಮನೆಯ ಹುಡುಗ ಫಸ್ಟ್ ಬರುವವನ ಮೇಲೆ ಕೂಡ ಒಂದು ದ್ವೇಷ ಹುಟ್ಕೊಳ್ತದೆ, ನೀನು ಫಸ್ಟ್ ಬಂದ ಕಾರಣ ನನಗೆ ನನ್ನ ಅಪ್ಪ ಅಮ್ಮ ಮನೆಯಲ್ಲಿ ಬೈತಾರೆ ಅಂತೇಳಿ. ಹಾಗಾಗಬಾರ್ದು. ಆ ಮಗುವನ್ನು ಪ್ರೋತ್ಸಾಹದ ಬೇಕು, ಈ ಮಗುವಿಗೆ ಪ್ರೋತ್ಸಾಹದ ಮಾತುಗಳನ್ನಾಡಿ ಇಬ್ಬರನ್ನು ಸಮಾನ ಮಟ್ಟದಲ್ಲಿ ನೋಡುವಂಥ
ಪೋಷಕರು ನಾವಾಗಬೇಕು. ಆಗ ಮಾತ್ರ ಈ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಇತ್ತೀಚೆಗೆ ನಾವು ನೋಡ್ತಿದ್ದೇವೆ, ಮಕ್ಕಳಿಗೆ ಸಣ್ಣ ವಿಷಯಕ್ಕೆ ಅವರು ಖಿನ್ನತೆಗೊಳಗಾಗಿ ಏನೇನೋ ಮಾಡಿಕೊಳ್ತಾರೆ. ಮೊನ್ನೆ ಒಂದು 4ನೇ ಕ್ಲಾಸಿನ ಹುಡುಗಿ ಆತ್ಮಹತ್ಯೆ ಮಾಡೋದು, 6ನೇ ಕ್ಲಾಸ್ನ ಹುಡುಗಿ. ಮೊದಲೆಲ್ಲ SSLC ಫೈಲ್ ಆದರೂ ಯಾರೂ ಆತ್ಮಹತ್ಯೆ ಮಾಡಿಕೊಳ್ತಿರ್ಲಿಲ್ಲ, ಡಿಗ್ರಿ ಫೈಲ್ ಆದರೂ ಯಾರು ಆತ್ಮಹತ್ಯೆ ಮಾಡ್ಕೊಳ್ತಿರ್ಲಿಲ್ಲ, ಓಡಿ ಹೋಗ್ತಿರ್ಲಿಲ್ಲ. ಅವರು ಫೈಲ್ ಆದರೆ ತುಂಬ ಖುಷಿ ಪಡ್ತಿದ್ರು, ಅಪ್ಪನೊಟ್ಟಿಗೆ ಕೆಲಸ ಮಾಡ್ಬೋದು ತೋಟದಲ್ಲಿ ಅಂತೇಳಿ, ಒಂದಿಷ್ಟು ಸಂಪಾದನೆ ಮಾಡ್ಬೋದು. ಅವನು ಫೇಲ್ ಆದರೆ ಖುಷಿಯಲ್ಲಿ ಓಡಿಕೊಂಡು ಬರ್ತಿದ್ದ ಮನೆಗೆ, ಓ ನಾನು ಫೇಲ್ ಆಗಿದ್ದೇನೆ ಅಂತೇಳಿ. ಅವನು ಹೆದರ್ತಿರ್ಲಿಲ್ಲ ಯಾರಿಗೆ, ಯಾಕೆಂದರೆ ಅವನು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಅವನಿಗೆ ಧೈರ್ಯ ಇತ್ತು, ನಾನು ಯಾರಿಗೂ ಹೆದರ್ಬೇಕಂತಿಲ್ಲ ಅಂತ. ಈಗ ಏನಾಗಿದೆ, ಫೋರ್ಸ್ ಮಾಡೋದು ನಾವೇ, ನೀನು ಅಷ್ಟು ಮಾರ್ಕ್ ತೆಗಿಬೇಕು, ನೀನು ಇಷ್ಟು ಮಾರ್ಕ್ ತೆಗಿಬೇಕು, ಅದನ್ನೇ ಓದಬೇಕು, ಇದೇ ಸಬ್ಜೆಕ್ಟ್ ಓದಬೇಕು. ಆಚೆ ಮನೆಯವರು ಸೈನ್ಸ್ ತಗೊಂಡ್ರೆ ನೀನು ಕನ್ನಡದಲ್ಲಿ ಅಲ್ಲಿಂದ ಅಲ್ಲಿ ಪಾಸ್ ಆದರೂ ನೀನು ಸೈನ್ಸೇ ಓದಬೇಕು ಅಂತ ನಾವು ಪ್ರೆಷರ್ ಹಾಕಿದ ಕಾರಣ ಆ ಮಗುವಿಗೆ ಪ್ರೆಷರ್ ಆಗ್ತದೆ. ಆಗ ಈ ಮಗುವಿನ ಒತ್ತಡದಲ್ಲಿ ಪುಸ್ತಕದ ವಿಷಯ ಅವನಿಗೆ ತಲೆಗೆ ಹತ್ತಲಿಕ್ಕಿಲ್ಲ. ಒಂದು ರೀತಿಯಿಂದ ಟೀಚರ್ಸ್ಗಳ ಒಂದು ರೀತಿಯ ಬೈಗಳು, ಮನೆಯಲ್ಲಿ ಬೈಗಳು, ಓದದಿದ್ದರೆ ಶಿಕ್ಷಕರಿಗೆ ಮತ್ತೆ ಅವನಿಗೆ 2 ಬೈಲೇಬೇಕು. ಯಾಕಂದರೆ ಅಲ್ಲಿ ಸಬ್ಜೆಕ್ಟಲ್ಲಿ ಒಬ್ಬ ಫೈಲ್ ಆದರೂ ಅವ್ರು 100% ಬರಲಿಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರ ಅವನು ಜಾಸ್ತಿ ಓದಬೇಕಂತ ಬೈದು ಹೊರತು ಬಿಟ್ಟು ನೀನು ಕಡಿಮೆ ಮಾರ್ಕ್ ತೆಗೀತೆ ಅಂತ ಯಾವ ಟೀಚರು ಯಾವ ಮಕ್ಕಳಿಗೆ ಬೈಲಿಕ್ಕಿಲ್ಲ. ಅವನು ಈ ಮಗುವಿನಷ್ಟೇ ಫಸ್ಟ್ ಬರಬೇಕು, ಅಷ್ಟೇ ಮಾರ್ಕ್ ತೆಗಿಬೇಕೆನ್ನೋ ಉದ್ದೇಶವನ್ನು ಗುರಿಯನ್ನು ಇಟ್ಟುಕೊಂಡು ಅವನು ಮುಂದೆ ಒಳ್ಳೆಯ ವ್ಯಕ್ತಿ ಆಗಬೇಕೆನ್ನೋ ಗುರಿಯನ್ನು ಇಟ್ಟುಕೊಂಡು ಆ ಮಗುವಿಗೆ ಬೈತಾರೆ, 1-2 ಪೆಟ್ಟು ಕೊಡ್ತಾರೆ. ಹೊರತು ಬಿಟ್ಟು ದ್ವೇಷವಾಗಿ ಯಾವ ಶಿಕ್ಷಕರು ಯಾವ ಶಿಕ್ಷಕಿಯರು ಯಾವ ಮಗುವನ್ನು ಶಿಕ್ಷಿಸುವುದಿಲ್ಲ. ಆದ್ದರಿಂದ ನಮ್ಮ ಮಕ್ಕಳನ್ನು ನಾವು ಒಳ್ಳೆಯ ಶಿಕ್ಷಣದ ಗುಣಮಟ್ಟದ ಶಿಕ್ಷಣದ ಮುಖಾಂತರ ಬೆಳೆಸಿ ಆ ಮಗುವಿಗೆ ಒಳ್ಳೆಯ ಸಂಸ್ಕಾರಯುತವಾದ ಸಂಸ್ಕಾರವನ್ನು ಕೂಡ ಕೊಟ್ಟು ಆ ಮಗು ಮುಂದೆ ಸಮಾಜದಲ್ಲಿ ಉತ್ತಮ ನಾಯಕನಾಗುವಾಗಿ ಮೂಡಿ ಬರಲಿಕ್ಕೆ ಶಿಕ್ಷಕರ ಜೊತೆಗೆ ಪೋಷಕರು ನಾವೆಲ್ಲ ಕೈ ಜೋಡಿಸಿಕೊಂಡು ಸಮಾಜದ ಉನ್ನತ ಮಟ್ಟಕ್ಕೆ ಹೇರುವಂಥ ಮಕ್ಕಳಿಗೆ ಪ್ರೋತ್ಸಾಹವನ್ನು ಮಾಡಿ ಇವತ್ತು ಸನ್ಮಾನ ಮಾಡಲಿಕ್ಕೆ ಇರ್ಬೋದು. ಕೆಲವೊಂದು ಮಕ್ಕಳನ್ನು ಪ್ರತಿಭಾ ಕಾರಂಜಿಯಲ್ಲಿ ಫಸ್ಟ್ ಬಂದವರು ಇರ್ಬೋದು, ಅಥವಾ 7th ಫಸ್ಟ್ ಬಂದವರು ಇರ್ಬೋದು, ಕನ್ನಡದಲ್ಲಿ ಫಸ್ಟು, ಗಣಿತದಲ್ಲಿ ಫಸ್ಟ್, ಒಂದೊಂದು ಟೀಚರ್ ಕೊಡ್ತಾರೆ, ಅವರವರ ಪಾಠದಲ್ಲಿ ಫಸ್ಟ್. ರಿಟೈರ್ಡ್ ಆದ ಟೀಚರ್ಸ್ಗಳಿಗೆ ಇರ್ತದೆ, ನನಗೆ ಒಂದಿಷ್ಟು ಕೊಡಬೇಕೇನೋ ಶಾಲೆ. ಆಗ ಅವರು ನನ್ನ ಗಣಿತ ಪಾಠ ಮಾಡ್ತಿದ್ದ ಟೀಚರ್ ಇದ್ದರೆ ಗಣಿತದಲ್ಲಿ ಯಾರು ಫಸ್ಟ್ ಬರ್ತಾರೆ 7ನೇ ಕ್ಲಾಸಲ್ಲಿ ಅವರಿಗೆ ನನ್ನ ಪ್ರೈಸ್ ಉಂಟಂದು. ಯಾಕೆ ಇವರು ಜಾಸ್ತಿ ಓದಲಿ ಅಂತ ಅವತ್ತು ಹೇಳಿದವರು, ಅದನ್ನು ಮತ್ತೆ ನಿರಂತರ ಕೊಡ್ತಾ ಇರ್ತಾರೆ. ಹಾಗೆ ಅಂತ ಪ್ರೈಸ್ಗಳು ಯಾಕೆ ಕೊಡ್ತಾರೆ ಅಂತೇಳಿ ಅಲ್ಲಿ ಕೂತ ಕಡಿಮೆ ತೆಗೆದ ಹುಡುಗ ಕೂಡ ನಾಳೆ ನಾನು ಅಷ್ಟು ಮಾರ್ಕ್ ತೆಗಿಬೇಕು ಅನ್ನೋ ಮನೋಭಾವನಲ್ಲಿ ಮೂಡಬೇಕು, ಅವನ ಹಾಗೆ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಕೊಡ್ತಾರೆ. ಹೊರತು ಬಿಟ್ಟು ಆ ಮಗು ಭಾರಿ ಬುದ್ಧಿವಂತ ಅಂತ ಯಾರೂ ಕೊಡೋದಿಲ್ಲ. ಇನ್ನೊಂದು ಮಗುವಿಗೆ ಪ್ರೋತ್ಸಾಹದಾಯಕವಾಗಿ ಈ ಮಗುವನ್ನು ಪ್ರೋತ್ಸಾಹ ಮಾಡೋದಂತ ತಿಳ್ಕೊಂಡು ಆ ಮಗುವನ್ನು ಪ್ರೋತ್ಸಾಹಿಸಿದ್ದಾರೆ. ಅಂತ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ. ಶಾಲೆಯಲ್ಲಿ ಕಲಿತ ಮಕ್ಕಳು ಮುಂದೆ ಉತ್ತಮ ನಾಯಕರಾಗಿ, ಸಮಾಜದ ಒಬ್ಬ ಉತ್ತಮ ನಾಯಕನಾಗಿ, ಈ ಊರಿಗೆ ಅವನಿಂದ ಕೊಡುಗೆ ಆಗುವಂಥ ರೀತಿಯಲ್ಲಿ ಅವನು ಉತ್ತಮ ನಾಯಕನಾಗಲಿ. ಇವತ್ತು ಸೈನಿಕನಾಗ್ಬೋದು, ಅವನು ಪೈಲಟ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಏನೇನು ಆಗ್ಬೋದು, ರಾಷ್ಟ್ರಪತಿ ಕೂಡ ಆಗ್ಬೋದು. APJ ಅಬ್ದುಲ್ ಕಲಾಂ ರಾಷ್ಟ್ರಪತಿ, ಒಬ್ಬ ಶಿಕ್ಷಕನ ಮಗ. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿ ಆದರು, ಅವರೊಬ್ಬರು ಟೀಚರ್ಸ್ ಮಗ. ಹೀಗೆಲ್ಲ ಟೀಚರ್ಸ್ಗಳ ಮಕ್ಕಳು, ರೈತರ ಮಕ್ಕಳು ಕೂಡ ವಿಜ್ಞಾನಿಗಳಾಗಿದ್ದಾರೆ. ನಮ್ಮ ಹನುಮಂತಯ್ಯ, ಕೆಂಗಲ್ ಹನುಮಂತಯ್ಯ, ಇವರೆಲ್ಲ ಅವರವರ ರೈತರ ಮಕ್ಕಳಾದವರು, ದೊಡ್ಡ ದೊಡ್ಡ ವಿಜ್ಞಾನಿಗಳ ಮಕ್ಕಳಲ್ಲ. ಅಂತ ಒಂದು ಸಾಧನೆ ಇಲ್ಲಿ ನಮ್ಮ ಊರಿನಲ್ಲಿ ಕೂಡ ಮಾಡಿದವರಿದ್ದಾರೆ. ತೋಟದ ಕೆಲಸಕ್ಕೆ ಹೋಗ್ತಿದ್ದ, ತೋಟದಲ್ಲಿ ಕೆಲಸ ಮಾಡ್ತಿದ್ದ ಅಪ್ಪ ಅಮ್ಮನ ಮಕ್ಕಳು ಇವತ್ತು ವಿಜ್ಞಾನಿಗಳಾಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಇವತ್ತು ಡಾಕ್ಟರ್ ಆಗಿದ್ದಾರೆ, ಎಲ್ಲ ಜಾಬಲ್ಲಿದ್ದಾರೆ. ಅದಕ್ಕೆ ನಮ್ಮ ಮಕ್ಕಳಿಗೆ ಉದ್ಯೋಗಕ್ಕಾಗಿ ನಾವು ಯಾರು ಫೋರ್ಸ್ ಮಾಡಿ ವಿದ್ಯೆ ಕಲಿಸಬಾರು. ಅವನ ಜ್ಞಾನಕ್ಕೋಸ್ಕರ ಈಗಿನ ಶಿಕ್ಷಣ ಆಗಿರಬೇಕು, ಅದು ಗುಣಮಟ್ಟದ. ಅವನು ಬದುಕಲಿಕ್ಕೆ ಅವನಿಗೆ ಸಾಮರ್ಥ್ಯ ಇರುವಂಥ, ಧೈರ್ಯವಾಗಿ ಬದುಕು ಕಟ್ಟಿಕೊಳ್ಳಲಿಕ್ಕೆ ನಾವು ಇಂದಿನ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಅವನಿಗೆ ಒದಗುವಂತ ಆಗಬೇಕು ಆ ಮಗುವಿಗೆ. ಇವತ್ತು ಬೇರೆ ಬೇರೆ ತೋಟದ ಕೆಲಸದಲ್ಲಿ ಮೊದಲೆಲ್ಲ 10 ಮಕ್ಕಳು ಇರ್ಬೋದು, 10 ಮಕ್ಕಳಿಲ್ಲದ 5 ಮಕ್ಕಳಾದಿರ್ತದೆ. 2 ಗಂಡು ಮಕ್ಕಳು ಇದ್ದರೆ ಒಂದು ಮನೆಯಲ್ಲಿ ಆ 2 ಗಂಡು ಮಕ್ಕಳಿಗೆ 5 ಮಕ್ಕಳಾದರೆ 10 ಮಕ್ಕಳಾಗ್ತಿದ್ರು. ಮತ್ತೆ ಒಂದು ಮಕ್ಕಳು ಇದ್ದರೆ ಮತ್ತೆ 2 ಮಕ್ಕಳಿಗೆ 15 ಮಕ್ಕಳಾಗ್ತಿದ್ರು. ಈಗ ಅಂಥ ಪರಿಸ್ಥಿತಿ ಇಲ್ಲ, 1 ಮಗು 2 ಮಗು ಇರುವಂಥದ್ದು. ಅದು ಮನೆ ಕೂಡ ಬೇರೆ ಬೇರೆ ಇರ್ತದೆ, ಅಣ್ಣ ತಮ್ಮ ಒಟ್ಟಿಗೆ ಇರಲು. ನಾವು ಬೇರೆ ಬೇರೆ ಸಣ್ಣ ಸಣ್ಣ ಗೂಡು ಮಾಡಿಕೊಂಡು ಸಣ್ಣ ಸಣ್ಣ ಮನೆಯಲ್ಲಿ ಇರ್ತೇವೆ. ಆಗ ಈ ಮಗುವಿಗೆ ಮಾತನಾಡಲಿಕ್ಕೆ ಯಾರೂ ಜನ ಇರೋದಿಲ್ಲ, ಒಂದು ಬೇಜಾರದಲ್ಲಿ ಇರ್ತಾನೆ ಅವನು. ಆಗ ನಾವು ಈ ರೀತಿಯ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅವನು ಬಂದಾಗ ಸರ್ಕಾರಿ ಶಾಲೆಯಲ್ಲಿ ಎಲ್ಲರೊಳಗೆ ಬೆರೆತು, ಅಲ್ಲಿ ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ಇನ್ನು ಯಾವ ಮತ ಈ ಮತ ಎಲ್ಲ ಧರ್ಮದವರು ಕೂಡ ಒಟ್ಟಿಗೆ ಸೇರಿ ಬೆರೆತಾಗ ಆ ಮಗು ಧೈರ್ಯವಾಗಿ ಬೆಳೆದು ಅವನು 4 ಜನರೊಟ್ಟಿಗೆ ಬೆರೆಯುವುದನ್ನು ಕಳೀತಾನೆ.
ಅದಕ್ಕೋಸ್ಕರ ನೀವು ಇಂಗ್ಲೀಷ್ ಮೀಡಿಯಮ್ಗೆ, ನಾನು ಇಂಗ್ಲೀಷ್ ಮೀಡಿಯಮ್ನ ಬಗ್ಗೆ ಇದು ಹೇಳೋದಲ್ಲ, ಅಲ್ಲಿ ಹೋದರೆ ನೀವೇನು ಮಾಡ್ತೀರಿ, ಎಲ್ಲ ಮಕ್ಕಳು ವ್ಯಾನಲ್ಲಿ ಹೋಗ್ತಾರೆ, ನಿಮ್ಮ ಮಕ್ಕಳನ್ನು ಕೂಡ ಶೂಟ್ ಬೂಟ್ ಹಾಕಿಸಿ ಅಂಗಲದವರೆಗೆ ಈಗ ಗಾಡಿ ಬರ್ತದೆ, ಆ ಗಾಡಿಗೆ ಹತ್ತಿಸಿ ಕೊಡ್ತೇವೆ ನಾವು, 2 ಕೈ ಹಿಡಿದು. ಮಗುವಿಗೆ ಹತ್ತಿಲಿಕ್ಕೆ ಬರೋದಿಲ್ಲ, ಸಂಜೆ ಬರುವಾಗ ಕಾಯ್ತೈತೆ, 2 ಕೈಯಲ್ಲಿ ಇಳಿಸಿ 2 ಕೈಯಲ್ಲಿ ಇಟ್ಕೊಂಡೋಗಿ ಮನೆ ಒಳಗೆ ಬಿಡ್ತೇವೆ. ಮನೆಗೆ ಒಳಗೆ ಹೋದ ನಂತರ ಕೋಣೆ ಒಳಗೆ ಹಾಕಿ ಓದು ಅಂತ ಹೇಳ್ತೇವೆ. ಏನಾಗ್ತದೆ ಮಗು? ಫಾರ್ಮ ಕೋರಿಯನ್ನು ನಾವು ಏನು ಮಾಡ್ತೇವೆ, ಫಾರ್ಮ ಕೋರಿಯನ್ನು ಕೋಳಿ ಮರಿಗಳನ್ನು ಒಂದು ಗೂಡಿನಲ್ಲಿ ಹಾಕಿ ಅಷ್ಟಕ್ಕೆ ತಿನ್ನಿಸಿ ದಪ್ಪಾಗಿರ್ತದೆ. ಅದೇ ನೀವು ನಾಟಿ ಕೋಳಿಗಳನ್ನು ಬೇಕಾಬಿಟ್ಟು ಬಿಡ್ತದೆ, ಗಿಡಗ ಬಂದು ಹಾರಿಕೊಂಡು ಬಂದು ಮುಟ್ಲಿಕ್ಕೆ ಬಂದರೆ ಅದೆಲ್ಲ ಪೊದೆಯೆಲ್ಲ ತರಗೆಲೆಯೆಲ್ಲ ಅಡಗಿ ಕೂತು ಅದರ ತಾಯಿ ಅದನ್ನು ರಕ್ಷಣೆ ಮಾಡಿಕೊಂಡಿರ್ತದೆ. ಹಾಗೆ ಅದಕ್ಕೆ ಧೈರ್ಯ ಬಂದಿರ್ತದೆ, ಗಟ್ಟಿ ಮುಟ್ಟಾಗುತ್ತೆ. ಅಂಥ ಮಕ್ಕಳು ನಮ್ಮ ಈ ಶಾಲೆಗೆ, ಪ್ರೈವೇಟ್ ಸರ್ಕಾರಿ ಶಾಲೆಗೆ ಬರುವ ಮಕ್ಕಳು ಹಾಗೆ ಇರ್ತಾರೆ. ಯಾಕಂದರೆ ನಡ್ಕೊಂಡು ಬರೋದು, ಅವ್ರು ಗಾಡಿ ಬರೋದಿಲ್ಲ, ರೋಡು ಸೈಡಲ್ಲಿ ಬರ್ತಾರೆ, ಮಾರ್ಗ ದಾಟಲಿಕ್ಕೆ ಹೆದರಿಕೆ ಇಲ್ಲ. ಎಲ್ಲಿ ಬೇಕಾದರೂ ನೀವು ಕಾಡಲ್ಲಿ ನಡ್ಕೊಂಡೋಗಿ, ಗುಡ್ಡದಲ್ಲಿ ಹತ್ತಿಕೊಂಡು, ನಿಮಗಿಂತ ಮುಂದೆ ಅವ್ರು ಹತ್ತಿಕೊಂಡು ಹೋಗ್ತಾರೆ. ಅದೇ ನೀವು ಇಂಗ್ಲೀಷ್ ಮೀಡಿಯಂ ಹೋಗೋ ಮಕ್ಕಳು, ಅವರಿಗೆ ಗುಡ್ಡದಲ್ಲಿ ಹತ್ತಲಿಕ್ಕೆ ಆಗಲ್ಲ, ತೋಟದಲ್ಲಿ ಹತ್ತಲಿಕ್ಕೆ, ಮೆಟ್ಟುಲಿಲಿಕ್ಕೂ ಕೂಡ ಆಗೋದಿಲ್ಲ. ಅಂಥ ಪರಿಸ್ಥಿತಿ ನಾವು ಮಾಡಿದದ್ದು. ಆ ಮಕ್ಕಳ ತಪ್ಪಲ್ಲ, ತಾಯಿ ಅಂದಿರ ತಪ್ಪು. ತಂದೆ ತಾಯಿ ಆ ರೀತಿ ಬೆಳೆಸಿರು. ಅದಕ್ಕಿಂತ ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ದೊರೆಯುತ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವುದು ಕೂಡ ನಮ್ಮೂರಿನವರ ಕರ್ತವ್ಯ ಆಗಿದೆ. ಆ ಮುಖಾಂತರ ನಾವು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಾಗೂ ಆಗ್ತದೆ. ಆ ಸರ್ಕಾರಿ ಶಾಲೆ ಉಳಿದ್ರೆ, ಇಷ್ಟೆಲ್ಲ ಖರ್ಚು ಮಾಡಿ ಎಲ್ಲ ಶಾಲೆ ಮುಚ್ಚಿ ಹೋದರೆ ಏನು ಪ್ರಯೋಜನ? ನಿಮ್ಮ ಹೆಸರಲ್ಲಿ ಇಷ್ಟು ದುಡ್ಡು ಕೊಟ್ಟಿರ್ತೀರಿ, ಶಾಲೆಗೆ ಒಂದು ಕೊಠಡಿ ಕೊಟ್ಟಿರ್ತೀರ, ಅಲ್ಲೊಂದಿಟ್ಟು ನೀರಿನ ಟ್ಯಾಂಕು, ಆ ಟ್ಯಾಂಕು, ಪೈಪ್ ಲೈನು ಅಥವಾ ಇನ್ನೇನು ಸ್ಟೀಲ್ ಪಾತ್ರೆ ತಟ್ಟೆ ಎಲ್ಲ ಕೊಟ್ಟಿರ್ತೀರಿ. ಅದು ಮತ್ತೆ ಏನು ಮಾಡೋದು? ಅದನ್ನು ಮಕ್ಕಳೆಲ್ಲ ಶಾಲೆ ಮುಚ್ಚಿ ಹೋದರೆ ಏನು ಪ್ರಯೋಜನ? ಅದಕ್ಕೋಸ್ಕರ ಆ ಶಾಲೆ ಮುಚ್ಚದಾಗೆ ಮುಂದಿನ ದಿನದಲ್ಲಿ ಈ ಶಾಲೆಯನ್ನು ಉಳಿಸಿ ಬೆಳೆಸುವ ಕೆಲಸ ಕೂಡ STMs, ಊರಿನವರು, ಶಿಕ್ಷಕರು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಮಗುವನ್ನು ಉತ್ತಮ ದಾರಿಗೆ ತರುವಂಥ ಶಿಕ್ಷಣ ಆ ಮಗುವಿಗೆ ದೊರಕುವಂತೆ ಆಗಲಿ. ಆ ಮುಖಾಂತರ ಈ ಸಮಾಜಕ್ಕೆ ಒಬ್ಬ ಉತ್ತಮ ನಾಯಕನಾಗಿ ಈ ಊರಿಗೆ ಹೆಸರು ತಂದು, ಬೊಬ್ಬೆಕೇರಿ ಶಾಲೆಗೆ, ಈ ಊರಿಗೆ, ನಮ್ಮ ತಾಲೂಕಿಗೆ, ನಮ್ಮ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸುವಂತೆ ಆಗಲಿ. ಆ ಮುಖಾಂತರ ಆ ಮಗುವಿಗೆ ಒಳ್ಳೆಯ ಶಿಕ್ಷಣ ದೊರಕಲಿ ಅಂತ ಹೇಳುತ್ತಾ, ಅದಕ್ಕೆ ಎಲ್ಲ ರೀತಿಯ ಸಾಮರ್ಥ್ಯ, ಆರೋಗ್ಯ, ಅವನಿಗೆ ಬುದ್ಧಿಶಕ್ತಿ, ಜ್ಞಾನಶಕ್ತಿ ಎಲ್ಲವನ್ನು ಆ ಭಗವಂತ ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತಾ ಅವಕಾಶಕ್ಕಾಗಿ ವಂದಿಸಿದ್ದೇನೆ. ಧನ್ಯವಾದಗಳು. ನಮ್ಮ ಸರ್ಕಾರಿ ಶಾಲೆಯ ಮಹತ್ವ ಹಾಗೂ ಸುಧಾರಣೆ ಹಾಗೂ ಗುಣಮಟ್ಟದ ಶಿಕ್ಷಣದ ಕುರಿತು ಹಿತನುಡಿಗಳನ್ನಾಡಿ ನಮ್ಮ ಕಾರ್ಯಕ್ರಮಕ್ಕೆ ಹೊಸ ಮೆರುಗನ್ನು ನೀಡಿದ್ದೀರಿ. ನಿಮಗೆ ನಮ್ಮ ಶಾಲೆಯ ಹಾಗೂ ಊರಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಗಣೇಶ್ ಉದನಡ್ಕ ಇವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅವರು ಮೌನವಾಗಿಯೇ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಧನ್ಯವಾದಗಳು ಸರ್. ಇದೀಗ ಶ್ರೀಯುತ ಅತಿಥ್ ರೈ, ಪ್ರಬಂಧಕರು, ನಮ್ಮ ಬ್ಯಾಂಕ್ ಆಫ್ ಬರೋಡಾ ಖಾಣಿಯೂರು, ಇವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿತನುಡಿಗಳನ್ನು ಆಡಬೇಕಾಗಿ ವಿನಂತಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಕಾಣಿಯೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ವಿಶ್ವನಾಥ್ ಕೊಪ್ಪರ್ ಅವರೇ, ಹಾಗೂ ಈ ಭಾಗದ ಜನಪ್ರಿಯ ಶಾಸಕಿಯಾದಂತಹ ಶ್ರೀಮತಿ ಭಾಗೀರಥಿ ಮುರಳಿಯ ಮೇಡಮ್ ಅವರೇ, ಹಾಗೂ ಕಾಣಿಯೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ನನ್ನ ಆತ್ಮೀಯರಾದಂಥ ಗಣೇಶ್ ಉದನಡ್ಕನವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಥಿಗಳೇ, ಶಾಲಾ ಮುಖ್ಯ ಗುರುಗಳೇ, SDMC ಸದಸ್ಯರುಗಳೇ, ಹಾಗೂ ನೆಚ್ಚಿನ ವಿದ್ಯಾರ್ಥಿಗಳೇ, ಬಹುಶಃ ಇವತ್ತು ಮಕ್ಕಳನ್ನು ನೋಡುವಾಗ ಬಹಳ ಖುಷಿ ಆಗ್ತಿದೆ. ಯಾಕೆಂದರೆ ಅವರು ಈಗಾಗಲೇ ಒಳ್ಳೊಳ್ಳೆ ಡ್ರೆಸ್ ಹಾಕಿ, ತಮ್ಮ ಕಾಸ್ಟ್ಯೂಮ್ಸ್ಗಳನ್ನು ಹಾಕಿ ತಮ್ಮ ಪ್ರದರ್ಶನವನ್ನು ನೀಡಲಿಕ್ಕೆ ಉತ್ಸುಕರಾಗಿದ್ದಾರೆ. ನಾವು ಕೂಡ ನಮ್ಮ ಶಾಲಾ ದಿನಗಳಲ್ಲಿರುವಾಗ ಈ ನವೆಂಬರ್, ಡಿಸೆಂಬರ್ ಮತ್ತು ಜನವರಿ ಈ ತಿಂಗಳು ಯಾವಾಗ ಬರ್ತದೆ ಅಂತ ಕಾಯ್ತಾ ಇರ್ತೇವೆ. ಯಾಕೆಂದರೆ ಈ ತಿಂಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಆಗಿರ್ಬೋದು, ಅಥವಾ ಕ್ರೀಡಾಕೂಟ ಆಗಿರ್ಬೋದು, ಅಥವಾ ಶೈಕ್ಷಣಿಕ ಪ್ರವಾಸ ನಡೆಯುವಂತಹ ತಿಂಗಳಾಗಿದೆ. ಸೊ ಮಕ್ಕಳು ಈಗಾಗಲೇ
ತಮ್ಮ ಪ್ರದರ್ಶನವನ್ನು ನೀಡಲಿಕ್ಕೆ ತಯಾರಾಗಿರೋದ್ರಿಂದ ಹೆಚ್ಚೇನು ಮಾತನಾಡುವುದಿಲ್ಲ. ಮುಖ್ಯೋಪಾಧ್ಯಾಯರು ತಮ್ಮ ವರದಿ ವಾಚನದಲ್ಲಿ ಒಂದು ವಿಷಯ ಪ್ರಸ್ತಾಪಿಸಿದರು, ಶಾಲೆ ತಕ್ಕ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅಂತ. ಬಹುಶಃ ನನಗೆ ವಿಶ್ವಾಸ ಇದೆ, ಮುಂದೊಂದು ದಿವಸ ತಕ್ಕ ಮಟ್ಟಿಗೆ ಅಲ್ಲ, ಉತ್ತಮವಾಗಿ ಶಾಲೆ ಅಭಿವೃದ್ಧಿ ಆಗ್ತಿದೆ. ಯಾಕೆಂದರೆ ಈ ಊರಲ್ಲಿ ಅನೇಕ ದಾನಿಗಳಿದ್ದಾರೆ, ಗಣೇಶ ನನಗೆ ಗೊತ್ತಿದೆ. ಎಲ್ಲ ದಾನಿಗಳು ಕೈ ಜೋಡಿಸಿದರೆ ಖಂಡಿತವಾಗಿಯೂ ಶಾಲೆಯನ್ನು ಅಭಿವೃದ್ಧಿ ಪಡಿಸ್ಬೋದು. ಹಾಗೂ ಶಾಲೆ ಅಭಿವೃದ್ಧಿ ಆದಾಗ ಖಂಡಿತ ವಿದ್ಯಾರ್ಥಿಗಳು ಕೂಡ ಬರ್ತಾರೆ. ಈಗಾಗಲೇ ಇಂಗ್ಲೀಷ್ ಮಾಧ್ಯಮ ಕೂಡ ಶಾಲೆಯಲ್ಲಿ ಶುರುವಾದ ಕಾರಣ ಇದನ್ನು ಉತ್ತಮವಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು. ಹೆತ್ತವರು ಕೂಡ ಶಾಸಕರು ಹೇಳಿದಂತೆ ಆಂಗ್ಲ ಮಾಧ್ಯಮ ಅಥವಾ ಕನ್ನಡ ಮಾಧ್ಯಮ ಅಂತ ಭೇದ ಭಾವ ಮಾಡದೆ ಮಕ್ಕಳನ್ನು ಶಾಲೆಗೆ ಕನ್ನಡ ಮಾಧ್ಯಮಕ್ಕೂ ಕಲಿಸಬೇಕಂತ ಹೇಳಿ ಇನ್ನೊಮ್ಮೆ ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಶಾಲಾ ಮುಖ್ಯೋಪಾಧ್ಯಾಯರು, STMC ಸದಸ್ಯರು, STMC ಅಧ್ಯಕ್ಷರು ಹಾಗೂ ಎಲ್ಲ ಅಧ್ಯಾಪಕ ವೃಂದದವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇನ್ನೊಮ್ಮೆ ತಮಗೆಲ್ಲರಿಗೂ ವಾರ್ಷಿಕೋತ್ಸವದ ಶುಭಾಶಯವನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಹಿಂದ್. ತಮ್ಮ ಹಿತನುಡಿಗಳಿಂದ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದೀರಿ ಸರ್. ತಮಗೆ ಶಾಲಾ ಪರವಾಗಿ ಧನ್ಯವಾದಗಳು. ಇದೀಗ ನಮ್ಮ ಶಾಲೆಯ ನಿವೃತ್ತ ಮುಖ್ಯ ಗುರುಗಳಾಗಿರುವಂತಹ ಶ್ರೀಯುತ ಸೋಮಪ್ಪ ಕೆ ಇವರು ನಮ್ಮ ಶಾಲೆಯ ಹಾಗೂ ಈ ಕಾರ್ಯಕ್ರಮದ ಕುರಿತಾಗಿ 2 ಮಾತನಾಡಬೇಕಾಗಿ ವಿನಂತಿ. ಇಂದಿನ ವಾರ್ಷಿಕೋತ್ಸವ ಸಮಾರಂಭದ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ವಿದ್ಯಾರ್ಥಿಗಳೇ, ಪೋಷಕರೇ, ಎಲ್ಲ SDMCಯ ಸದಸ್ಯರೇ, ಇವತ್ತು ಊರಿನ ಹಬ್ಬ, ಶಾಲೆಯ ಹಬ್ಬ ಅಂದರೆ ಊರಿನ ಹಬ್ಬ. ಈ ಊರಿನ ಹಬ್ಬದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಹಾಗೆ ಮಕ್ಕಳು ಕೂಡ ಕಾತುರದಿಂದ ತನ್ನ ಅಭಿನಯವನ್ನು, ತನ್ನ ಪ್ರತಿಭೆಯನ್ನು ಎಷ್ಟು ಹೊತ್ತಿಗೆ ನಾನು ತೋರಿಸ್ಬೋದು ಅನ್ನುವಂಥ ಕಾತುರದಲ್ಲಿ ಮಕ್ಕಳೆಲ್ಲ ಇದ್ದಾರೆ. ಪೋಷಕರು ಕೂಡ ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಲಿಕ್ಕೆ ಕಾಯ್ತಾ ಇದ್ದೀರಾ. ಇದು ಪ್ರತಿ ವರ್ಷವೂ ನಡೆಯುವಂಥ ಒಂದು ಕಾರ್ಯಕ್ರಮ. ಇದು ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಹೋದಾಗ ಮಕ್ಕಳ ಸಂಖ್ಯೆ ಬಹುಶಃ 300ರಿಂದ ಮೇಲ್ಪಟ್ಟಿತ್ತು. ವರ್ಷ ಕಳೆದಂತೆ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಬಂತು. ಹೀಗೆ ಕಡಿಮೆ ಆಗ್ತಾ ಬಂದು ಬಹುಶಃ 100ರಿಂದ ಕೆಳಗೆ ಇಳಿಯುತ್ತಾ ಬಂತು. ಸುಮಾರು 70ರ ಕಾಲಘಟ್ಟಕ್ಕೆ ಬಂತು. ಇದನ್ನು ನೋಡಿದಾಗ ಬಹುಶಃ ಹೀಗೆ ಇದ್ದರೆ ಇನ್ನು ಮುಂದೆ ಊರಿಗೊಂದು ಶಾಲೆ, ಇದು ಶಾಲೆ ಉಳಿತದೇ ಇಲ್ಲವೋ ಅನ್ನುವಂಥ ಒಂದು ಅನುಮಾನ ಆಯಿತು. ಅದಕ್ಕಾಗಿ ಕೆಲವೊಂದು ಜನ ಸೇರಿಕೊಂಡು ಏನು ಮಾಡ್ಬೋದು ಅನ್ನುವಂಥ ಯೋಚನೆಯನ್ನು ಮಾಡಿದಾಗ ಬಹುಶಃ ಇಲ್ಲಿ LKGಯನ್ನು ಪ್ರಾರಂಭ ಮಾಡಿದರೆ ಒಂದಷ್ಟು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ಬೋದು. ಯಾಕೆಂದರೆ ಕಡಿಮೆ ಖರ್ಚಲ್ಲಿ ಒಂದು LKGಯ ವಿದ್ಯಾಭ್ಯಾಸ ಸಿಗ್ತದೆ. ಹಾಗೆ ಮಕ್ಕಳು ಇಲ್ಲಿಗೆ ಬರ್ಬೋದು, ಕಳಿಸ್ಬೋದು ಅನ್ನೋಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು LKGಯನ್ನು ಪ್ರಾರಂಭ ಮಾಡಿದೆವು. ಪ್ರಾರಂಭ ಮಾಡಿ ಈಗ ಬಹುಶಃ 5 ವರ್ಷ ಆಯಿತು LKG UKG ಅಂತೇಳಿ. ಮಕ್ಕಳ ಸಂಖ್ಯೆ ತಕ್ಕ ಮಟ್ಟಿಗೆ ನಮ್ಮ ನಿರೀಕ್ಷೆಯಷ್ಟು ಬಾರದಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಇಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಬಂತು. ಇದೊಂದು ಬೆಳವಣಿಗೆ ಅಂತೇಳಿ ಕೂಡ ಹೇಳ್ಬೋದು. ಇಲ್ಲಿ LKG UKG ಮಕ್ಕಳಿಗೆ ನಾವೊಂದು ಕಿವಿಮಾತು ಶಿಕ್ಷಕರಿಗೆ ಹೇಳೋದೇನು ಅಂತ ಹೇಳಿದ್ರೆ, ಆ ಮಕ್ಕಳು ನಿಮ್ಮನ್ನು ನಂಬಿಕೊಂಡು ಬರ್ತಾರೆ, ಪೋಷಕರು ನಿಮ್ಮನ್ನು ನಂಬಿ ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ. ಇಲ್ಲಿ ಅಂಥ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೂಡ ಕಲಿಸಿಕೊಡ್ಬೇಕು. ಬರೀ ಓದು ಬರಹ ಮಾತ್ರ ಅಲ್ಲ, ಜೊತೆಗೆ ಸಂಸ್ಕಾರವನ್ನು ಕೂಡ ಕಲಿಸಿಕೊಡ್ಬೇಕಾಗ್ತದೆ. ಅದರ ಜೊತೆಯಲ್ಲಿ ಇದು ಆಂಗ್ಲ ಮಾಧ್ಯಮ ಅಂದರೆ ಇದೊಂದು ಭಾಷೆ, ಇಂಗ್ಲೀಷ್ ಅನ್ನುವಂಥ ಒಂದು ಭಾಷೆ. ಇಲ್ಲಿ ಬರೀ ಓದು ಬರಹವೇ ಮುಖ್ಯ ಅಲ್ಲ, ಭಾಷೆಗೆ ನಾವು ಹೆಚ್ಚು ಮಹತ್ವವನ್ನು ಕೊಡಬೇಕು. ಆ ಭಾಷೆ ನಾವು ಸಣ್ಣ ಮಕ್ಕಳಿಗೆ 3 ವರ್ಷದೊಳಗಿನ ಮಕ್ಕಳು ಹೇಗೆ ತಮ್ಮ ಮಾತೃಭಾಷೆಯನ್ನು ಮನೆಯಲ್ಲಿ ಕಲಿತಾರೋ ಅದೇ ರೀತಿಯಲ್ಲಿ ಇಲ್ಲಿಗೆ 2 ವರ್ಷ ನಿಮ್ಮ ಕೈಯಲ್ಲಿರುವಾಗ ಆ ಮಕ್ಕಳು UKG ಆಗಿ ಹೊರಗೆ ಬರುವಾಗ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡುವಷ್ಟು ಸ್ವಲ್ಪ ಮಟ್ಟಿಗಾದರೂ ಅವರು ಪರಿಣತರು ಆಗಬೇಕು. ಅಲ್ಲಿವರೆಗೆ ಅವರನ್ನು ಪರಿಣತಿಗೊಳಿಸಬೇಕು ಅನ್ನುವಂಥ ಒಂದು ಕಿವಿಮಾತನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಸರಿ, LKG UKGಯಿಂದ ಹೋಗಿ ನಂತರ ಆ ಮಕ್ಕಳು ಏನು ಮಾಡೋದು ಅಂತೇಳಿ ಯೋಚನೆ ಮಾಡಿದಾಗ ಅಲ್ಲಿಯೂ ಕೂಡ ನಾವು ಹಲವಾರು ಪ್ರಯತ್ನಗಳು, ನಮ್ಮ ಹಲವಾರು ಜನರ SDMC ಇರ್ಬೋದು, ಹಿರಿಯ ವಿದ್ಯಾರ್ಥಿ ಸಂಘದವರು ಇರ್ಬೋದು, ಹಾಗೆ ಊರವರ ಕೆಲವೊಂದು ಸಹಕಾರದಿಂದ ಏನು ಮಾಡ್ಬೋದು ಅನ್ನೋಂಥ ಬಗ್ಗೆ ಯೋಚನೆ ಮಾಡಿದಾಗ ಬಹುಶಃ ನಮಗೆ ಹೊಳೆದದ್ದು
ಆಂಗ್ಲ ಮಾಧ್ಯಮ ತರಗತಿಗಳನ್ನು ಪ್ರಾರಂಭ ಮಾಡಿದರೆ ಬಹುಶಃ ಆ ಮಕ್ಕಳನ್ನು ನಾವು ಇಲ್ಲೇ ಉಳಿಸಿಕೊಳ್ಬೋದು, ನಮ್ಮ ಶಾಲೆಯ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ಬೋದು ಅನ್ನೋಂಥ ಒಂದು ಆಲೋಚನೆ ಬಂತು. ಅದಕ್ಕಾಗಿ ಪ್ರಯತ್ನ ಪಟ್ಟು ಕೊನೆಯ ಗಳಿಗೆಯಲ್ಲಿ ಕೂಡ ಅದಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿತು. ಆ ಅನುಮತಿ ಸಿಕ್ಕಿದ ಕಾರಣ ಇಲ್ಲಿ ಆಂಗ್ಲ ಮಾಧ್ಯಮವು ಕೂಡ ಪ್ರಾರಂಭ ಆಯಿತು. ಪ್ರಾರಂಭವಾಗಿ ಈಗ ಬಹುಶಃ 5ನೇ ತರಗತಿಯಲ್ಲಿ ಆ ಮಕ್ಕಳು ವ್ಯಾಸಂಗ ಮಾಡ್ತಾಯಿದ್ದಾರೆ ಆಂಗ್ಲ ಮಾಧ್ಯಮದಲ್ಲಿ. ಇಲ್ಲಿ ಏನಾಗಿದೆ, ಸ್ವಲ್ಪ ಮಟ್ಟಿಗೆ ಸಂಖ್ಯೆ ಹೆಚ್ಚಾಗ್ತಾ ಬಂತು. ಇನ್ನು ಮುಂದೆ ಖಂಡಿತ ಇದೇ ರೀತಿಯ ಒಳ್ಳೆಯ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ದೊರೆತಾಗ ಇಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗುವುದಕ್ಕೆ ಖಂಡಿತ ಸಾಧ್ಯತೆ ಉಂಟು. ಆಗ ನಾವು ನಮ್ಮ ಊರಿನ ಶಾಲೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ಬೋದು. ಹಾಗೆ ಇಲ್ಲಿಯ ಮಕ್ಕಳು 7ನೇ ತರಗತಿಯಾಗಿ ಮುಂದೆ ಹೋಗಬೇಕಾದ್ರೆ ಅವರು ಸಂಪೂರ್ಣವಾಗಿ ಇಂಗ್ಲೀಷ್ ಭಾಷೆಯಲ್ಲಿ ಮಾತನಾಡುವಂಥ ಕೌಶಲ್ಯವನ್ನು ಪಡೆಯುವಂತಾದರೆ ನಾವಿಲ್ಲಿ ಮಾಡಿದಂಥ ಅದು ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದಂತೆ ಆಗ್ಬೋದು. ಆ ಒಂದು ನಿಟ್ಟಿನಲ್ಲಿ ಕೂಡ ನಾವೆಲ್ಲರೂ ಕೂಡ ಮನೆಯ ಪೋಷಕರು ಇರ್ಬೋದು, ಹಾಗೆ ಶಿಕ್ಷಕ ವೃಂದವರು ಕೂಡ ಇರ್ಬೋದು. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದಾಗ ಆ ಆಂಗ್ಲ ಮಾಧ್ಯಮ ಅಥವಾ ಇಂಗ್ಲೀಷ್ ಭಾಷೆ ಅನ್ನುವಂಥದ್ದು ಎಲ್ಲ ಇಲ್ಲಿ ಕಲಿತಂಥ ಮಕ್ಕಳಿಗೆ ವ್ಯವಹರಿಸಲಿಕ್ಕೆ ಅನುಕೂಲ ಆಗುವ ಸಾಧ್ಯತೆ ಹೆಚ್ಚುಂಟು. ಆ ರೀತಿಯಾಗಿ ನಾವು ಇವತ್ತು ಮಾಡಬೇಕಾಗಿದೆ. ಅದನ್ನು ಮಕ್ಕಳು ಕೂಡ ಈ ನಿಟ್ಟಿನಲ್ಲಿ ತಮಗೆ ಸಾಧ್ಯವಾದಷ್ಟು ಇಂಗ್ಲೀಷ್ನಲ್ಲಿ ಮಾತಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದಾಗ ನಮಗೆ ಭಾಷೆ ಕಲೀಲಿಕ್ಕೆ ಸಾಧ್ಯ ಉಂಟು. ಸುಮ್ಮನೆ ನಾವು ಓದು ಬರ ಕಲಿತುಕೊಳ್ಳಿ ಭಾಷೆ ಬರುವುದಿಲ್ಲ. ನಮಗೆ ಭಾಷೆ ಬರಬೇಕಾದ್ರೆ ನಾವು ಅದನ್ನು ಮಾತನಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಯಾವಾಗ ಮಾತನಾಡ್ತೇವೆ ಆಗ ನಮಗೆ ಭಾಷೆ ಕಲೀಲಿಕ್ಕೆ ಸಾಧ್ಯ ಉಂಟು. ಯಾವ ಭಾಷೆ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಮಲಯಾಳ ಇರ್ಬೋದು, ಯಾವುದೇ ಭಾಷೆ ಇರಲಿ, ನಾವು ಅದನ್ನು ಮಾತಾಡಿದಾಗ ಮಾತ್ರ ನಮಗೆ ಆ ಭಾಷೆ ಬರಲಿಕ್ಕೆ ಸಾಧ್ಯ ಉಂಟು. ಇಲ್ಲದಿದ್ದರೆ ಓದು ಬರಹದಲ್ಲಿ ಮಾತ್ರ ಇರ್ಬೋದೇ ವಿನಃ ನಮಗೆ ಮಾತನಾಡಲಿಕ್ಕೆ ಅದು ಕಷ್ಟ ಆಗ್ಬೋದು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೆಚ್ಚೆಚ್ಚು ಪ್ರಯತ್ನವನ್ನು ಮಾಡಬೇಕು. ಆ ಭಾಷೆ ನಿರರ್ಗಳವಾಗಿ ಮಾತನಾಡುವ ಹಾಗೆ ಪ್ರಯತ್ನವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ಆಗಬೇಕಾದ್ರೆ ಅಲ್ಲಿ ಪ್ರಯತ್ನವೂ ಕೂಡ ಹಾಗೆ ಇರಬೇಕಾಗ್ತದೆ, ಸುಮ್ಮನೆ ಬರುವುದಿಲ್ಲ. ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಮಕ್ಕಳ ಪ್ರಯತ್ನ ಬಹಳ ಮುಖ್ಯ. ಅಲ್ಲಿ ಪ್ರಯತ್ನ ಮಾಡದೆ ಯಾವ ಸಾಧನೆಯನ್ನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಆ ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ಪೋಷಕರ ಪ್ರೇರಣೆಯೂ ಬೇಕು, ಹಾಗೆ ಶಿಕ್ಷಕರ ಒಂದು ಪ್ರೋತ್ಸಾಹ ಕೂಡ ಬೇಕಾಗ್ತದೆ. ಯಾವುದೇ ಒಂದು ಗುರಿ, ಮೊದಲಾಗಿ ನಮ್ಮ ಮುಂದೆ ಒಂದು ಗುರಿ ಇರಬೇಕು. ಆ ಗುರಿ ಸಾಧನೆ ಮಾಡಬೇಕಾದ್ರೆ ಅಲ್ಲಿ ಪ್ರಯತ್ನ ಬಹಳ ಮುಖ್ಯವಾಗಿದೆ. ಅಂತ ಪ್ರಯತ್ನವನ್ನು ಕೂಡ ಮಾಡಿದಾಗ ಮಾತ್ರ ನಾವು ಗುರಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಬದಲಾವಣೆಗಳಾಗಾಗ ಆಗ್ತಾ ಇರ್ತದೆ, ಆದರೆ ಈ ಹೊಸತನಕ್ಕೆ ಹೊಂದಿಕೊಂಡು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಬೇಕು. ಮಕ್ಕಳ ಅವಶ್ಯಕತೆಗೆ ತಕ್ಕಂತೆ ವೃತ್ತಿಪರತೆಯೊಂದಿಗೆ ಪೂರಕವಾದ ಅಂಶಗಳನ್ನು ಅಳವಡಿಸಿಕೊಂಡಾಗ ಶೈಕ್ಷಣಿಕ ಗುಣಮಟ್ಟ ಉತ್ತಮವಾಗ್ತದೆ. ಇದಕ್ಕೆ ಸಂಶಯವಿಲ್ಲ. ಇದಕ್ಕೆ ಪೂರಕವಾಗಿ ಹಿರಿಯ ವಿದ್ಯಾರ್ಥಿ ಸಂಘ SDMC ಶ್ರಮಿಸುತ್ತಿರುವುದು ಈ ಶಾಲಾ ವಿದ್ಯಾರ್ಥಿಗಳ ಭಾಗ್ಯ. ಅಲ್ಲದೆ ಶಿಕ್ಷಣ ಪ್ರೇಮಿಗಳು, ದಾನಿಗಳು ಶಾಲೆಯ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಇದು ಹೀಗೆ ಮುಂದುವರಿದರೆ ಶಾಲೆಯು ಎಲ್ಲ ರೀತಿಯ ಮೂಲ ಸೌಕರ್ಯಗಳೊಂದಿಗೆ ಕಂಗೊಳಿಸುವುದರಲ್ಲಿ ಸಂಶಯ ಇಲ್ಲ. ಇನ್ನು ಹೆಚ್ಚೆಚ್ಚು ಕಾರ್ಯಗಳು ನಡೆಯುವಂತಾಗಲಿ ಎಂದು ಹಾರೈಸುತ್ತಾ, ದಾನಗಳಲ್ಲಿ ವಿದ್ಯಾದಾನವೇ ಶ್ರೇಷ್ಠವಾಗಿದ್ದು ಅದನ್ನು ಹಂಚಿದಷ್ಟು ನಮ್ಮ ಜ್ಞಾನವೂ ಹೆಚ್ಚಾಗುತ್ತದೆ. ಪ್ರತಿ ವ್ಯಕ್ತಿಯ ಸಾಧನೆಯ ಹಿಂದೆ ಆತನ ಶಾಲೆ ಕಲಿಸಿದ ಶಿಕ್ಷಕರು ಮತ್ತು ಆತನ ಶ್ರಮ, ಪೋಷಕರ ಪ್ರೋತ್ಸಾಹ ಇದೆಲ್ಲವೂ ಕೂಡ ಅಡಗಿರುತ್ತದೆ. ಹೀಗೆ ಈ ರೀತಿಯಾಗಿದ್ದಾಗ ಮಾತ್ರ ಮಕ್ಕಳು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆ ಸಾಧನೆಗೆ ನಾವೆಲ್ಲರೂ ಪ್ರೋತ್ಸಾಹವನ್ನು ಕೊಡುವ ಹಾಗೆ ಈ ಒಂದು ವ್ಯವಸ್ಥೆಗಳು ನಡಿಬೇಕಾದರೆ ಇದರ ಹಿಂದೆ ಬಹಳಷ್ಟು ಶ್ರಮ ಪಡುವಂಥ ಹಿರಿಯ ವಿದ್ಯಾರ್ಥಿ ಸಂಘ ಇದೆ, ಹಾಗೆ SDMC ಇದೆ. ಇನ್ನು ಮುಂದೆಯೂ ಕೂಡ ಅವರ ಶ್ರಮ ಇದೇ ರೀತಿ ಇದ್ದು ಈ ಒಂದು ವ್ಯವಸ್ಥೆಯು ಇನ್ನು ಉತ್ತಮ ಮಟ್ಟದಲ್ಲಿ ನಡೆಯುವಂತಾಗಲಿ, ಶಾಲೆಯು ಹೆಚ್ಚೆಚ್ಚು ಶ್ರೇಯೋಭಿವೃದ್ಧಿ ಉನ್ನತ ಮಟ್ಟಕ್ಕೆ ಮುಟ್ಟುವಂತಾಗಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ವಂದನೆಗಳು. ನಮ್ಮ ಶಾಲೆಯ ಸುಧಾರಣೆ ಹಾಗೂ ಪ್ರಗತಿಯ ಕುರಿತು ಕಿವಿ ಮಾತುಗಳನ್ನಾಡಿದ್ದೀರಿ ಸರ್. ತಮಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಣಿಯೂರಿನ ಪ್ರಭಾರ ಮುಖ್ಯ ಗುರುಗಳಾದ ಶ್ರೀಯುತ ಬಾಲಕೃಷ್ಣ ಕೆ ಇವರು ಆಗಮಿಸಿದ್ದಾರೆ. ಇವರ ಇರುವಿಕೆಯನ್ನು ನಾವು ಗೌರವಿಸ್ತೇವೆ. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರತಿಯೊಬ್ಬ ವ್ಯಕ್ತಿಯ ಆಸಕ್ತಿ ಹಾಗೂ ಸಾಧನೆಗೆ ಇನ್ನಷ್ಟು ಹುಮ್ಮಸ್ಸು ನೀಡುವುದು ಬಹುಮಾನ.
ಬಹುಮಾನ ಎಂದರೆ ಅದೊಂದು ಪ್ರೋತ್ಸಾಹ ಹಾಗೂ ಖುಷಿಯ ಸಂಕೇತ. ನಮ್ಮ ಶಾಲಾ ವಾರ್ಷಿಕೋತ್ಸವದ ಸಲುವಾಗಿ ನಡೆದ ವಿವಿಧ ಸಹಪಠ್ಯ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸುವ ಕಾರ್ಯಕ್ರಮ. ಮೊದಲನೇದಾಗಿ ನಮ್ಮ LKG ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ. ಇದನ್ನು ನಡೆಸಲಿದ್ದಾರೆ ಶಿಕ್ಷಕರಾದ ಶ್ರೀಮತಿ ದಿವ್ಯಾ ಇವರು. ಮಾನ್ಯ ಶಾಸಕರು ಪುಟಾಣಿಗಳಿಗೆ ಬಹುಮಾನವನ್ನಿತ್ತು ಗೌರವಿಸಬೇಕಾಗಿ ವಿನಂತಿ. Good evening everybody. Now I would like to read out the prize list of the LKG students who had won the prizes in different competitions. Aiz Muhammad, 3rd place in progress. Azim Muhammad, 3rd place in progress. ಸಭಿಕರು ಚಪ್ಪಾಳೆಯ ಮೂಲಕ ನಮ್ಮ ಪುಟಾಣಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. Bhumi Gowda, MP, 1st place in drawing, 3rd place in throwing the ball. Danvit BJ, 1st place in pick the grains, 2nd place in lucky circle. Honey K, 3rd place in pick the grains, 3rd place in drawing. ಜೋರಾಗಿ ಚಪ್ಪಳೆ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಬಿಡ್ತು. ಹವಿ K, 2nd place in hand writing, 3rd place in lucky circle, 3rd place in pick and act. Kushi, 1st place in pick the grains, 1st place in pick and act, 2nd place in handwriting, 3rd place in storytelling. Lishukar K, 2nd place in storytelling, 3rd place in lucky circle. Manvit GK, 1st place in progress, 2nd place in throwing the ball, 3rd place in 50-meter running race. Menzin Rice, 3rd place in handwriting. Neenad DS, 1st place in storytelling, 1st place in handwriting, 2nd place in pick the grains, 2nd place in throwing the ball. Rajan K, 2nd place in drawing, 3rd place in progress. Shrishant TL, 2nd place in 50-meter running race, 3rd place in throwing the ball, 3rd place in drawing. Vihan K, 3rd place in pick the grains. Visual TH, 1st place in 50-meter running race, 1st place in throwing the ball, 2nd place in progress. Vijay KR, 2nd place in progress, 3rd place in pick and act. Yadvik NK, 1st place in lucky circle, 2nd place in pick and act. ಚಪ್ಪಲೆ ಬಾರಿ ಶಬ್ದ ಜೋರು ಕೇಳ್ತಿಲ್ಲ. ಯಾಗ್ವಿ GK, 3rd place in drawing, 3rd place in pick the grains. Thank you one and all. ಮುಂದೆ UKG ವಿದ್ಯಾರ್ಥಿಗಳ ಬಹುಮಾನ ವಿತರಣೆ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಶ್ರುತಿ ಅವರು ನಡೆಸಿಕೊಡಬೇಕಾಗಿ ವಿನಂತಿ. Good evening everybody. Now I would ಮಾನ್ಯ ಶಾಸಕರು ಇದೀಗ ನಮ್ಮ ಕಾರ್ಯಕ್ರಮದಿಂದ
ಆತ್ಮೀಯರೇ, ನಮ್ಮ ಚಿಣ್ಣರ ಮಂಟಪ ಅಂದರೆ ನಮ್ಮ LKG UKG ತರಗತಿಗಳು ಆರಂಭವಾಗಿ ಇಂದಿಗೆ ಈ ವರ್ಷಕ್ಕೆ 5 ವರ್ಷಗಳು ಸಂದಿರುತ್ತವೆ. ಈ ಶುಭ ಸಂದರ್ಭವನ್ನು ಸಾಂಕೇತಿಕವಾಗಿ ಕೇಕ್ ಕತ್ತರಿಸುವ ಮೂಲಕ ನಮ್ಮ ವೇದಿಕೆಯಲ್ಲಿ ಆಚರಿಸುತ್ತಿದ್ದೇವೆ. ಕೋಶಾಧಿಕಾರಿಗಳಾದಂತಹ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಕೋಶಾಧಿಕಾರಿಗಳಾದಂತಹ ಶ್ರೀಯುತ ಸುಕುಮಾರ್ ಕಲ್ಪಡ ಇವರು ಇದರ ಬಗ್ಗೆ ಪ್ರಸ್ತಾವನೆಯನ್ನು ನೀಡಲಿದ್ದಾರೆ. ಮಾನ್ಯ ಶಾಸಕರು ಹಾಗೂ ವೇದಿಕೆಯಲ್ಲಿರುವ ಗಣ್ಯರು ಸಹಕರಿಸಬೇಕಾಗಿ ವಿನಂತಿ. ಮುಸ್ಸಂಜೆಯ ಎಲ್ಲರಿಗೂ ನಮಸ್ಕಾರಗಳು. ನಾವು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬೊಬ್ಬೆಕೇರಿ, ಕಡಬ ತಾಲೂಕು, ಶತಮಾನ ಕಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೊಬ್ಬೆಕೇರಿ ಒಂದು ಕಾಲದಲ್ಲಿ 300ರಿಂದ 400 ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುತ್ತಿದ್ದ ಶಾಲೆ. ಆದರೆ 2018ರ ಹೊತ್ತಿಗೆ 1ನೇ ತರಗತಿಯಿಂದ 4ನೇ ತರಗತಿಯವರೆಗೆ ಸೇರ್ಪಡೆಯಾಗುವ ಸಂದರ್ಭದಲ್ಲಿ ಆ ದಿನಗಳಾದ ಗುರುಗಳಾದ ಸೋಮಪ್ಪ ಮಾಸ್ಟರ್ ಅವರು ಮತ್ತು ಶಿಕ್ಷಕರ ವೃಂದ ಸೇರಿ ಮತ್ತು STM ಅಧ್ಯಕ್ಷರು ಆದ ಜಯರಾಮ್ ನಾವರು ಮತ್ತು STM ಮೆಂಬರ್ಗಳು ಸೇರಿಕೊಂಡು ಓಲ್ಡ್ ಸ್ಟೂಡೆಂಟ್ ಮಾಡಿ ನಮ್ಮ ಅಧ್ಯಕ್ಷರಾದ ಹರೀಶ್ ಪೈಕಾ ಅವರ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ ನಾವು LKG UKG ಮಾಡುವುದಂತ ಅಭಿಪ್ರಾಯವನ್ನು ಮಾಡಿದ್ದೇವೆ. ಅದೇ ರೀತಿ ನಾವು ಎಲ್ಲಿ LKG UKG ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ನಮ್ಮ ಆಲಂಗಾರ್ ಶಾಲೆಯಲ್ಲಿ LKG UKG ಮಾಡ್ತಾ ಇದ್ದರು. ಆ ಸಮಯದಲ್ಲಿ ನಾವು ಅಲ್ಲಿಗೆ ಮೀಟ್ ಮಾಡಿ ಅಲ್ಲಿ ನಮ್ಮ ಮುಖ್ಯ ಗುರುವಾದ ಲಿಂಗರಾಜ್ ಸರ್ ಇದ್ದರು, ಅವರನ್ನು ಭೇಟಿ ಮಾಡಿ ಅವರ ಹತ್ರ ಮಾತಾಡಿಕೊಂಡು ಸಲಹೆ ಸೂಚನೆ ಮೇರೆಗೆ ನಾವು ಮಾಡುವುದಂತ ನಿರ್ಣಯ ತೆಗೆದುಕೊಂಡಿದ್ದೇವೆ. ಆ ಸಮಯದಲ್ಲಿ ಅಂದಿನ ನಮ್ಮ ಕ್ಷೇತ್ರದ ಶಾಸಕರು ಆದ ಎಸ್ ಅಂಗಾರ ಅವರ ನೇತೃತ್ವದಲ್ಲಿ ಇದನ್ನು ಉದ್ಘಾಟನೆಯನ್ನು ಮಾಡಲಾಯಿತು. ಆ ಸಮಯದಲ್ಲಿ ಮಂಡಲ ಪಂಚಾಯತ್ ನಮ್ಮ ಊರಿನ ಕೆಲವು ಜನಪ್ರತಿನಿಧಿಗಳು, ಊರ ಗಣ್ಯ ವ್ಯಕ್ತಿಗಳ ಉಪಸ್ಥಿತಿಯಲ್ಲಿ ಈ ಸಮಯದಲ್ಲಿ 30 ಟ್ರಸ್ಟಿಗಳ ಮುಖಾಂತರ ಇದನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಇಲ್ಲಿ 1ನೇ ತರಗತಿಯಿಂದ ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ನಡೆಯುತ್ತದೆ. ಕಳೆದ ವರ್ಷದಿಂದ ಇಂಗ್ಲಿಷ್ ಮಾಧ್ಯಮ ಮಾತ್ರ ಇದೆ, ಕನ್ನಡ ಮಾಧ್ಯಮ ಮಾತ್ರ ಇಲ್ಲಿ ಸಂಖ್ಯೆ ಭಾರಿ ಕಡಿಮೆ. 2019ರಲ್ಲಿ LKG ಮತ್ತು UKG 35 ಮಕ್ಕಳು, 2020ರಲ್ಲಿ 32 ಮಕ್ಕಳು, 2021ರಲ್ಲಿ 30 ಮಕ್ಕಳು, 2022ರಲ್ಲಿ 35, 2023ರಲ್ಲಿ 27 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದರು. ಅದೇ ರೀತಿ 1ನೇ ತರಗತಿ 2020ರಲ್ಲಿ 22 ಮಕ್ಕಳು, 2021ರಲ್ಲಿ 18 ಮಕ್ಕಳು, 2020ರಲ್ಲಿ 17 ಮಕ್ಕಳು, 23ರಲ್ಲಿ 18 ಮಕ್ಕಳು, 24ರಲ್ಲಿ 16 ಮಕ್ಕಳು, 2024ರಲ್ಲಿ 16 ಮಕ್ಕಳು ಸೇರ್ಪಡೆಗೊಂಡಿದ್ದರು. ತಾಲೂಕಿನಲ್ಲಿ 50 ಶಾಲೆಗಳಿಗೆ ಶೂನ್ಯ ಸೇರ್ಪಡೆಯಾದರೂ ನಮ್ಮ ಬೊಬ್ಬೆಕೇರಿ ಶಾಲೆ 18 ಮಕ್ಕಳು ಸೇರ್ಪಡೆಯಾಗಿದ್ದರು. ಅದು ನಮಗೆ ತುಂಬ ಹೆಮ್ಮೆಯಾಗ್ತಾ ಇದೆ. ನಮ್ಮ LKG UKG ಸೇರುವ ಮಕ್ಕಳಿಗೆ ನಾವು 5,000 ಫೀಸ್ ಕಲೆಕ್ಷನ್ ಮಾಡುತ್ತೇವೆ. ಅದರಲ್ಲಿ ನಾವು ಬುಕ್ಸ್, ಓದುವುದು, ಬರೆಯುವುದು, ಯೂನಿಫಾರ್ಮು, ಬೆಲ್ಟ್, ಮೊಟ್ಟೆ, ಚಿಕ್ಕಿ, ಊಟದ ವ್ಯವಸ್ಥೆ ಎಲ್ಲನೂ ವ್ಯವಸ್ಥೆ ಮಾಡ್ತಾ ಇದ್ದೀವಿ. LKG UKG ಮಾಡುವ ಸಮಯದಲ್ಲಿ ಶಾಲೆಯಲ್ಲಿ ದೊಡ್ಡ ದೊಡ್ಡ ಹೊಂಡ ಗುಂಡಿಗಳೆಲ್ಲ ಇದ್ದು ಅದನ್ನೆಲ್ಲ ಮುಚ್ಚಿಸಿದ್ದೀವಿ. ಶಾಲೆಯಲ್ಲಿ ಫುಲ್ ಪೈಂಟಿಂಗ್ ಮಾಡಿದ್ದೀವಿ. LKG UKG ಮಾಡುವಾಗ ನಾವು ಕೂತ್ಕೊಳ್ಳೋ ರೂಮಿಗೆ ಟೈಲ್ಸ್ ಹಾಕಲಾಗಿದೆ ಮತ್ತು ಗೋಡೆ ಬರಹ ಮಾಡಲಾಗಿದೆ, ಚಿತ್ರಕಲೆ ಬಿಡಿಸಲಾಗಿದೆ. ಈ ಎಲ್ಲ ಕೆಲಸವನ್ನು ಮಾಡಿದ್ದೇವೆ. ಮತ್ತು LKG UKG ಓಪನ್ ಆದ ಮೇಲೆ ನಮ್ಮ ಸಂಸ್ಥೆಗೆ ವೈಯಕ್ತಿಕವಾಗಿ ಕೆಲವರು ದಾನ ನೀಡಿದ್ದಾರೆ. ಅವರು ಶಿವಕುಮಾರ್ ಬೆಂಗಳೂರು ಓಲ್ಡ್ ಸ್ಟೂಡೆಂಟ್ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ರವೀಂದ್ರ ಮರಕ್ಕಡ TV ಕೊಟ್ಟಿದ್ದಾರೆ, ಜಿನ್ನಪ್ಪಗೌಡ ಕಲ್ಪಳ ಗಾಡ್ರೇಜ್ ಮತ್ತು ಚೇರ್ ಕೊಟ್ಟಿದ್ದಾರೆ, ತೀರ್ಥಕುಮಾರ್ ಅವರು ಕಂಪ್ಯೂಟರ್ ಕೊಟ್ಟಿದ್ದಾರೆ, ಸುದರ್ಶನ್ ಅವರು ಸೋಲಾರ್ ಕ್ಯಾಮರಾ ಕೊಟ್ಟಿದ್ದಾರೆ, ತುಳಸಿ ಅವರು ಕಂಪ್ಯೂಟರ್ ಕೊಟ್ಟಿದ್ದಾರೆ. ಅದೇ ರೀತಿ 30 ಟ್ರಸ್ಟಿಗಳು ಪ್ರತಿ ವರ್ಷ 5,000 ಕೊಡ್ತಾ ಇದ್ದಾರೆ. ಅದೇ ರೀತಿ ಕೃಷಿ ಸಹಕಾರಿ ಸಂಘ ಕಾಣಿವು ಇದರಿಂದ 5,000 ಕೊಟ್ಟಿದ್ದಾರೆ. ಶಿಕ್ಷಣ ಇಲಾಖೆಯಿಂದಲೂ ಕೊಟ್ಟಿದ್ದಾರೆ, ಮಂಡಲ ಪಂಚಾಯತಿಂದಲೂ ಕೊಟ್ಟಿದ್ದಾರೆ. ಕೆಲವರು ವೈಯಕ್ತಿಕವಾಗಿ ಅಕ್ಕಿ, ತೆಂಗಿನಕಾಯಿ, ತರಕಾರಿ ಎಲ್ಲವನ್ನು ನಮಗೆ ಆದಷ್ಟು ಕೊಟ್ಟಿದ್ದಾರೆ. ಆದರೆ ಇದು ಎಲ್ಲರೂ ನಾವು ನೆನೆಯುವ ಸಮಯವಲ್ಲ. ಯಾಕೆ ಅಂತ ಹೇಳಿದ್ರೆ ಟೈಮಿನ ಅಭಾವ ಇರುವುದರಿಂದ ನಾನು ಕೆಲವು ವಿಷಯ ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಇದನ್ನು ಎಲ್ಲ ಓದಿದರೆ ಇನ್ನೊಂದು 2 ದಿವಸ ಆಗ್ತದೆ, ಅಷ್ಟು ವ್ಯವಸ್ಥಿತವಾದ ಉಂಟು. ಈಗಾಗಲೇ LKG ಮತ್ತು UKG ನುರಿತ 2 ಟೀಚರ್ಸ್ ಇದ್ದಾರೆ. ಮತ್ತು 1 ಮತ್ತು 2ನೇ ತರಗತಿ ಕೂಡ 2 ಟೀಚರ್ಸ್ ಇದ್ದಾರೆ, ಒಂದು ಆಯಾ ಇದ್ದಾರೆ, ನೇಮಕ ಮಾಡಿದ್ದು. ಇವರಿಗೆ ತಿಂಗಳಿಗೆ ಸುಮಾರು 40,000 ಸಂಬಳ ಕೊಡ್ತಾ ಇದ್ರು. ಇದನ್ನು ಇಲ್ಲಿ ನಮ್ಮ ಬ್ಯಾಂಕಿಂದ BOB ಬ್ಯಾಂಕಿಂದಲೇ ಡ್ರಾ ಮಾಡ್ತಾ ಇದೆ, ಮ್ಯಾನೇಜರ್ ಸಾಹೇಬ್ಗೆ ಗೊತ್ತಿದೆ. ಈ ಸಂಭಾವನೆ 30 ಟ್ರಸ್ಟಿಗಳ ಸಹಕಾರದಿಂದ ನಡೆಯುತ್ತದೆ.
ಆದುದರಿಂದ ಈ ಸಂಸ್ಥೆಗೆ ದಾನಿಗಳ ಸಹಕಾರ ಅವಶ್ಯಕತೆ ಇದೆ. ಆದುದರಿಂದ ಊರಿನವರು ಮತ್ತು ಓಲ್ಡ್ ಸ್ಟೂಡೆಂಟ್ ಸಹಕಾರ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಈ ಸಮಸ್ಯೆ ನಡೆಯಬೇಕಾದರೆ ನಿಮ್ಮ ಸಹಕಾರ ಮುಖ್ಯ. ಅದೇ ರೀತಿ ಮುಂದಿನ 10 ವರ್ಷ ದಶಮಾನೋತ್ಸವ ನಾವು ಆಚರಿಸಬೇಕಾದರೆ ನಿಮ್ಮೆಲ್ಲರ ಸಹಕಾರ ಬೇಕಾಗುತ್ತದೆ. ಆದ್ದರಿಂದ ನಿಮ್ಮ ಎಲ್ಲ ತನು ಮನ ಧನ ಎಲ್ಲವನ್ನು ನಮಗೆ ಒದಗಿಸಿಕೊಡಬೇಕಾಗ್ತದೆ. ಈ ದಿನಗಳಲ್ಲಿ ಸಂಸ್ಥೆಗೆ ಬೆಳೆಯುತ್ತದೆ, ನಿಮ್ಮ ಕುಟುಂಬ ಕೂಡ ಬೆಳೆಯುತ್ತದೆ. ಯಾರ ಟೈಮ್ ಯಾವ ಥರ ಇರ್ತದೆ ಅಂತ ಹೇಳಕ್ಕೆ ಆಗಲ್ಲ. ಆದ್ದರಿಂದ ಎಲ್ಲರೂ ನಮ್ಮ ಗೌರ್ಮೆಂಟ್ ಸ್ಕೂಲ್ಗೆ ಕಳಿಸಬೇಕು. ಎಲ್ಲರಿಗೂ ಭಗವಂತನು ಒಳ್ಳೆಯದನ್ನು ಮಾಡಲಿ ಎಂದು ಹೇಳ್ತಾ ಇನ್ನು ಮುಂದಕ್ಕೂ ನಂದು 2 ಮಾತಿದೆ. ಇನ್ನು ಮುಂದಕ್ಕೂ ನಮ್ಮ ಎಲ್ಲ ಶಾಸಕರು ಇದ್ದಾರೆ, ನಮ್ಮ ಮಂಡಲ ಪಂಚಾಯತ್ ಅವರಿದ್ದಾರೆ, ಬ್ಯಾಂಕಿನವರಿದೆ, ಎಲ್ಲರೂ ಇದ್ದಾರೆ. ನೀವೆಲ್ಲರೂ ನಮಗೆ ಸಹಕಾರ ಮಾಡಬೇಕು. ನಾವು ಯಾಕೆಂದ್ರೆ ಭಾರಿ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ. ದಾನಿಗಳು 1 ಸಲ 2 ಸಲ ಕೊಡ್ತಾರೆ, ಬೇರೆ ಟೈಮಲ್ಲಿ ಕೊಡಲ್ಲ. ನಾವು ಯಾವಾಗಲೂ ಅವ್ರದ್ದು ಹೋಗಿ ದುಡ್ಡು ಕೇಳಕ್ಕೆ ಆಗಲ್ಲ. ಈಗ ಸರ್ಕಾರಿ ಸಂಸ್ಥೆಯವರು ನಮಗೆ ಯಾವುದಾದ್ರು ಸ್ವಲ್ಪ ಫೌಂಡೇಶನ್ ಅನ್ನು ಹಾಕಿ ಕೊಟ್ಟರೆ ಒಂದಲ್ಲ ಒಂದು ದಿವಸ ಇದನ್ನು ಉತ್ತಮವಾಗಿ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಸರ್ಕಾರದಲ್ಲೂ ಕೂಡ ಆದೇಶ ಬೇಕಾಗ್ತದೆ ಕೆಲವು ವಿಚಾರಕ್ಕೆ. ಆದ್ದರಿಂದ ನಾವು ಶಾಸಕ ಅಂಗಾರರು ಕೂಡ ಹೆಲ್ಪ್ ಮಾಡಿದ್ದಾರೆ, ಕುಮಾರಿ ಭಾಗೀರಥಿಯವರು ಕೂಡ ಹೆಲ್ಪ್ ಮಾಡಿದಿರಿ, ಗಣೇಶನ ಕೂಡ ಹೆಲ್ಪ್ ಮಾಡಿದ್ದಾರೆ. ಯಾರು ತಮ್ಮ ತಮ್ಮ ಕೈಯಿಂದ ಮಾಡಿದ್ದೀರಿ. ಇನ್ನೂ ಸ್ವಲ್ಪ ಪ್ರಯತ್ನ ಪಟ್ಟು ನಾನು ಏನಾದರೂ ಒಂದು ಬೊಬ್ಬೆಕೇರಿ ಶಾಲೆಗೆ ಹೆಸರು ಬರುವಂಥ ಕೆಲಸ ಕೊಡಬೇಕು ಅಂತ ನಮ್ಮ ರಿಕ್ವೆಸ್ಟ್ ಎಲ್ಲರ ಹತ್ರನು. ಯಾಕೆಂದರೆ ನಾವು ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ. ಮನದಾಳದಲ್ಲಿ ನೋವಾಗ್ತಾ ಉಂಟು. ಇಷ್ಟು 5 ವರ್ಷ ನಮ್ಗೆ ಇಷ್ಟು ಮಕ್ಕಳು ಬಂದಿದ್ದಾರೆ ಅಂತ. ಆದರೆ ಏನು ಮಾಡೋದು, ನಮ್ಮ ಕಷ್ಟ ನಾವು ಯಾರಿಗೆ ಹೇಳಕ್ಕೆ ಆಗಲ್ಲ. ಆ ಥರ ನಮಗೆ ಬೇಜಾರಾಗ್ತಾರೆ. ನಾನು ಹರೀಶನ್ನ ನಮ್ಮ ಕಮಿಟಿಯವರಿಗೆ ಮಾತ್ರ ಗೊತ್ತು ಈ ವಿಷಯ, ಯಾಕೆ ನಾವು ನಿಮ್ಮ ಮುಂದೆ. ಆದರೆ ಇಲ್ಲಿ ಯಾರು ನೀವೆಲ್ಲ ಕಳಿಸ್ತಾ ಇದ್ದೀರಲ್ಲ ಇಲ್ಲಿ ಮಕ್ಕಳನ್ನು, ನಿಮಗೆ ನಾವು ಧನ್ಯವಾದಗಳು. ನಾವು ಯಾವತ್ತೂ ನಿಮ್ಮ ಕಿರೋಣ, ಯಾಕೆ ನಿಮ್ಮಿಂದ ಈ ಸಂಸ್ಥೆ ನಡೀತಾ ಇದೆ, ಬೇರೆ ಯಾರಿಂದಲೂ. ನೀವು ದೇವರು ನಿಜವಾಗಿ. ಯಾರು ಇಲ್ಲಿ ಗೌರ್ಮೆಂಟ್ ಕಳಿಸ್ತಾ ಇದ್ದೀರಿ ಮಕ್ಕಳು, ನೀವೆಲ್ಲ ದೇವರೇ. ಯಾಕೆ ಅಂತ ನೀವಿಲ್ಲದ್ರೆ ಈ ಶಾಲೆ ಈ ಕೆಲಸ ಇವತ್ತು ಆಗ್ತಾ ಇಲ್ಲ. ಯಾರು ಬಂದು ಇಲ್ಲಿ ಕೇರಳಿ ಕೂತು, ನಾನು ಬಂದು ಇಲ್ಲಿ ಮೈಕರ್ ಮುಂದೆ ಕೂದಲಕ್ಕೆ ಆಗ್ತಾ ಇಲ್ಲ. ಯಾಕೆ 5 ವರ್ಷ ಹಿಂದೆನೇ ಇಲ್ಲಿ 2-3 ಮಕ್ಕಳು ಇದ್ರು. ಮಾಸ್ಟರ್ ಸೋಮಪ್ಪ, ಮಾಸ್ಟರ್ ಜಯರಾಮ್ ಸರಡಿ ಇದ್ದಾಗ ಈ ವ್ಯವಸ್ಥೆ ನಾವು ಮಾಡಿದ್ದೀವಿ. ಅವ್ರು ರಿಟೈರ್ಡ್ ಆದರೂ ಹೋದ್ರು, ಅವರು ಮಕ್ಕಳು ಓದಿ ಆಯಿತು ಹೋದ್ರು. ಅದು ನಾವಿಲ್ಲಿ ಕಟ್ಟಿ ಬೆಳೆಸಿದ್ದೀವಿ. ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗ್ತದೆ. ಅದಕ್ಕೆ ನೀವೆಲ್ಲರೂ ತನು ಮನ ಧನ, ಒಂದು ತೆಂಗಿನಕಾಯಿ ತಂದು ಕೊಟ್ಟಿದ್ದಾರೆ, 1 ಸೇರು ಅಕ್ಕಿ ತಂದು ಕೊಟ್ಟಿದ್ದಾರೆ. ಅವರಿಗೆಲ್ಲ ನಾವು ಚಿರಋಣಿಯಾಗಿರ್ತೀವಿ. ನಾವು ಯಾರನ್ನು ಮೇಲೆಯುವುದಿಲ್ಲ, ಮೇರೆಯಕ್ಕೆ ಆಗಲ್ಲ. ಎಲ್ಲರೂ ನಿಮ್ಮ ಸಹಕಾರ ಉಂಟು. ನಮ್ಮಿಂದ ಏನಾಗಿದೆ ಪ್ರಯತ್ನ ಮಾಡಿ. ನಾವು ಕೂಡ ಅಂತ ಶ್ರೀಮಂತರೇನಲ್ಲ, ನಾವು ನಮ್ಮ ದಿನ ಕರೆಯುವಂಥ ವ್ಯವಸ್ಥೆಯಲ್ಲಿದ್ದೀವಿ. ಆದರೆ ನೀವು ಸ್ವಲ್ಪ ಸರ್ಕಾರದಿಂದ ನಮಗೆ ಬರುವಂಥವ್ರು, ಜನಪ್ರತಿನಿಧಿಗಳು, ಕೆಲವು ಸಂಘ ಸಂಸ್ಥೆಗಳು, ಬ್ಯಾಂಕಿನವರು, ಇವರು ನಮಗೆ ಸಹಕಾರ ಮಾಡಿದರೆ ನಾವು ಇದನ್ನು ಬೆಳೆಸೋಕ್ಕೆ ಆಗ್ತದೆ. ಸರ್ಕಾರಿ ಸಂಸ್ಥೆ ಬೆಳೆಯೋಕ್ಕೆ ಸರ್ಕಾರಿ ನಮಗೆ ಪ್ರೋತ್ಸಾಹ ಬೇಕಾಗ್ತದೆ. ಆದ್ದರಿಂದ ನೀವೆಲ್ಲರೂ ನಮಗೆ ಸಹಕಾರ ಮಾಡಬೇಕು ಅಂತ ನಾನು 5 ವರ್ಷ ಕೇಳಬೇಕು. ನೀವೆಲ್ಲ ಸಹಕಾರ ಮಾಡಿದರೆ ನಾವು 10 ವರ್ಷದ ದಶಮಾನೋತ್ಸವ ಮಾಡೋಕ್ಕೆ ಸಾಧ್ಯ ಉಂಟು. LKG ಇಲ್ಲದೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಸಹಕಾರ ನಾವು ಬೇಡಿಕೊಳ್ತಾ, ನಿಮಗೆಲ್ಲರೂ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ, ಎಲ್ಲರೂ ಒಳ್ಳೇದಾಗಲಿ ತಿಳಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು ಸರ್. ಇದೀಗ ನಮ್ಮ ಮಾನ್ಯ ಶಾಸಕರು ಈ ಕಾರ್ಯಕ್ರಮದಿಂದ ತೆರಳಲಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಒಂದು ಸಣ್ಣ ವಿನಂತಿ ಪತ್ರವನ್ನು ನೀಡಲಿದ್ದೇವೆ. ಮೇಡಮ್ನವರು ದಯವಿಟ್ಟು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೂ ನಮ್ಮ ಈ ಒಂದು ಚಿಣ್ಣರ ಮಂಟಪ ಸಂಭ್ರಮವನ್ನು ಕೇಕ್ ಕತ್ತರಿಸುವ ಮೂಲಕ ಸಾಂಕೇತಿಕವಾಗಿ ಆಚರಿಸಬೇಕೆಂದು ವಿನಂತಿ. 5 ವರ್ಷಗಳು ಸಂದಿವೆ ನಮ್ಮ ಚಿಣ್ಣರ ಮಂಟಪಕ್ಕೆ. ನಮ್ಮ ಚಿಣ್ಣರು ಕೂಡ ಸೇರ್ತಾ ಇದ್ದಾರೆ ಇಲ್ಲಿ. ಅವರೊಂದಿಗೆ ಮಾನ್ಯ ಶಾಸಕರು ಹಾಗೂ ಉಳಿದ ಗಣ್ಯರು ಸೇರಿಕೊಂಡು ಈ ಒಂದು ಸಂಭ್ರಮವನ್ನು ಆಚರಿಸೋಣ.
ಧನ್ಯವಾದಗಳು ಮೇಡಮ್. ಈ ಶುಭ ಸಂದರ್ಭದಲ್ಲಿ ಎಲ್ಲರ ಬಾಯಿಯನ್ನು ಸಿಹಿ ಮಾಡಿದ್ದೇವೆ ನಾವು. ಈ ಸಂದರ್ಭಕ್ಕೆ ಲಾಡು ಹಂಚುವುದರ ಮೂಲಕ ನಮ್ಮ ಸದಸ್ಯರೆಲ್ಲರಿಗೂ ಲಾಡು ಹಂಚುವುದರ ಮೂಲಕ ಸಂಭ್ರಮವನ್ನು ನಾವು ಆಚರಿಸುತ್ತಿದ್ದೇವೆ. ಧನ್ಯವಾದಗಳು. ಇದೀಗ ನಮ್ಮ ಶಾಲೆಯ ಪರವಾಗಿ ಮನವಿ ಪತ್ರವನ್ನು ನಮ್ಮ ಶಾಸಕರಿಗೆ ನೀಡಲಿದ್ದೇವೆ. ಈ ಮನವಿ ಪತ್ರವನ್ನು ಓದಬೇಕಾಗಿ ನಮ್ಮ ಮುಖ್ಯ ಗುರುಗಳಾದ ಶ್ರೀಯುತ ಶಶಿಕಲಾ ಎಂ ಇವರಲ್ಲಿ ವಿನಂತಿ. ಶಾಲಾ ಶಿಕ್ಷಣ ಇಲಾಖೆ ಸಹಿಪ್ರಾ ಶಾಲೆ ಗುಬ್ಬೇಕೇರಿ ಅಂಚೆ ಕಾಣಿಯೂರು ಗ್ರಾಮ ಕಡಬ ತಾಲೂಕು ರೇಗೆ ಕುಮಾರಿ ಭಾಗೀರಥಿ ಮಾನ್ಯ ಶಾಸಕರು ಸುಳ್ಯ ವಿಧಾನಸಭಾ ಕ್ಷೇತ್ರ. ಮಾನ್ಯರೇ, ವಿಷಯ ಕೊಠಡಿ ನಿರ್ಮಾಣಕ್ಕೆ ಹಾಗೂ ಕಾಂಕ್ರೀಟ್ ರಸ್ತೆಗೆ ಅನುದಾನ ಒದಗಿಸುವ ಬಗ್ಗೆ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೊಬ್ಬೆಕೇರಿಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಮತ್ತು 1ರಿಂದ 5ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮ ಹಾಗೂ SDMC ಮತ್ತು ಹಿರಿಯ ವಿದ್ಯಾರ್ಥಿ ಸಂಘ ಹಾಗೂ ದಾನಿಗಳ ಸಹಕಾರದಿಂದ LKG ಮತ್ತು UKG ತರಗತಿಗಳು ನಡೆಯುತ್ತಿದ್ದು ಒಟ್ಟು ಸುಮಾರು 110 ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡುತ್ತಿದ್ದಾರೆ. ಈ ಶಾಲೆಯು 1905ರಲ್ಲಿ ಸ್ಥಾಪನೆಗೊಂಡು ಸುಮಾರು 119 ವರ್ಷಗಳನ್ನು ಪೂರೈಸಿ ಶತಮಾನೋತ್ಸವವನ್ನು ಆಚರಿಸಿಕೊಂಡಿರುತ್ತದೆ. ಇಲ್ಲಿರುವ ಕಟ್ಟಡಗಳು ಹಳೆಯದಾಗಿದ್ದು ತರಗತಿ ನಡೆಸಲು ತೊಂದರೆಯಾಗುತ್ತಿದೆ. ಅಲ್ಲದೆ ಕೊಠಡಿಗಳ ಕೊರತೆಯಿಂದಾಗಿ ತರಗತಿಗಳನ್ನು ನಡೆಸಲು ಅಡಚಣೆಯಾಗುತ್ತಿದ್ದು ಇಲ್ಲಿ ಹೊಸ ಕಟ್ಟಡದ ಅಥವಾ ಕೊಠಡಿಗಳ ಅವಶ್ಯಕತೆ ಇದೆ. ಹಾಗೂ ಮುಖ್ಯ ರಸ್ತೆಯಿಂದ ಶಾಲೆಯವರೆಗೆ ಕಾಂಕ್ರೀಟ್ ರಸ್ತೆಯ ವ್ಯವಸ್ಥೆ ಇರುವುದಿಲ್ಲ. ಆದ್ದರಿಂದ ಗ್ರಾಮೀಣ ಭಾಗದ ಮಕ್ಕಳ ಹಿತದೃಷ್ಟಿಯಿಂದ ಹೊಸ ಕೊಠಡಿಗಳನ್ನು ನಿರ್ಮಾಣ ಮಾಡಲು ಹಾಗೂ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಿಸಲು ಅನುದಾನ ಒದಗಿಸಿಕೊಟ್ಟು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ವಿನಂತಿ. ವಂದನೆಗಳು. ಇದೀಗ ನಮ್ಮ ಮಾನ್ಯ ಶಾಸಕರು ನಮ್ಮ ಕಾರ್ಯಕ್ರಮದಿಂದ ತೆರಳಲಿದ್ದಾರೆ. ಧನ್ಯವಾದಗಳು. ಆತ್ಮೀಯರೇ, ನಮಗೆಲ್ಲ ಗೊತ್ತಿದೆ, ಈಗ ಎಲ್ಲ ಕಡೆ ನೋಡಿದ್ರು ಕೂಡ ಶಾಲಾ ವಾರ್ಷಿಕೋತ್ಸವ ಸಮಾರಂಭಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಎಲ್ಲ ಕಾರ್ಯಕ್ರಮದಲ್ಲಿಯೂ ನಮ್ಮ MLA ಅವರು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಅಂತಹ ಇವರ ಪ್ರವೃತ್ತ ಜೀವನದಲ್ಲಿ ನಮ್ಮ ಶಾಲೆಗೆ ಸಮಯವನ್ನು ಮೀಸಲಿಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತೀರಿ. ತಮಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಊರ ಜನರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಇದೀಗ ನಮ್ಮ ಬಹುಮಾನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. UKG ವಿದ್ಯಾರ್ಥಿಗಳ ಬಹುಮಾನ ವಿತರಣಾ ಕಾರ್ಯಕ್ರಮ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಶ್ರುತಿ ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. Good evening everybody. Now I would like to read out the prize list of the UKG students who won the prizes in different competitions. Adya MS, 2nd place in progress, 3rd place in drawing. ಮಾನ್ಯ ನಮ್ಮ ಸಭೆಯ ಅಧ್ಯಕ್ಷರಾಗಿರುವಂತಹ ಕಾಣಿಯೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಶ್ರೀಯುತ ವಿಶ್ವನಾಥ್ ಕೊಪ್ಪ ಇವರಲ್ಲಿ ಬಹುಮಾನ ವಿತರಿಸಲು ಮನವಿ. 3rd place in 50 meter running race, 3rd place in handwriting. Atmika RN, 2nd place in throwing the ball, 2nd place in storytelling. Dheeraj TS, 1st place in 50 meter running race, 1st place in throwing the ball, 2nd place in pick the grains, 3rd place in pick and act. ಮಕ್ಕಳ
ಮಕ್ಕಳನ್ನು ಚಪ್ಪಾಳೆಯ ಮುಖಾಂತರ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧೃತಿ NH, ಫಸ್ಟ್ ಪ್ಲೇಸ್ ಇನ್ ಪಿಕ್ ದ ಗ್ರೇಸ್, ಫಸ್ಟ್ ಪ್ಲೇಸ್ ಇನ್ ಡ್ರಾಯಿಂಗ್, ಸೆಕೆಂಡ್ ಪ್ಲೇಸ್ ಇನ್ 50 ಮೀಟರ್ ರನ್ನಿಂಗ್ ರೇಸ್, ಥರ್ಡ್ ಪ್ಲೇಸ್ ಇನ್ ಥ್ರೋಯಿಂಗ್ ದ ಬಾಲ್ಸ್, ಥರ್ಡ್ ಪ್ಲೇಸ್ ಇನ್ ಸ್ಟೋರಿ ಟೆಲ್ಲಿಂಗ್. ಫಾತಿಮತ್ ಸಲ್ವಾ A, second place in handwriting, third place in drawing, third place in pick and grains. Harshal, first place in 50 meter running race, first place in frog race, first place in storytelling, first place in pick and act. Jaishnavi BP, first place in lucky circle, third place in frog race. Lakshay, second place in pick and act, third place in lucky circle. Yashmit, first place in handwriting, second place in drawing, second place in lucky circle. Thank you one and all. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀಯುತ ಮಹೇಶ್ ಪೈಕ ಇವರು, ನಿವೃತ್ತ ಸೈನಿಕರು ಹಾಗೂ ಅಧ್ಯಕ್ಷರು ಚಿಣ್ಣರ ಮಂಟಪ ಬೊಬ್ಬೆಕೇರಿ. ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಇವರಿಗೆ ನಮ್ಮ ಉದ್ಘಾಟಕರಾದ ಶ್ರೀಯುತ ಸುಬ್ರಹ್ಮಣ್ಯ ಉಪಾಧ್ಯಾಯ ಇವರು ಶಾಲು ಹೊದಿಸಿ ಹಾಗೂ ವೀಳ್ಯವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ದಯವಿಟ್ಟು ಕ್ಷಮಿಸಿ, ಕಾರ್ಯನಿಮಿತ್ತವಾಗಿ ಅವರು ಮತ್ತೆ ಈ ಕಾರ್ಯಕ್ರಮ. ಇದೀಗ ನಮ್ಮ ಬಹುಮಾನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ನಮ್ಮ ಬೊಬ್ಬೆಕೇರಿಯ ಅಂಗನವಾಡಿಯ ಪುಟಾಣಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಅಂಗನವಾಡಿ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಭವಾನಿ ಇವರಲ್ಲಿ ನೆರವೇರಿಸಿಕೊಳ್ಳಲು ವಿನಂತಿ. ನಮ್ಮ ಶಾಲೆಯ ನಿವೃತ್ತ ಮುಖ್ಯ ಗುರುಗಳಾದಂತಹ ಶ್ರೀಯುತ ಸೋಮಪ್ಪ ಸರ್ ಇವರು ಪುಟಾಣಿಗಳಿಗೆ ಬಹುಮಾನವನ್ನು ವಿತರಿಸಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಬೊಬ್ಬೆಕೇರಿ ಅಂಗನವಾಡಿ ಮಕ್ಕಳ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳ ಹೆಸರನ್ನು ತಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ. 50 ಮೀಟರ್ ಓಟ ಪ್ರಥಮ ಅದ್ವೈತ್, ದ್ವಿತೀಯ ಲಿಶನ್ ಗೌಡ, ತೃತೀಯ ಜಶ್ವಿ. ಬನ್ನಿ 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 ಬನ್ನಿ. ಹಪ್ಪೆಜಿಗಿತ ಪ್ರಥಮ ಮಿತಾಂಶ್, ದ್ವಿತೀಯ ಅಮೀನ್, ತೃತೀಯ ಹಿರಣ್ಯಶ್ರೀ. ಕಾಳು ಹೆಕ್ಕುವುದು ಪ್ರಥಮ ಸಾಯಿ ವಿಷ್ಣು, ದ್ವಿತೀಯ ಅವ್ಯಕ್ತ, ತೃತೀಯ ಅಧೀಕ್ಷ್. ಆದಷ್ಟು ಬೇಗ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮೆಲ್ಲರಲ್ಲಿ ಮಕ್ಕಳಲ್ಲಿ ಕೇಳಿಕೊಳ್ತೇನೆ. ಪಾಸಿಂಗ್ ಬಾಲ್ ಪ್ರಥಮ ಫಾತಿಮಾ ಹುದಾ, ದ್ವಿತೀಯ ನಿಶ್ಮಿತ್, ತೃತೀಯ ಸಿಂಚನ್. ಬಣ್ಣ ಜೋಡಣೆ ಪ್ರಥಮ ಚಶ್ವಿನ್, ದ್ವಿತೀಯ ಮೋಕ್ಷಿತ್. ದ್ವಿತೀಯ ಮೋಕ್ಷಿತ್. ಲಕ್ಕಿ ಗೇಮ್ ಪ್ರಥಮ ತ್ರಿಶಾನ್,
ದ್ವಿತೀಯ ರಚಿತ್. ಚಿತ್ರ ಬಿಡಿಸುವ ಸ್ಪರ್ಧೆ ಪ್ರಥಮ ಮಹಮ್ಮದ್ ಯುಜಾನ್. ದ್ವಿತೀಯ ಮಹಮ್ಮದ್ ಶಹದ್. ತೃತೀಯ ದ್ವಿತೀಯ ಮಹಮ್ಮದ್ ಸಹದ್. ತೃತೀಯ ಮಹಮ್ಮದ್ ಯುಜಾನ್. ನಮ್ಮ ಮಕ್ಕಳ ಆಟೋಟ ಸ್ಪರ್ಧೆಗೆ ಅವಕಾಶವನ್ನು ಕಲ್ಪಿಸಿದಂತಹ STMC ಪದಾಧಿಕಾರಿಗಳ ಹಾಗೂ ಶಾಲಾಭಿವೃದ್ಧಿ ಸಮಿತಿ ಎಲ್ಲ ಕಮಿಟಿಯವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಇದೀಗ ನಮ್ಮ ಬೊಬ್ಬೆಕೆರೆ ಶಾಲೆಯ 1ರಿಂದ 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡುವ ಕಾರ್ಯಕ್ರಮ ಶಿಕ್ಷಕರಾಗಿರುವಂತಹ ಶ್ರೀಮತಿ ಸುರೇಖಾ ಇವರು ನಡೆಸಿಕೊಡಬೇಕಾಗಿ ವಿನಂತಿ. ಮುಖ್ಯ ಅತಿಥಿಗಳಾದ ಶ್ರೀಯುತ ಗಣೇಶ್ ಉದನಡ್ಕ ಇವರು ಮಕ್ಕಳಿಗೆ ಬಹುಮಾನವನ್ನು ಇಟ್ಟು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. 2024-25ನೇ ಸಾಲಿನ ನಮ್ಮ ಈ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆಸಿದಂತಹ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾಗಿರುವ ವಿದ್ಯಾರ್ಥಿಗಳ ವಿವರ. 1ನೇ ತರಗತಿ ಅಹನ್ ವಿ ಗೌಡ 50 ಮೀಟರ್ ಓಟ ತೃತೀಯ, ಬಕೆಟ್ಗೆ ಬಾಲ್ ಹಾಕುವುದು ತೃತೀಯ. ಭವಿತ್ ಬಕೆಟ್ಗೆ ಬಾಲ್ ಹಾಕುವುದು ಪ್ರಥಮ, ಲಕ್ಕಿ ಗೇಮ್ ಪ್ರಥಮ. ವಿದ್ಯಾರ್ಥಿಗಳನ್ನು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕು. ಅದ್ವಿಕ್ ಎನ್ಕೆ 50 ಮೀಟರ್ ಓಟ ದ್ವಿತೀಯ. ಐಜ್ ಅಹಮದ್ 50 ಮೀಟರ್ ಓಟ ಪ್ರಥಮ, ಬಕೆಟ್ಗೆ ಬಾಲ್ ಹಾಕುವುದು ದ್ವಿತೀಯ. ನೇಶಶ್ರೀ SK ಚಿತ್ರಕಲೆ ದ್ವಿತೀಯ, 50 ಮೀಟರ್ ಓಟ ತೃತೀಯ. ಪುಷ್ಟಿ ಬಿ ಅಂದವಾದ ಬರವಣಿಗೆ ಪ್ರಥಮ, ಅಭಿನಯ ಗೀತೆ ಪ್ರಥಮ, ಬಕೆಟ್ಗೆ ಬಾಲ್ ಹಾಕುವುದು ತೃತೀಯ, ಲಕ್ಕಿ ಗೇಮ್ ತೃತೀಯ. ಸಮನ್ವಿ AS ಚಿತ್ರಕಲೆ ಪ್ರಥಮ, ಬಕೆಟ್ಗೆ ಬಾಲ್ ಹಾಕುವುದು ಪ್ರಥಮ, ಅಂದವಾದ ಬರವಣಿಗೆ ದ್ವಿತೀಯ. ಫಾತಿಮತ್ ಇಜ್ಮಾ 50 ಮೀಟರ್ ಓಟ ಪ್ರಥಮ. ಜನಿಷಾ ಪಿ 50 ಮೀಟರ್ ಓಟ ದ್ವಿತೀಯ, ಲಕ್ಕಿ ಗೇಮ್ ತೃತೀಯ. ಹನಿಕಾ KG ಅಭಿನಯ ಗೀತೆ ದ್ವಿತೀಯ, ಬಕೆಟ್ಗೆ ಬಾಲ್ ಹಾಕುವುದು ದ್ವಿತೀಯ. ಫಾತಿಮತ್ ಶಹಿಮಾ ಲಕ್ಕಿ ಗೇಮ್ ದ್ವಿತೀಯ. ರಿತ್ವಿಕಾ MA ಅಭಿನಯ ಗೀತೆ ತೃತೀಯ. ಸಾನ್ನಿಧ್ಯ ನಾಯಕ್ P ಅಂದವಾದ ಬರವಣಿಗೆ ತೃತೀಯ, ಚಿತ್ರಕಲೆ ತೃತೀಯ. 2ನೇ ತರಗತಿ ತನ್ಮಯ್ ಕುಮಾರ್ ಬಕೆಟ್ಗೆ ಬಾಲ್ ಹಾಕುವುದು ದ್ವಿತೀಯ. ಅನಸ್ ಬಿ ಬಕೆಟ್ಗೆ ಬಾಲ್ ಹಾಕುವುದು ಪ್ರಥಮ, 50 ಮೀಟರ್ ಓಟ ತೃತೀಯ. ಪ್ರಣೀತ್ ಗೌಡ ಯು ಲಕ್ಕಿ ಗೇಮ್ ಪ್ರಥಮ, 50 ಮೀಟರ್ ಓಟ ದ್ವಿತೀಯ. ಎನ್ ಚಿರಣ್ 50 ಮೀಟರ್ ಓಟ ಪ್ರಥಮ, ಚಿತ್ರಕಲೆ ತೃತೀಯ, ಬಕೆಟ್ಗೆ ಬಾಲ್ ಹಾಕುವುದು ತೃತೀಯ. ಚಿರಣ್ಯ 50 ಮೀಟರ್ ಓಟ ದ್ವಿತೀಯ. ರೀತಾ 50 ಮೀಟರ್ ಓಟ ಪ್ರಥಮ. ದಿಶಾನಿ DP ಚಿತ್ರಕಲೆ ಪ್ರಥಮ. ಐಷತ್ ಐಜಾ ಬಕೆಟ್ಗೆ ಬಾಲ್ ಹಾಕುವುದು ಪ್ರಥಮ, ಲಕ್ಕಿ ಗೇಮ್ ದ್ವಿತೀಯ. ನಿಧಿಶ್ರೀ ಡಿ ಬಕೆಟ್ಗೆ ಬಾಲ್ ಹಾಕುವುದು ದ್ವಿತೀಯ, ಅಂದವಾದ ಬರವಣಿಗೆ ತೃತೀಯ, 50 ಮೀಟರ್ ಓಟ ತೃತೀಯ. ಸಾಕ್ಷಿ ಪಿ ಅಭಿನಯ ಗೀತೆ ಪ್ರಥಮ, ಅಂದವಾದ ಬರವಣಿಗೆ ದ್ವಿತೀಯ, ಲಕ್ಕಿ ಗೇಮ್ ತೃತೀಯ. ಸಾನ್ನಿಧ್ಯ UR ಅಂದವಾದ ಬರವಣಿಗೆ ಪ್ರಥಮ, ಚಿತ್ರಕಲೆ ದ್ವಿತೀಯ, ಬಕೆಟ್ಗೆ ಬಾಲ್ ಹಾಕುವುದು ತೃತೀಯ, ಲಕ್ಕಿ ಗೇಮ್ ತೃತೀಯ. 3ನೇ ತರಗತಿ ತನುಷ್ ಅಂದವಾದ ಬರವಣಿಗೆ ಪ್ರಥಮ, 50 ಮೀಟರ್ ಓಟ ಪ್ರಥಮ, ಬಕೆಟ್ಗೆ ಬಾಲ್ ಹಾಕುವುದು ಪ್ರಥಮ. ದಯವಿಟ್ಟು ನಮ್ಮ ಮಕ್ಕಳನ್ನು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ. ರಶ್ಮಿ ಬಕೆಟ್ಗೆ ಬಾಲ್ ಹಾಕುವುದು ಪ್ರಥಮ, 50 ಮೀಟರ್ ಓಟ ದ್ವಿತೀಯ, ಅಭಿನಯ ಗೀತೆ ತೃತೀಯ. ಧೃತಿ ಅಭಿನಯ ಗೀತೆ ದ್ವಿತೀಯ. ನಿಶ್ಚಯ್ BS ಅಂದವಾದ ಬರವಣಿಗೆ ದ್ವಿತೀಯ, ಬಕೆಟ್ಗೆ ಬಾಲ್ ಹಾಕುವುದು ದ್ವಿತೀಯ, 50 ಮೀಟರ್ ಓಟ ದ್ವಿತೀಯ, ಚಿತ್ರಕಲೆ ತೃತೀಯ.
ಪ್ರಾಪ್ತಿಗೆ ಅಭಿನಯ ಗೀತೆ ಪ್ರಥಮ, ಬಕೆಟ್ಗೆ ಬಾಲ್ ಹಾಕುವುದು ದ್ವಿತೀಯ, ಲಕ್ಕಿ ಗೇಮ್ ದ್ವಿತೀಯ. ತ್ರಿಷಾಕ್ಕೆ ಲಕ್ಕಿ ಗೇಮ್ ದ್ವಿತೀಯ. ರಿಮ್ಶಾ ಫಾತಿಮಾ 50 ಮೀಟರ್ ಓಟ ಪ್ರಥಮ, ಚಿತ್ರಕಲೆ ದ್ವಿತೀಯ, ಬಕೆಟ್ಗೆ ಬಾಲ್ ಹಾಕುವುದು ತೃತೀಯ. ಆರಾಧ್ಯ ಆರ್ ಚಿತ್ರಕಲೆ ಪ್ರಥಮ, ಲಕ್ಕಿ ಗೇಮ್ ಪ್ರಥಮ, ಅಂದವಾದ ಬರವಣಿಗೆ ತೃತೀಯ, 50 ಮೀಟರ್ ಓಟ ತೃತೀಯ. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಸರ್. 4 ಮತ್ತು 5ನೇ ತರಗತಿಯವರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಶಿಕ್ಷಕಿಯಾಗಿರುವಂತಹ ಕುಮಾರಿ ಸುಷ್ಮಿತಾ ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ನಮ್ಮ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಯುತ ಪ್ರವೀಣ್ ಚಂದ್ರ ರೈ ಕುಮೇರು ಇವರು ಮಕ್ಕಳಿಗೆ ಬಹುಮಾನ ವಿತರಿಸಬೇಕಾಗಿ ವಿನಂತಿ. 4ನೇ ತರಗತಿ ಶ್ರಾವ್ಯ, ಅಂದವಾದ ಬರವಣಿಗೆ ಫಸ್ಟ್, 50 ಮೀಟರ್ ಓಟ ಫಸ್ಟ್, ಬಕೆಟ್ಗೆ ಬಾಲ್ ಹಾಕುವುದು ಸೆಕೆಂಡ್, ಚಿತ್ರಕಲೆ ಥರ್ಡ್. ಸಾನ್ನಿಧ್ಯ ಆರ್ಕೆ ಅಭಿನಯ ಗೀತೆ ಸೆಕೆಂಡ್, ಅಂದವಾದ ಬರವಣಿಗೆ ಥರ್ಡ್, 50 ಮೀಟರ್ ಓಟ ಥರ್ಡ್. ಚಿಂತನ್ ಟಿಯು ಚಿತ್ರಕಲೆ ಫಸ್ಟ್, 50 ಮೀಟರ್ ಓಟ ಫಸ್ಟ್, ಅಂದವಾದ ಬರವಣಿಗೆ ಸೆಕೆಂಡ್, ಬಕೆಟ್ಗೆ ಬಾಲ್ ಹಾಕುವುದು ಸೆಕೆಂಡ್. ಮಹಮ್ಮದ್ ಸಲೀಕ್ 50 ಮೀಟರ್ ಓಟ ಥರ್ಡ್. ಪೂರ್ವಿಕ್ 50 ಮೀಟರ್ ಓಟ ಸೆಕೆಂಡ್. ಮಹಮ್ಮದ್ ರಾಶಿದ್ ಬಕೆಟ್ಗೆ ಬಾಲ್ ಹಾಕುವುದು ಫಸ್ಟ್. ಹಿಬಾ ಫಾತಿಮಾ 50 ಮೀಟರ್ ಓಟ ಸೆಕೆಂಡ್, ಲಕ್ಕಿ ಗೇಮ್ ಸೆಕೆಂಡ್. ನಿರೀಕ್ಷಾ ಡಿ ಬಕೆಟ್ಗೆ ಬಾಲ್ ಹಾಕುವುದು ಫಸ್ಟ್, ಅಭಿನಯ ಗೀತೆ ಥರ್ಡ್. ಸಮೃದ್ಧಿ ಲಕ್ಕಿ ಗೇಮ್ ಫಸ್ಟ್, ಅಭಿನಯ ಗೀತೆ ಫಸ್ಟ್, ಚಿತ್ರಕಲೆ ಸೆಕೆಂಡ್, ಬಕೆಟ್ಗೆ ಬಾಲ್ ಹಾಕುವುದು ಥರ್ಡ್. ವನಿಶ್ ಬಿಆರ್ ಬಕೆಟ್ಗೆ ಬಾಲ್ ಹಾಕುವುದು ಥರ್ಡ್. ನಮ್ಮ ಮುಂದಿನ ಬಹುಮಾನ ವಿತರಣೆಯನ್ನು ಶ್ರೀಯುತ ಅತಿಥ್ ರೈ ಪ್ರಬಂಧಕರು ಬ್ಯಾಂಕ್ ಆಫ್ ಬರೋಡಾ ಇವರು ನೆರವೇರಿಸಬೇಕಾಗಿ ವಿನಂತಿ. 5ನೇ ತರಗತಿ ಜಿತೇಶ್ ಆಶುಭಾಷಣ ಫಸ್ಟ್, 100 ಮೀಟರ್ ಓಟ ಫಸ್ಟ್, ಬಾಲ್ ಎಸೆತ ಥರ್ಡ್. ಸಿಜಾ ಫಾತಿಮಾ ಲಕ್ಕಿ ಗೇಮ್ ಸೆಕೆಂಡ್. ಸಾನ್ವಿ ಲಕ್ಕಿ ಗೇಮ್ ಸೆಕೆಂಡ್. ಮಹಮ್ಮದ್ ತೌಫಿಕ್ ಬಾಲ್ ಎಸೆತ ಫಸ್ಟ್, ಆಶುಭಾಷಣ ಸೆಕೆಂಡ್, 100 ಮೀಟರ್ ಓಟ ಥರ್ಡ್. ರಿತೇಶ್ 100 ಮೀಟರ್ ಓಟ ಸೆಕೆಂಡ್, ಬಾಲ್ ಎಸೆತ ಸೆಕೆಂಡ್. ದಿಶಾ 100 ಮೀಟರ್ ಓಟ ಫಸ್ಟ್, ಬಾಲ್ ಎಸೆತ ಫಸ್ಟ್, ಪ್ರಬಂಧ ಸೆಕೆಂಡ್. ಋತಿಕಾ 100 ಮೀಟರ್ ಓಟ ಸೆಕೆಂಡ್, ಆಶುಭಾಷಣ ಥರ್ಡ್, ಬಾಲ್ ಎಸೆತ ಥರ್ಡ್. ಆರಾಧ್ಯ ಪ್ರಬಂಧ ಫಸ್ಟ್, ದೇಶಭಕ್ತಿ ಗೀತೆ ಸೆಕೆಂಡ್. ಇರ್ಫಾನ ಲಕ್ಕಿ ಗೇಮ್ ಫಸ್ಟ್, ದೇಶಭಕ್ತಿ ಗೀತೆ ಥರ್ಡ್, ಪ್ರಬಂಧ ಥರ್ಡ್. ಖದೀಜತುಲ್ ಶಾಜಾ ದೇಶಭಕ್ತಿ ಗೀತೆ ಫಸ್ಟ್, ಬಾಲ್ ಎಸೆತ ಸೆಕೆಂಡ್, 100 ಮೀಟರ್ ಓಟ ಥರ್ಡ್. ಧನ್ಯವಾದಗಳು. ಮುಂದೆ 6 ಮತ್ತು 7ನೇ ತರಗತಿಯವರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಶ್ರೀಯುತ ಜಗದೀಶ್ ಕೆ ಬೀಟ್ ಪೊಲೀಸ್ ಬಳ್ಳಾರಿ ಠಾಣೆ ಇವರು ಬಹುಮಾನವನ್ನು ನೀಡಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. 6ನೇ ತರಗತಿ ಹರ್ಷಿತ್ ಆಶುಭಾಷಣ ಪ್ರಥಮ, 100 ಮೀಟರ್ ಓಟ ದ್ವಿತೀಯ, ಗುಂಡು ಎಸೆತ ತೃತೀಯ. ಸೃಜನ್ 100 ಮೀಟರ್ ಓಟ ಪ್ರಥಮ, ಗುಂಡು ಎಸೆತ ದ್ವಿತೀಯ. ಮೋಕ್ಷಿತಾ ಲಕ್ಕಿ ಗೇಮ್ ಪ್ರಥಮ, ಗುಂಡು ಎಸೆತ ಪ್ರಥಮ, ಆಶುಭಾಷಣ ದ್ವಿತೀಯ, ಪ್ರಬಂಧ ತೃತೀಯ. ಪ್ರಿಯಾ ದೇಶಭಕ್ತಿ ಗೀತೆ ತೃತೀಯ, 100 ಮೀಟರ್ ಓಟ ತೃತೀಯ. ಪುಣ್ಯಶ್ರೀ ದೇಶಭಕ್ತಿ ಗೀತೆ ದ್ವಿತೀಯ, ಪ್ರಬಂಧ ದ್ವಿತೀಯ, ಲಕ್ಕಿ ಗೇಮ್ ದ್ವಿತೀಯ. ಸಮೀಕ್ಷಾ ಲಕ್ಕಿ ಗೇಮ್ ತೃತೀಯ. ಛಾಯಾ ಜಿಎನ್ ದೇಶಭಕ್ತಿ ಗೀತೆ ಪ್ರಥಮ, ಪ್ರಬಂಧ ಪ್ರಥಮ, 100 ಮೀಟರ್ ಓಟ ದ್ವಿತೀಯ, ಗುಂಡು ಎಸೆತ ತೃತೀಯ. ನೂಹಾ ಖದೀಜಾ 100 ಮೀಟರ್ ಓಟ ಪ್ರಥಮ,
ಗುಂಡು ಎಸೆತ ದ್ವಿತೀಯ, ಆಶುಭಾಷಣ ತೃತೀಯ. ಅಬ್ದುಲ್ ರಹೀಂ 100 ಮೀಟರ್ ಓಟ ತೃತೀಯ. 7ನೇ ತರಗತಿ ಫಾತಿಮತ್ ಶಿಫಾನ ಲಕ್ಕಿ ಗೇಮ್ ತೃತೀಯ. ನಮ್ಮ ಮುಂದಿನ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಮ್ಮ CRPಗಳಾದಂತಹ ಶ್ರೀಮತಿ ಯಶೋಧ ಮೇಡಮ್ ಇವರು ನೆರವೇರಿಸಬೇಕಾಗಿ ವಿನಂತಿ. ಕುಮುದ ಆಶುಭಾಷಣ ದ್ವಿತೀಯ. ನಿಶ್ಮಿತಾ ರೈ ಗುಂಡು ಎಸೆತ ಪ್ರಥಮ, ದೇಶಭಕ್ತಿ ಗೀತೆ ತೃತೀಯ. ನೂತನ ಪಿ ಆಶುಭಾಷಣ ಪ್ರಥಮ, ಲಕ್ಕಿ ಗೇಮ್ ದ್ವಿತೀಯ, ಪ್ರಬಂಧ ತೃತೀಯ. ರಂಜಿತಾ ಲಕ್ಕಿ ಗೇಮ್ ಪ್ರಥಮ. ಸಾನ್ವಿ ಎನ್ ದೇಶಭಕ್ತಿ ಗೀತೆ ಪ್ರಥಮ, ಆಶುಭಾಷಣ ತೃತೀಯ. ಹರ್ಷಿತಾ ದೇಶಭಕ್ತಿ ಗೀತೆ ದ್ವಿತೀಯ, ಗುಂಡು ಎಸೆತ ತೃತೀಯ, ಗುಂಡು ಎಸೆತ 100 ಮೀಟರ್ ಓಟ ತೃತೀಯ. ದಯವಿಟ್ಟು ಚಪ್ಪಾಳೆಯ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಮನ್ವಿತಾ ಸಿಕೆ ಪ್ರಬಂಧ ಪ್ರಥಮ, ಗುಂಡು ಎಸೆತ ಪ್ರಥಮ, 100 ಮೀಟರ್ ಓಟ ಪ್ರಥಮ. ಕುಮಾರ ಗುಂಡು ಎಸೆತ ಪ್ರಥಮ. ಫಾತಿಮತ್ ಅಫೀಜಾ ಪ್ರಬಂಧ ದ್ವಿತೀಯ, 100 ಮೀಟರ್ ಓಟ ದ್ವಿತೀಯ, ಆಶುಭಾಷಣ ತೃತೀಯ. ಗುಂಪಾಟ 1ರಿಂದ ಗುಂಪಾಟ 1ರಿಂದ 4ನೇ ತರಗತಿ ನೋಂಡಿ ಪ್ರಥಮ, ಶ್ರಾವ್ಯ ಮತ್ತು ತಂಡ. ಪ್ರಥಮ ಶ್ರಾವ್ಯ ಮತ್ತು ತಂಡ. ಸುನಂದ ಇವರು ಬಹುಮಾನ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಮತಿ ಸುನಂದ ಅಬ್ಬಾಡ ಇವರು ಬಹುಮಾನವನ್ನು ವಿತರಿಸಬೇಕಾಗಿ ವಿನಂತಿ. ಪ್ರಥಮ ಶ್ರಾವ್ಯ ಮತ್ತು ತಂಡ. ದ್ವಿತೀಯ ಹಿಬಾ ಫಾತಿಮಾ ಮತ್ತು ತಂಡ. ಒಂದರಿಂದ 4ನೇ ತರಗತಿ ಡಾಜ್ ಬಾಲ್ ಪ್ರಥಮ, ಫಾತಿಮಾ ತಸ್ಲೀಮಾ ಮತ್ತು ತಂಡ. ತಸ್ಲೀಮಾ ಮತ್ತು ತಂಡ. ದ್ವಿತೀಯ ನಿರೀಕ್ಷಾ ಡಿ ಮತ್ತು ತಂಡ. ನಿರೀಕ್ಷಾ. ಮುಂದಿನ ಬಹುಮಾನವನ್ನು ಗಿರಿಧರ ಇವರು ಕೊಡಬೇಕಾಗಿ ಕೇಳಿಕೊಳ್ತೇನೆ. ಮೂರರಿಂದ 7ನೇ ತರಗತಿ ಕಬಡ್ಡಿ ಪ್ರಥಮ, ಹರ್ಷಿತ್ ಮತ್ತು ತಂಡ. ದ್ವಿತೀಯ ಕುಮಾರ ಮತ್ತು ತಂಡ. 5ರಿಂದ 7ನೇ ತರಗತಿ ಡಾಜ್ ಬಾಲ್ ಪ್ರಥಮ, ಹರ್ಷಿತಾ ಮತ್ತು ತಂಡ. ಸಭಿಕರು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿ.
ಮುಂದಿನ ಬಹುಮಾನವನ್ನು ವೀಣಾ ಮೇಡಮ್ ಅವರು ನೀಡಬೇಕಂತ ಕೇಳಿಕೊಳ್ತೇನೆ. ದ್ವಿತೀಯ ಸಾನ್ವಿ ಮತ್ತು ತಂಡ. ಐದರಿಂದ 7ನೇ ತರಗತಿ ಹಗ್ಗ ಜಗ್ಗಾಟ. ಪ್ರಥಮ ಇರ್ಫಾನ ಮತ್ತು ತಂಡ. ದ್ವಿತೀಯ ಅನ್ವಿತಾ ಮತ್ತು ತಂಡ. ದ್ವಿತೀಯ ಮನ್ವಿತಾ ಮತ್ತು ತಂಡ. ಧನ್ಯವಾದಗಳು. ಬರೀ ವಿದ್ಯಾರ್ಥಿಗಳಿಗಲ್ಲದೆ ಪೋಷಕರು ಹಾಗೂ ಹಿರಿಯ ವಿದ್ಯಾರ್ಥಿಗಳಿಗೂ ಸ್ಪರ್ಧೆಗಳನ್ನು ಆಯೋಜಿಸಿರುತ್ತೇವೆ. ಅದರಂತೆ ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ ಶ್ರೀಮತಿ ದಿವ್ಯಾ ಇವರಿಂದ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಹರೀಶ್ ಪೈಕ ಇವರು ಬಹುಮಾನವನ್ನಿತ್ತು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಸಂಬಂಧಪಟ್ಟ ಪೋಷಕರು ಹಾಗೂ ಹಿರಿಯ ವಿದ್ಯಾರ್ಥಿಗಳು ದಯವಿಟ್ಟು ಆದಷ್ಟು ಬೇಗನೆ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹೆಸರು ಕರೆದ ಕೂಡಲೇ ದಯವಿಟ್ಟು ವೇದಿಕೆಯ ಕಡೆ ಬನ್ನಿ. 100 ಮೀಟರ್ ಓಟ 8ನೇ ತರಗತಿಯಿಂದ ಪಿಯುಸಿವರೆಗಿನ ಹುಡುಗಿಯರ ವಿಭಾಗ. ಪ್ರಥಮ ಜಸ್ಮಿತಾ ಕಾನೂರು. ಜಸ್ವಿತಾ ಕಾನೂರು. ದ್ವಿತೀಯ ಶಹಲಬಾ ಅಪ್ಪಡ. ಅವರ ಮನೆಯವರಿದ್ರೆ ದಯವಿಟ್ಟು ಪ್ರೈಸ್ ಅನ್ನು ತಗೊಳ್ಳಿ. ಶಹಲಬಾ ಅಪ್ಪಡ ದ್ವಿತೀಯ. ಎಂಟನೇ ತರಗತಿಯಿಂದ ಪಿಯುಸಿವರೆಗಿನ ಹುಡುಗರ ವಿಭಾಗ. ಪ್ರಥಮ ನಿರೀಕ್ಷಾ ಪಡ. ನಿರೀಕ್ಷಾ ಪಡ. ದ್ವಿತೀಯ ಮಹಮ್ಮದ್ ಸಿಮಾಕಾ ಪಡ. ಇನ್ನೂರು ಮೀಟರ್ ಓಟ 8ನೇ ತರಗತಿಯಿಂದ ಪಿಯುಸಿವರೆಗಿನ ಹುಡುಗಿಯರ ವಿಭಾಗ. ಪ್ರಥಮ ಜಸ್ವಿತಾ ಕಾನೂರು. ದ್ವಿತೀಯ ಜಸ್ಮಿ ಎನ್ಸಿ ಲಡ್ಕ. ಎಂಟನೇ ತರಗತಿಯಿಂದ ಪಿಯುಸಿವರೆಗಿನ ಹುಡುಗರ ವಿಭಾಗ. ಪ್ರಥಮ ಕುಲ್ದೀಪ್ ನಾವರು. ದ್ವಿತೀಯ ನಿರೀಕ್ಷಾ ಪಡ. ದಯವಿಟ್ಟು ಅವರ ಮನೆಯವರು ಇದ್ದರೆ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಡುತ್ತಿದ್ದೇವೆ. ಗುಂಡೆ ಎಸೆತ 8ನೇ ತರಗತಿಯಿಂದ ಪಿಯುಸಿವರೆಗಿನ ಹುಡುಗಿಯರ ವಿಭಾಗ. ಪ್ರಥಮ ಶಹಲಬಾ ಅಪ್ಪಡ. ದ್ವಿತೀಯ ಛಾಯಾ ಅಪ್ಪಡ. ಎಂಟನೇ ತರಗತಿಯಿಂದ ಪಿಯುಸಿವರೆಗಿನ ಹುಡುಗರ ವಿಭಾಗ. ಪ್ರಥಮ ಸಮದ್ ಮಾಲಿಂಗೇರಿ. ದ್ವಿತೀಯ ಪ್ರಜಿತ್ ಅಪ್ಪಡ. ಪ್ರಜಿತ್. 100 ಮೀಟರ್ ಓಟ 40 ವರ್ಷಕ್ಕಿಂತ ಒಳಗಿನ ಮಹಿಳೆಯರ ವಿಭಾಗ. ಪ್ರಥಮ ಸೌಮ್ಯ ತುಂಬ್ಯ. ನಮ್ಮ ಮುಂದಿನ ಬಹುಮಾನ ವಿತರಣೆಯನ್ನು ಶ್ರೀಯುತ ಹರ್ಷಿತ್ ನೀಟಾಜೆ ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಅವರು ಇವರು ನೆರವೇರಿಸಬೇಕಾಗಿ ವಿನಂತಿ. ದ್ವಿತೀಯ ದೀಪಿಕಾ ಉಪ್ಪಡ್ಕ. ನಲವತ್ತು ವರ್ಷಕ್ಕಿಂತ ಒಳಗಿನ ಪುರುಷರ ವಿಭಾಗ. ಪ್ರಥಮ ಉದಯ ಅಪ್ಪಡ. ದ್ವಿತೀಯ ಚೇತನ್ ಬೆದ್ರಂಗಳ. ಇನ್ನೂರು ಮೀಟರ್ ಓಟ 40 ವರ್ಷಕ್ಕಿಂತ ಒಳಗಿನ ಮಹಿಳೆಯರ ವಿಭಾಗ. ಪ್ರಥಮ
ದ್ವಿತೀಯ ಸೌಮ್ಯ ತುಂಬ್ಯ. ನಲವತ್ತು ವರ್ಷಕ್ಕಿಂತ ಒಳಗಿನ ಪುರುಷರ ವಿಭಾಗ ಪ್ರಥಮ ಚಿದಾನಂದ ಕಡೀರ. ದ್ವಿತೀಯ ದಯಾನಂದ ಅಪ್ಪಡ. ಗುಂಡೆ ಎಸೆತ 40 ವರ್ಷಕ್ಕಿಂತ ಹೊರಗಿನ ಮಹಿಳೆಯರ ವಿಭಾಗ ಪ್ರಥಮ ಸೌಮ್ಯ ತುಂಬ್ಯ. ಚಪ್ಪಲ ಕೊಟ್ಟು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದ್ವಿತೀಯ ಸ್ವಾತಿ ಅಪ್ಪಡ. ನಲವತ್ತು ವರ್ಷಕ್ಕಿಂತ ಒಳಗಿನ ಪುರುಷರ ವಿಭಾಗ ಪ್ರಥಮ ನವನ ಅಪ್ಪಡ. ದ್ವಿತೀಯ ಪ್ರಶಾಂತ್ ಪೈಕ. ಮೀಟರ್ ಓಟ 40 ವರ್ಷ. ಮೇಲ್ಪಟ್ಟ ಮಹಿಳೆಯರ ವಿಭಾಗ ಪ್ರಥಮ ಭವ್ಯ ನಾವೂರು. ದ್ವಿತೀಯ ಇಬ್ರು ಪಡ್ಕೊಂಡಿದ್ದಾರೆ, ಭವಾನಿ ಅಲಕ್ಕಾಡಿ, ಉಷಾ ಮಧುಕೂರು. ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಪುರುಷರ ವಿಭಾಗ ಪ್ರಥಮ ಮಹೇಶ್ ಪೈಕ. ದ್ವಿತೀಯ ಜಯರಾಮ ನಳಿಯರು. ನಮ್ಮ ಮುಂದಿನ ಬಹುಮಾನ ವಿತರಣೆಯನ್ನು ಶ್ರೀಯುತ ರವೀಂದ್ರಗೌಡ ಮರಕಡ ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಶ್ರೀಯುತ ಗಿರಿಧರಗೌಡ ಕಡೀರ ಇವರು ದಯವಿಟ್ಟು ಮುಂದಿನ ಬಹುಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ವಿನಂತಿ. 200 ಮೀಟರ್ ಓಟ 40 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರ ವಿಭಾಗ ಪ್ರಥಮ ಭವಾನಿ ಅಲೆಕ್ಕಾಡಿ. ದ್ವಿತೀಯ ಭವ್ಯ ನಾವೂರು. ದಯವಿಟ್ಟು ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ. 40 ವರ್ಷಕ್ಕಿಂತ ಮೇಲ್ಪಟ್ಟ ಪುರುಷರ ವಿಭಾಗ ಪ್ರಥಮ ಜಯರಾಮ ನಳಿಯರು. ದ್ವಿತೀಯ ಮಹೇಶ್ ಪಿರಿಂಜ. ಗುಂಡೆ ಎಸೆತ 40 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರ ವಿಭಾಗ ಪ್ರಥಮ ಅರಿನಾಕ್ಷಿ ಪೈಕ. ದ್ವಿತೀಯ ಸುನೀತಾ ಕಾನೀರು. ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಪುರುಷರ ವಿಭಾಗ ಪ್ರಥಮ ಜನಾರ್ದನ ಹೇಮಳ. ದ್ವಿತೀಯ ರಮೇಶ್ ಮಾಲಾ ನೆಕ್ಕಿ ತಡ್ಕ. ಸಂಗೀತ ಕುರ್ಚಿ ಮಹಿಳೆಯರ ವಿಭಾಗ ಪ್ರಥಮ ಸುನೀತಾ ಕಾನೀರು. ದ್ವಿತೀಯ ಸುಮಾ ಬೆದ್ರಂಗಳ.
ದಯವಿಟ್ಟು ಚಪ್ಪಲೆ ಮೂಲಕ ಪ್ರೋತ್ಸಾಹಿಸಿ. ದ್ವಿತೀಯ ದಿವ್ಯ ಉಪ್ಪಡ್ಕ. ನಿಧಾನ ಬೈಕ್ ರೇಸ್ ಪುರುಷರ ವಿಭಾಗ ಪ್ರಥಮ ಪ್ರಶಾಂತ್ ಪೈಕ. ದ್ವಿತೀಯ ಅಶ್ವಥ್ ಕಡೀರ. ಡಾಜ್ ಬಾಲ್ ಮಹಿಳೆಯರ ವಿಭಾಗ ಪ್ರಥಮ ಸೌಮ್ಯ ತುಂಬ್ಯ ಮತ್ತು ತಂಡದಲ್ಲಿ ಯಾರಾದರೂ ಒಬ್ರು ಬಂದು ಸ್ವೀಕರಿಸಿ. ದ್ವಿತೀಯ ಚಿತ್ರ ಬೇಂಗಡ್ಕ ಮತ್ತು ತಂಡ. ವಾಲಿಬಾಲ್ ಪುರುಷರ ವಿಭಾಗ ಪ್ರಥಮ ನವನ್ ಅಬ್ಬಡ ಮತ್ತು ತಂಡ. ದ್ವಿತೀಯ ಪುನೀತ್ ಅಬ್ಬಡ ಮತ್ತು ತಂಡ. ಹಗ್ಗದ ಘಾಟ ಮಹಿಳೆಯರ ವಿಭಾಗ ಪ್ರಥಮ ಸುಮ ಬೆದ್ರಂಗಳ ಮತ್ತು ತಂಡ. ದ್ವಿತೀಯ ದಿವ್ಯಾ ಮತ್ತು ತಂಡ. ನಮ್ಮ ಮುಂದಿನ ಬಹುಮಾನ ವಿತರಣೆಯನ್ನು ಅತಿಥಿಗಳಾದ ಶ್ರೀಯುತ ಗಣೇಶ್ ಉದನಾಟ್ಕ ಇವರು ನಡೆಸಿಕೊಡಬೇಕಾಗಿ ವಿನಂತಿ. ಪುರುಷರ ವಿಭಾಗ ಪ್ರಥಮ ರಮೇಶ್ ಉಪ್ಪಡ್ಕ ಮತ್ತು ತಂಡ. ದ್ವಿತೀಯ ಪ್ರಶಾಂತ್ ಪೈಕ ಮತ್ತು ತಂಡ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ, ಹಿರಿಯ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ನಮ್ಮ ಶಾಲಾ ಶಿಕ್ಷಕರಿಗೂ ಕೂಡ ನಮ್ಮ SDMC ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ಸಮಿತಿಯವರು ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಿರುತ್ತಾರೆ. ಇದೀಗ ಇದನ್ನು ನೆರವೇರಿಸಿಕೊಡಬೇಕಾಗಿ ನಮ್ಮ SDMC ಅಧ್ಯಕ್ಷರಾದ ಶ್ರೀಮತಿ ಸುನೀತಾ ಗಣೇಶ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ವಿಶ್ವನಾಥ್ ಕೊಪ್ಪ ಇವರು ಬಹುಮಾನವನ್ನು ವಿತರಿಸಬೇಕಾಗಿ ವಿನಂತಿ. ಶಿಕ್ಷಕರ ಆಟೋಟ ಸ್ಪರ್ಧೆದ ವಿವರ ಈಗ ಕೆಳಗಿನಂತಿದೆ. ತೂತು ಸ್ಟ್ರಾದಲ್ಲಿ ಜ್ಯೂಸ್ ಕುಡಿಯುವ ಸ್ಪರ್ಧೆ ಸುರೇಖಾ ಕೆ ಪ್ರಥಮ, ಜನಾರ್ದನ ಎ ದ್ವಿತೀಯ, ದಿವ್ಯಾ ದ್ವಿತೀಯ ಸ್ಥಾನವನ್ನು ಇಬ್ಬರು ಪಡ್ಕೊಂಡಿದ್ದಾರೆ. ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೇನೆ. ಕೈಯಲ್ಲಿ ಬಾಟಲಿಗೆ ನೀರು ತುಂಬಿಸುವ ಸ್ಪರ್ಧೆ ಜನಾರ್ದನ ಸರ್ ಪ್ರಥಮ, ದಿವ್ಯಾ ಮೇಡಮ್ ದ್ವಿತೀಯ. ಡಾಜಿಬಲ್ ಪ್ರಥಮ ಜನಾರ್ದನ ಸರ್ ಮತ್ತು ತಂಡ. ದ್ವಿತೀಯ ಶಶಿಕಲಾ ಮತ್ತು ತಂಡ. ಹಗ್ಗ ಜಗ್ಗಾಟ ಪ್ರಥಮ ಶೋಭಿತಾ ಮೇಡಮ್ ಮತ್ತು ತಂಡ. ದ್ವಿತೀಯ ಸ್ಥಾನವನ್ನು ಗೀತಾ ಕುಮಾರಿ ಮೇಡಮ್ ಮತ್ತು ತಂಡದವರು ಬರ್ಕೊಂಡಿದ್ದಾರೆ. ಧನ್ಯವಾದಗಳು.
ಧನ್ಯವಾದಗಳು ಸರ್. ಒಂದು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಬರೀ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರ ಪಾತ್ರ ಮಾತ್ರವಲ್ಲದೆ ಸಮುದಾಯದ ಪಾತ್ರವು ಅಷ್ಟೇ ಮುಖ್ಯವಾಗಿರುತ್ತದೆ. ಅದರಂತೆ ಈ ಹಿಂದೆ ನಮ್ಮ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿದವರನ್ನು ಹಾಗೂ 2023-24ನೇ ಸಾಲಿನಲ್ಲಿ ಶಾಲಾಭಿವೃದ್ಧಿಗೆ ಸಹಕರಿಸಿದ ದಾನಿಗಳನ್ನು ಅಭಿನಂದಿಸಲು ಇದೊಂದು ಸುಸಂದರ್ಭ ಎಂದು ಭಾವಿಸುತ್ತೇವೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಸಹ ಶಿಕ್ಷಕಿಯಾದ ಶ್ರೀಮತಿ ಶ್ರುತಿ ಇವರು. ಸಹಕರಿಸಿದ ದಾನಿಗಳಿಗೆ ಅಭಿನಂದನೆ ಕಾರ್ಯಕ್ರಮ. ಶ್ರೀ ಮೇದಪ್ಪ ಗೌಡ ನಾವೂರು ಅವರ ಪರವಾಗಿ ಶ್ರೀಮತಿ ವೀಣಾ ಕೆ ಮೇಲ್ವಿಚಾರಕರು, ಯೋಜನಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸವಣೂರು ವಲಯ. ಶ್ರೀಯುತರು ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ರೂಪಾಯಿ 50,000 ಒದಗಿಸಿದ ತಮಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಇವರಿಗೆ ಶ್ರೀಮತಿ ಸುನಂದ ಅಬ್ಬಡ, ಸದಸ್ಯರು, ಗ್ರಾಮ ಪಂಚಾಯತ್ ಇವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಅತಿತ್ರೈ ಪ್ರಬಂಧಕರು, ಬ್ಯಾಂಕ್ ಆಫ್ ಬರೋಡಾ ಕಾಣಿಯೂರು ಶಾಖೆ. ಶ್ರೀಯುತರು ಬ್ಯಾಂಕ್ ಆಫ್ ಬರೋಡಾ ಕಾಣಿಯೂರು ಶಾಖೆಯಿಂದ ನಮ್ಮ ಶಾಲಾ ಅಭಿವೃದ್ಧಿಗಾಗಿ ರೂಪಾಯಿ 10,000 ನೀಡಿ ಸಹಕರಿಸಿದ ತಮಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದು, ತಮಗೆ ಶ್ರೀ ಅತಿತ್ರೈ ಪ್ರಬಂಧಕರು, ಬ್ಯಾಂಕ್ ಆಫ್ ಬರೋಡಾ ಕಾಣಿಯೂರು ಶಾಖೆ. ಶ್ರೀಯುತರು ಬ್ಯಾಂಕ್ ಆಫ್ ಬರೋಡಾ ಕಾಣಿಯೂರು ಶಾಖೆಯಿಂದ ನಮ್ಮ ಶಾಲಾ ಅಭಿವೃದ್ಧಿಗಾಗಿ ರೂಪಾಯಿ 10,000 ನೀಡಿ ಸಹಕರಿಸಿದ್ದ ತಮಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದು, ತಮಗೆ ಶ್ರೀ ಗಣೇಶ್ ಉದನಡ್ಕ ಇವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ರವೀಂದ್ರ ಗೌಡ ಮರಕ್ಕಡ, ನಿವೃತ್ತ ಸೈನಿಕರು. ಶ್ರೀಯುತರು ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿಯಾಗಿದ್ದು, ನಮ್ಮ ಶಾಲೆಗೆ ಫ್ಲಾಟ್ ಟಿವಿ ಮತ್ತು ಶೌಚಾಲಯಕ್ಕೆ 2 ಬಾಗಿಲುಗಳನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ತಮಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಇವರಿಗೆ ಶ್ರೀ ಪ್ರವೀಣ್ ಚಂದ್ರ ಕುಮೇರು. ಶ್ರೀ ಸುದರ್ಶನ್ ಕಡೀರ, ಸಿವಿಲ್ ಇಂಜಿನಿಯರ್, ಬೆಂಗಳೂರು. ಶ್ರೀಯುತರು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿದ್ದು, ಸೋಲಾರ್ ಸಿಸಿ ಕ್ಯಾಮೆರಾವನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ತಮಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ಶ್ರೀ ತುಳಸಿ ಪೈಕ, ಬೆಂಗಳೂರಿನಲ್ಲಿ ಎಲೆಕ್ಟ್ರಿಷಿಯನ್ ಆಗಿರುವ ಇವರು ನಮ್ಮ ಶಾಲಾ ಹಳ ವಿದ್ಯಾರ್ಥಿಯಾಗಿದ್ದು, ಸಿಸಿ ಕ್ಯಾಮೆರಾದ ವ್ಯವಸ್ಥೆಯನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಶ್ರೀ ಮಹೇಶ್ ರಾಮಕುಂಜ ಅವರ ಪರವಾಗಿ ನಮ್ಮ ಮಾಜಿ ಎಸ್ಟಿಎಂಸಿ ಸದಸ್ಯರಾದ ತೀರ್ಥಕುಮಾರ್ ಪೈಕ ಇವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಮಹೇಶ್ ರಾಮಕುಂಜ, ಭಗವತಿ ಹೋಟೆಲ್, ಪುಂಚತ್ತಾರು ಇವರು ಶೌಚಾಲಯಕ್ಕೆ ಬಾಗಿಲುಗಳನ್ನು ಕೊಡುಗೆಯಾಗಿ ನೀಡಿ ಸಹಕರಿಸಿದ್ದು, ತಮಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅವರ ಪರವಾಗಿ ಅವರ ಮನೆಯವರು ಇದ್ದರೂ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮಹೇಶ್ ರಾಮಕುಂಜ. ಶ್ರೀ ಮುಸ್ತಫಾ ಪುಂಚತ್ತಾರು, ಗ್ರಾನೈಟ್ ಉದ್ಯಮಿ, ಕುಮ್ರಾ ಇವರು ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿಯಾಗಿದ್ದು, ನಮ್ಮ ಶಾಲಾ ಶೌಚಾಲಯಕ್ಕೆ ಪೂರ್ತಿ ಟೈಲ್ಸ್ನ ವ್ಯವಸ್ಥೆಯನ್ನು ನೀಡಿ ಸಹಕರಿಸಿದ್ದು, ತಮಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅವರ ಪರವಾಗಿ ಅವರ ಮನೆಯವರು ಇದ್ದರೆ ಅವರ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎರಡು 2023-24ನೇ ಸಾಲಿನ ಶಾಲಾ ಅಭಿವೃದ್ಧಿಗೆ ಸಹಕರಿಸಿದ ದಾನಿಗಳು
ಶ್ರೀಮತಿ ಭವ್ಯ ನಾವೂರು, ಅಧ್ಯಾಪಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಂಬೆತ್ತಾಡಿ. ಇವರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದು, ಇವರಿಗೆ ಗಣೇಶ್ ಉದನಡ್ಕ ಇವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮಹೇಶ್ ರಾಮಕುಂಜ ಇವರ ಮಗಳು ಆರಾಧ್ಯ ಇವರು ಶಾಲು ಮತ್ತು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅವರ ಧರ್ಮಪತ್ನಿಯಾಗಿದ್ದು ಇವರು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ರಾಜೇಶ್ ನಾವೂರು, ಸ್ವೀಟ್ಸ್ ಸ್ಟಾಲ್ ಪಂಜಾಬ್. ಶ್ರೀ ಮಹೇಶ್ ಪೈಕ, ನಿವೃತ್ತ ಸೈನಿಕರು. ಅವರ ಸಹೋದರರಾದ ಹರೀಶ್ ಪೈಕ ಇವರು ಶ್ರೀ ಜಿನ್ನಪ್ಪ ಗೌಡ ಕಲ್ಪಡ, ಪಿಜಿ ಕಾಂಪ್ಲೆಕ್ಸ್ ಪುಂಚತಾರು. ಅವರ ಮಗನಾದ ಸುಕುಮಾರ್ ಕಲ್ಪಡ ಇವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ತೀರ್ಥಕುಮಾರ್ ಪೈಕ, ಪ್ರಗತಿಪರ ಕೃಷಿಕರು. ಇವರಿಗೆ ಶ್ರೀ ಗಣೇಶ್ ಉದನಡ್ಕ ಇವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೀಗ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ನಾರಾಯಣ ಪುಂಚತ್ತಾರು, ಹೋಟೆಲ್ ಉದ್ಯಮಿ. ಶ್ರೀ ಪ್ರಮೋದ್ ಬೆಂಗಳೂರು, ಶ್ರೀ ಯತೀಶ್ ರೈ ಕುಕ್ಕುಮಜಲು, ಶ್ರೀ ತಾರನಾಥ್ ಮೂಡೈಮಜಲು, ಕೆಎಸ್ಆರ್ಟಿಸಿ ಪುತ್ತೂರು. ಶ್ರೀ ಶ್ರೀಧರಾಚಾರ್ಯ ಅಬ್ಬಡ ಇವರು ನಮ್ಮ ಶಾಲಾ ಅಭಿವೃದ್ಧಿಗಾಗಿ ಸಹಕರಿಸಿದಲ್ಲಿ ಒಬ್ಬರು. ಇವರು ಶಾಲು ಮತ್ತು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರಿಗೆ ಶ್ರೀ ವಿಶ್ವನಾಥ ಕೊಪ್ಪ, ಮಾನ್ಯ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಕಾಣಿಯೂರು. ಶ್ರೀ ನೇಮಿಶ್ ಕಡೀರ, ನಿಸರ್ಗ ಚಿಕನ್ ಸೆಂಟರ್ ಪುಂಚತ್ತಾರು. ಶ್ರೀ ಧನು ಬೆಂಗಳೂರು, ಶ್ರೀ ವಸಂತ್ ಎನ್ ವ್ಯಾಪಾರಸ್ಥರು ಪುತ್ತೂರು. ಶ್ರೀ ಸೋಮಪ್ಪ ಕೆ, ನಿವೃತ್ತ ಅಧ್ಯಾಪಕರು, ಬೊಬ್ಬೆಕೆರೆ ಶಾಲೆ. ಇವರಿಗೆ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರೀ ವಿಶ್ವನಾಥ ಕೊಪ್ಪ, ಮಾನ್ಯ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಕಾಣಿಯೂರು ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಮನ್ರಾಜ್ ವ್ಯಾಪಾರಸ್ಥರು ಪುತ್ತೂರು. ಶ್ರೀ ದೇವಪ್ಪ ಗೌಡ ಬೆಂಗಳೂರು. ಶ್ರೀ ಆಸಿಫ್ ಅಡಿಕೆ ವ್ಯಾಪಾರಸ್ಥರು ಸುಳ್ಯ. ಶ್ರೀ ಸುಬ್ರಹ್ಮಣ್ಯ ಪ್ರಭು ಏಲಡ್ಕ. ಶ್ರೀ ವಸಂತ್ ಅಬ್ಬಡ, ಹೋಮ್ ಗಾರ್ಡ್, ಬೆಳ್ಳಾರೆ ಠಾಣೆ. ಶ್ರೀ ಪ್ರಖ್ಯಾತ್ ಐ ಪುಂಚತಾರು. ವಸಂತ ಅಬ್ಬಡ, ಹೋಮ್ ಗಾರ್ಡ್, ಬೆಳ್ಳಾರೆ ಠಾಣೆ. ಇವರು ಎಲ್ಲಿದ್ದರೂ ನಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಹರೀಶ್ ಪೈಕ, ಕಾರ್ಯದರ್ಶಿ, ಗ್ರಾಮ ದೈವಸ್ಥಾನ ಪೈಕ, ಕರಿಮಜಲು. ಇವರು ನಮ್ಮ ಶಾಲಾ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಇವರಿಗೆ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ವಸಂತ್ ಅಬ್ಬಡ, ಹೋಮ್ ಗಾರ್ಡ್, ಬೆಳ್ಳಾರೆ ಠಾಣೆ. ಇವರಿಗೆ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಇವರೆಲ್ಲ ದಾನಿಗಳು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ್ದು ಇನ್ನು ಮುಂದೆಯೂ ನಿಮ್ಮ ಸಹಕಾರವು ಸದಾ ನಮ್ಮ ಶಾಲೆಗೆ ಇರಲಿ ಎಂದು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದ. ಧನ್ಯವಾದಗಳು ಮೇಡಮ್. ಇದೀಗ ನಮ್ಮ ಅತಿಥಿಗಳ ಭಾಷಣ ಮುಂದುವರಿಯುತ್ತದೆ. ನಮ್ಮ CRPಗಳಾದ ಶ್ರೀಮತಿ ಯಶೋಧ ಮೇಡಮ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತನಾಡಬೇಕಾಗಿ ವಿನಂತಿ. ನಮ್ಮ ಇಂದಿನ ವಾರ್ಷಿಕೋತ್ಸವ ಸಮಾರಂಭದ ಸಭಾ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬರ್ತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾದ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ, ಹಾಗೆ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರೇ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಮುಖ್ಯ ಗುರುಗಳೇ, STMC ಅಧ್ಯಕ್ಷರೇ, ಸದಸ್ಯರೇ, ಹಾಗೂ ಎಲ್ಲ ಪೋಷಕರೇ ಹಾಗೂ ವಿದ್ಯಾಭಿಮಾನಿಗಳೇ, ಊರ ಸಮುದಾಯದ ನಮ್ಮ ಬಂಧುಗಳೇ, ಹಾಗೆ ಪಕ್ಕದ ಶಾಲೆಗಳ ಮುಖ್ಯ ಗುರುಗಳೇ, ಶಿಕ್ಷಕ ಬಂಧುದವರೇ, ಇವತ್ತು ಇಲಾಖೆ ವತಿಯಿಂದ ಮಾತನಾಡಬೇಕಾದ ಅನಿವಾರ್ಯ ಸಂದರ್ಭ ನನಗೆ ಒದಗಿ ಬಂದಿದೆ. ಮಾನ್ಯ BO ಸರ್ ಅವರು ಅನಿವಾರ್ಯ ಕಾರಣಗಳಿಂದ ಆಗಮಿಸಿಲ್ಲ. ಅವರ ಪರವಾಗಿ ಇಲಾಖೆ ವತಿಯಿಂದ ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಕ್ಕಳು 2:30ಗೆ ತಮ್ಮ ಮೇಕಪ್ಪನ್ನು ಹಾಕಿ ರೆಡಿಯಾಗಿದ್ದರು ತಮ್ಮ ನೃತ್ಯಗಳಿಗೆ. ಆದರೆ ಸಭೆಯ ಕಾರ್ಯಕ್ರಮ ತಡವಾಗಿ ಆರಂಭವಾಗಿ ಈಗ 6 ಗಂಟೆಯವರೆಗೆ ನಾವು ಸಭೆಯಲ್ಲಿಯೇ ಇದ್ದೇವೆ. ಆದ ಕಾರಣ ಮಕ್ಕಳ ಒಂದು ಹಿತದೃಷ್ಟಿಯಿಂದ 2 ಮಾತುಗಳನ್ನು ಆಡ್ತಾ ಇದ್ದೇನೆ. ನಾವು ಇಲ್ಲಿ ಸುಮಾರು ಎಲ್ಲ ಪೋಷಕರು, ಎಲ್ಲ STMC ಅವರು ಸದಸ್ಯರು, ಹಾಗೆ ಊರವರು, ದಾನಿಗಳು, ಹಾಗೆ ಇಲ್ಲಿನ ಪೋಷಕರು, ಶಿಕ್ಷಕರು ಎಲ್ಲರ ಒಂದು ಹಬ್ಬವನ್ನು ಇವತ್ತು ಆಚರಿಸ್ತಾ ಇದ್ದೇವೆ. ಬರೀ ಮಕ್ಕಳ ಹಬ್ಬ ಮಾತ್ರ ಅಲ್ಲ, ದಾನಿಗಳ ಹಬ್ಬ ಕೂಡ ಇದೆ. ಇಲ್ಲಿ ವೇದಿಕೆಯಲ್ಲಿ ದಾನಿಗಳಿದ್ದಾರೆ. ಅವರೆಲ್ಲರಿಗೂ ನಮ್ಮ ಇಲಾಖೆ ವತಿಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಅವರ ಸಹಕಾರಕ್ಕೆ ನಾವೆಲ್ಲ ಇಲಾಖೆಯವರು ಆಭಾರಿಯಾಗಿದ್ದೇವೆ. ಹಾಗೆ ಇಲ್ಲಿ ಎಲ್ಲ ವ್ಯವಸ್ಥೆಗಳಿವೆ, ಶಾಲೆಗಳಿಗೆ ಸೌಲಭ್ಯವನ್ನು ಎಲ್ಲರೂ ಕೊಡ್ತಾ ಇದ್ದಾರೆ. ಆದರೆ ಮಕ್ಕಳೇ ಕಡಿಮೆ ಆದರೆ ಆ ಎಲ್ಲ ಸೌಲಭ್ಯಗಳು ವ್ಯರ್ಥ ಆಗ್ತದೆ. ಆದ್ದರಿಂದ ಒಂದು ಕಡೆ ಒಬ್ಬರು ಸ್ವಾಮೀಜಿಯವರು ಹೇಳ್ತಾ ಇದ್ರು, ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ನೌಕರಿಯವರು ಅವರ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ, ಆಗ ಸರ್ಕಾರಿ ಶಾಲೆ ಉದ್ಧಾರ ಆಗ್ತದೆ ಎಂಬ ಮಾತನ್ನು ಕೇಳಿದ ನೆನಪು. ಆದ ಕಾರಣ ನಾವೆಲ್ಲರೂ ಸರ್ಕಾರಿ ನೌಕರರು ಹಾಗೂ ಎಲ್ಲ ಶ್ರೀಮಂತ ವರ್ಗದವರು ಇಲ್ಲಿ ಬರುವವರು ನಮ್ಮ ಪ್ರೈವೇಟ್ ಶಾಲೆಗೆ ಹೋಗಿ ಉಳಿದಂತಹ ಸ್ವಲ್ಪ ಕಷ್ಟದ ಹಿಂದುಳಿದ ವರ್ಗದ ಮಕ್ಕಳು ಮಾತ್ರ ನಮ್ಮ ಸರ್ಕಾರಿ ಶಾಲೆಗೆ ಬರ್ತಾ ಇದ್ದಾರೆ. ಹಾಗೆ ಸರ್ಕಾರಿ ಶಾಲೆಯ ಉದ್ಧಾರ ಸಾಧ್ಯ ಇಲ್ಲ. ಆದ್ದರಿಂದ ನಾವೆಲ್ಲರೂ ಸರ್ಕಾರಿ ನೌಕರರು ಹಾಗೂ ಎಲ್ಲ ಶ್ರೀಮಂತ ವರ್ಗದವರು ಕೂಡ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಆ ಶಾಲೆಯ ಉದ್ಧಾರಕ್ಕೆ ದುಡಿಯೋಣ ಅಂತ ಹೇಳ್ತಾ ಇದ್ದೇನೆ. ನಮ್ಮಲ್ಲಿ ನನ್ನ ಸಹೋದ್ಯೋಗಿಯಾಗಿರುವಂತಹ ಮೇಡಮ್ ಭವ್ಯ ಮೇಡಮ್ ಕೂಡ ತನ್ನ ಮಗಳನ್ನು ಇಲ್ಲಿ ಸೇರಿಸಿ ಶಾಲೆಗೆ ಒಬ್ಬರು ದಾನಿಯಾಗಿ ಕೂಡ ಸಹಕರಿಸ್ತಾ ಇದ್ದಾರೆ. ಹಾಗೆ ನಾವೆಲ್ಲರೂ ಈ ಶಾಲೆಯ ಉದ್ಧಾರಕ್ಕಾಗಿ ದುಡಿಯುವ, ಹಾಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಹಾಗೆ ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿದಂತಹ ಇಲ್ಲಿನ ಅಧ್ಯಕ್ಷರು, ಸದಸ್ಯರು ಹಾಗೂ ಎಲ್ಲ ಪೋಷಕರೊಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶುಭ ಹಾರೈಸಿದ ಮೇಡಮ್, ತಮಗೆ ಅಭಿನಂದನೆಗಳು. ಇನ್ನು ಮುಂದೆ ಕಾರ್ಯಕ್ರಮ ಮುಂದುವರಿಸುತ್ತಾ ನಮ್ಮ ಈ ಕಾಣಿವಿ ಗ್ರಾಮ ಪಂಚಾಯತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಗಣೇಶ್ ಮುದ್ರಣಕ ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸಿಕೊಳ್ತೇವೆ. ನಾಕ ಹಿರಿಯ ಪ್ರಾಥಮಿಕ ಶಾಲೆ ಬೊಬ್ಬೆಕೇರಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ಇವುಗಳ ಜಂಟಿ ಆಶ್ರಯದಲ್ಲಿ ನಡೆಯುವಂಥ ಶಾಲಾ ವಾರ್ಷಿಕೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಗೌರವಾನ್ವಿತ ಗ್ರಾಮ ಪಂಚಾಯತಿನ ಆತ್ಮೀಯರು ಆಗಿರ್ತಕ್ಕಂಥ ಅಧ್ಯಕ್ಷರು ಆಗಿರ್ತಕ್ಕಂಥ ವಿಶ್ವನಾಥ್ ಅವರೇ, ಕಾರ್ಯಕ್ರಮದಲ್ಲಿ ಸನ್ಮಾನ ಪಡ್ಕೊಂಡು ಹಿತನುಡಿಗಳನ್ನು ಮತ್ತು ಶಾಲೆಯ ಮನವಿಯನ್ನು ಸ್ವೀಕರಿಸಿ ನಿರ್ಗಮಿಸಿರ್ತಕ್ಕಂಥ ಗೌರವಾನ್ವಿತ ಕ್ಷೇತ್ರದ ಶಾಸಕರೇ, ಮುಖ್ಯ ಅತಿಥಿ ನಿಲಯದಲ್ಲಿ ಉಪಸ್ಥಿತರ್ತಕ್ಕಂಥ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ಪ್ರವೀಣ್ರವರೇ, ಅಬ್ಬಡ ಸುನಂದ್ ಅವರೇ, ನಮ್ಮ ವಿಜಯ ಬ್ಯಾಂಕಿನ ಒಳ್ಳೆಯ ಅಧಿಕಾರಿಯಾಗಿ ಎಲ್ಲರ ಜನಮಾನಸದಲ್ಲಿ ಇರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಅತಿಥಿಯವರೇ, ವೇದಿಕೆಯಲ್ಲಿ ಇರ್ತಕ್ಕಂಥ ಉದ್ಘಾಟಕರಾಗಿ ಹಿರಿಯರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಉಪಾಧ್ಯಾಯರವರೇ, ವೇದಿಕೆಯ ಇರ್ತಕ್ಕಂಥ ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿಯುವಂಥ ಎಲ್ಲ ಗಣ್ಯರೇ, ನಾವು ಹಳೆ ವಿದ್ಯಾರ್ಥಿ ಸಂಘದ
ಅಧ್ಯಕ್ಷರು ಆಗಿರ್ತಕ್ಕಂಥ ಈ ಶಾಲೆಯ ಅಭಿವೃದ್ಧಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಹರೀಶ್ ಅವರೇ, STMC ಅಧ್ಯಕ್ಷರು ಆಗಿರ್ತಕ್ಕಂಥ ಸುನೀತಾ ಗಣೇಶ್ ಅವರೇ, ಮುಖ್ಯ ಗುರುಗಳೇ ಹಾಗೂ STMC ಎಲ್ಲ ಪದಾಧಿಕಾರಿಗಳೇ, ಶಿಕ್ಷಕ ವೃಂದದವರೇ, ಎಲ್ಲ ವಿವಿಧ ಕ್ಷೇತ್ರದ ಜನಪ್ರತಿನಿಧಿಗಳೇ, ನಮ್ಮ ನಿರ್ದೇಶಕರು STMC ಉಪಾಧ್ಯಕ್ಷರು ಆಗಿರ್ತಕ್ಕಂಥ ರಮೇಶ್ ಅವರೇ, ನಮ್ಮ ನಿರ್ದೇಶಕರು ಆಗಿರ್ತಕ್ಕಂಥ ಅನಂತಕೃಷ್ಣ ಬೈಲಂಗಡಿ ಅವರೇ, ಪತ್ರಿಕಾ ಮಾಧ್ಯಮದ ಮಿತ್ರರಾಗಿರ್ತಕ್ಕಂಥ ಸುಧಾಕರ್ ಅವರೇ, ಪುಟಾಣಿ ವಿದ್ಯಾರ್ಥಿನಿಯರೇ, ಎಲ್ಲ ಪೋಷಕ ಬಂಧುಗಳೇ, ಈಗಾಗಲೇ ಇದು ಮಾತನಾಡುವ ಸಮಯ ಅಲ್ಲ. ಶಾಸಕರು ಮಾತಾಡಬೇಕಂತ ಹೇಳಿದಾಗಲೂ ಬೇಡ ಅಂತ ಹೇಳಿದೆ, ಆನಂತರ ರಮೇಶ್ ಬಂದು ಕೇಳುವಾಗಲೂ ಬೇಡ ಅಂತ ಹೇಳಿದೆ. ವಿಷಯ ಒಂದೇ, ಇವತ್ತು ಎಲ್ಲರೂ ನಮ್ಮ ಉದ್ಘಾಟಕರು ಒಂದು ಮಾತನ್ನು ಹೇಳಿದರು, ಶಾಲೆ ಯಾವ ಥರ ಒಂದು ತಾಯಿ ಶಾಲೆ ಮಕ್ಕಳಿಗೆ ಸಂಸಾರವನ್ನು ಕೊಡ್ತಾರ, ಅನಂತರ ನಮಗೆ ಇರ್ತಕ್ಕಂಥದ್ದು ಶಾಲೆಯಿಂದ ಶಿಕ್ಷಕರು 1 ವರ್ಷ ಪಾಠವನ್ನು ಮಾಡಿ ಆ ದಿನ ಒಂದು ವಾರ್ಷಿಕೋತ್ಸವ ಮತ್ತು ನಮ್ಮ ಊರಿನ ಜಾತ್ರೆಯಲ್ಲಿ ನಾವೆಲ್ಲ ಯಾವ ರೀತಿ ಸನ್ನದ್ಧರಾಗಿ ಭಕ್ತಿ ಶ್ರದ್ಧೆಯಿಂದ ದೇವರ ಮೊರೆ ಹೋಗ್ತೇವೆ, ಅದೇ ರೀತಿ ಮಕ್ಕಳಿಗೆ ಇರ್ತಕ್ಕಂಥದ್ದು ಎಲ್ಲ ಅತಿಥಿಗಳು ಶಾಸಕರು ಮತ್ತು ಅತಿಥಿ ಸರಿ ಉಲ್ಲೇಖವನ್ನು ಮಾಡಿದರು. ಡಿಸೆಂಬರ್ ಜನವರಿ ಈ 2 ತಿಂಗಳು ಮಕ್ಕಳಿಗೆ ಸಂಭ್ರಮದ ಮತ್ತು ಪೋಷಕರಿಗೆ ಸಂಭ್ರಮದ ತಿಂಗಳಾಗಿರುತ್ತದೆ. ಈಗ ಸರ್ಕಾರದ ಒಂದಷ್ಟು ತಿದ್ದುಪಡಿಯಲ್ಲಿ 1 ವರ್ಷ ಪ್ರವಾಸ ಮತ್ತು 1 ವರ್ಷ ವಾರ್ಷಿಕೋತ್ಸವ ಎನ್ನುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮ ಮಧ್ಯಾಹ್ನದಿಂದ ಉದ್ಘಾಟನೆಗೊಂಡು ಪ್ರಾರಂಭವಾಗಿ ನಾವೆಲ್ಲ ನಂಬಿದ ದೇವರು ಎಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೊನೆಯ ಹಂತದಲ್ಲಿ ಇದ್ದೇವೆ. ಮುಂದೆ ನಮ್ಮೆಲ್ಲ ಪುಟಾಣಿಗಳು ಬೇರೆ ಬೇರೆ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಇದ್ದರೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾವು ನಂಬಿದ ಎಲ್ಲ ದೇವರಲ್ಲಿ ಪ್ರಾರ್ಥಿಸುತ್ತಾ, ಈಗಾಗಲೇ ಎಲ್ಲರೂ ನಾವು ಬೆಬ್ಬಕೆರೆ ಶಾಲೆ ನಮ್ಮ ಈ ವ್ಯಾಪ್ತಿಯಲ್ಲಿ ಬಹಳ ಹಿರಿಯ ಶಾಲೆ, ಸುಮಾರು 115 ವರ್ಷದ ಹಿಂದಿನ ಶಾಲೆ. ಖಂಡಿತ ನಮ್ಮ 5 ವರ್ಷದ LKG UKG ಪ್ರಾರಂಭಗೊಂಡಂಥ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದ್ರು, ಮನಬಿಚ್ಚಿ ಮಾತನಾಡಿದ್ರು ಅವರು. ಎಲ್ಲರ ಸಹಕಾರದ ಅವಶ್ಯಕತೆ ಇದೆ ಅಂತ. ಖಂಡಿತ ನಮ್ಮ ಕೈಯಿಂದ ಆಗಿರ್ತಕ್ಕಂಥ ಸಹಕಾರವನ್ನು ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ಮತ್ತು ನನ್ನ ತಂದೆಯು ಇದು ಕಲ್ತಂಥ ಶಾಲೆ, ನನ್ನ ಹಿರಿಯರು ತಂದೆ ಹೇಳ್ತಿದ್ರು ಆ ಸಂದರ್ಭದಲ್ಲಿ ಬೊಬ್ಬೆಕೆರೆಯಲ್ಲಿ ನಾನು ಶಾಲೆಗೆ ಹೋಗಿರುವಂಥದ್ದು ಅಂತ. ಆ ದೃಷ್ಟಿಕೋನದಲ್ಲಿ ಖಂಡಿತ ನನ್ನಿಂದ ಏನು ವೈಯಕ್ತಿಕ ಮಾಡಲಿಕ್ಕೆ ಸಾಧ್ಯ ಅದನ್ನು ಪ್ರಾಮಾಣಿಕವಾಗಿ ಮಾಡೋದರ ಜೊತೆಗೆ ಶಾಸಕರ ಜೊತೆ HM ಮತ್ತು STMC ಅಧ್ಯಕ್ಷರು ಉಲ್ಲೇಖವನ್ನು ಮಾಡುವಾಗ ಶಾಸಕರು ಹೇಳಿದರು ಗಣೇಶ್ ಕೊಡಬೇಕು ಅಂತ. ನನ್ನಿಂದ ಕೊಡಲಿಕ್ಕೆ ಗ್ರಾಮ ಪಂಚಾಯತ್ ಅನುದಾನದ ಕೊರತೆ ಇದೆ. ಖಂಡಿತ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಥವಾ ಶಾಸಕರ ಜೊತೆ ಸೇರಿಕೊಂಡು ಕಟ್ಟಡ ಅಥವಾ ರಸ್ತೆಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಎನ್ನುತ್ತಾ ಅವಕಾಶಕ್ಕೆ ವಂದಿಸುತ್ತಾ ಧನ್ಯವಾದಗಳು. ತಮ್ಮ ಭರವಸೆಯ ಮಾತನಾಡಿದ ಸರ್, ತಮಗೆ ಅಭಿನಂದನೆಗಳು. ಇನ್ನು ಮುಂದೆ ಕಾರ್ಯಕ್ರಮದ ಕೊನೆಯದಾಗಿ ಅಧ್ಯಕ್ಷರು ತಮ್ಮ ಹಿತನುಡಿಗಾಗಿ ವೇದಿಕೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೊಬ್ಬೆಕೇರಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಂಘ ಇದರ ಜಂಟಿ ಆಶ್ರಯದಲ್ಲಿ ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳೇ ಹಾಗೂ SDMC ಅಧ್ಯಕ್ಷರೇ, ಇಂದಿನ ದಿನ ತುಂಬ ಸಂತಸದ ಸಡಗರದಿಂದ ಇರುವ ನನ್ನ ಪ್ರೀತಿಯ ಪುಟಾಣಿಗಳೇ, ಶಿಕ್ಷಕ ವೃಂದದವರೇ ಹಾಗೂ SDMC ಅಧ್ಯಕ್ಷರೇ, ವಾರ್ಷಿಕೋತ್ಸವ ಎಂದರೆ ವರ್ಷದ ಉತ್ಸವ ಎಂದೇ ಹೇಳಬೇಕು. ಮಕ್ಕಳ ಪ್ರತಿಭೆ, ಶಿಕ್ಷಕಿಯರ ಕೌಶಲ್ಯ ಕಲೆಗಳನ್ನು ಹೊರಹೊಮ್ಮಿಸುವ ಒಂದು ಕಾರ್ಯಕ್ರಮವಾಗಿದೆ. ನಾನು ಯಾಕೆ ಈ ಮಾತನ್ನು ಹೇಳುತ್ತೇನೆಂದರೆ, ಒಂದು ಮಣ್ಣಿನ ಮುದ್ದೆಯಂತಿರುವ ಒಂದು ಮಗುವಿನ ಮನಸ್ಸನ್ನು, ಜ್ಞಾನವೆಂಬ ಕೌಶಲ್ಯಗಳನ್ನು ನೀರನ್ನು ಚಿಮ್ಮಿಸಿ ಒಂದು ಸಂಸ್ಕೃತ ಪ್ರಜೆಯನ್ನು ರೂಪಿಸುವ ಜವಾಬ್ದಾರಿ ನಮ್ಮ ಈ ಶಾಲೆಯ ಮಕ್ಕಳ ಪ್ರತಿಭೆಯನ್ನು ನೋಡುವಾಗ ಶಿಕ್ಷಕರ ಸಾಮರ್ಥ್ಯಗಳು ನಮಗೆ ಹೆಮ್ಮೆ ಎನಿಸುತ್ತದೆ. ಶಾಲೆ ಎಂಬುದು ವಿದ್ಯಾರ್ಥಿ ದೇಗುಲವಿದ್ದಂತೆ. ಇಲ್ಲಿ ನೂರಾರು ವಿದ್ಯಾರ್ಥಿಗಳು ಕಲಿತು ಒಳ್ಳೆಯ ಕೆಲಸದಲ್ಲಿರುವ ಇಂದಿನ ದಿನಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿತ ವಿದ್ಯಾರ್ಥಿಗಳು ಅಗ್ರಸ್ಥಾನದಲ್ಲಿರುತ್ತಾರೆ. ಇಂದಿನ ಒತ್ತಡದ ಜೀವನದಲ್ಲಿ ನಮ್ಮ ತಂದೆ ತಾಯಿಗಳಾದ ನಾವು ಒಳ್ಳೆಯ ಜೀವನವನ್ನು, ಒಳ್ಳೆಯ ದಾರಿಯಲ್ಲಿ ಹೋಗುವ ಜವಾಬ್ದಾರಿಯನ್ನು ಹೆತ್ತವರು ಕಲ್ಪಿಸಿ ಎಂದು ತಿಳಿಸುತ್ತಾ, ಹಳೆ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ಶಾಲೆಯನ್ನು ಉಳಿಸಬೇಕು. ಅದೇ ರೀತಿ ಪ್ರತಿಯೊಂದು ಮಗುವಿನಲ್ಲೂ ಸಾಮರ್ಥ್ಯವನ್ನು ಎತ್ತಿ ತೋರಿಸುವ ಜವಾಬ್ದಾರಿಯನ್ನು ನಾವೆಲ್ಲರೂ ಮಾಡೋಣ ಎಂದು ಹೇಳುತ್ತಾ ನನ್ನ ಚಿಕ್ಕ ಪುಟ್ಟ ಮಾತನ್ನು ಕೊನೆಗೊಳಿಸುತ್ತೇನೆ. ತಮ್ಮ ಶುಭ ಹಾರೈಕೆಗೆ ಧನ್ಯವಾದಗಳು ಸರ್.
ಇನ್ನು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಇದೀಗ ತಾನೇ ಧನ್ಯವಾದ ಸಮರ್ಪಣೆ ನಮ್ಮ ಶಾಲಾ ಹಿರಿಯ ಶಿಕ್ಷಕಿಯರಾಗಿರುವಂತಹ ಶ್ರೀಮತಿ ಗೀತಾ ಕುಮಾರಿ ಇವರಿಂದ. ಕಾರ್ಯಕ್ರಮದ ಕೊನೆಯ ಹಂತವನ್ನು ನಾವು ಇವತ್ತಿಗೆ ತಲುಪಿದ್ದೇವೆ. ಎಲ್ಲರಿಗೂ ಮುಸ್ಸಂಜೆಯ ಶುಭ ನಮನಗಳು. ಶಿಕ್ಷಣವೇ ಪ್ರಬಲ ಅಸ್ತ್ರ, ಇದು ಜಗತ್ತನ್ನು ಬದಲಾಯಿಸಬಹುದು. ನಮ್ಮ ಕುಮಾರಿ ಭಾಗೀರಥಿ ಮುರುಳ್ಯ, ಮಾನ್ಯ ಶಾಸಕರು, ಸುಳ್ಯ ವಿಧಾನಸಭಾ ಕ್ಷೇತ್ರ, ಇವರು ನಮ್ಮ ಈ ಕಾರ್ಯಕ್ರಮದಿಂದ ನಿರ್ಗಮಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ಕಾನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ವಿಶ್ವನಾಥ್ ಕೊಪ್ಪ ಇವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಸುಬ್ರಹ್ಮಣ್ಯ ಉಪಾಧ್ಯಾಯ, ಅರ್ಚಕರು, ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ನಾವೂರು ಇವರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ ಗಣೇಶ್ ಉದನಡ್ಕ, ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೂ ನಾನು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಪ್ರವೀಣ್ ಚಂದ್ರ ಕುಮೇರು, ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಸುನಂದ ಅಬ್ಬಡ, ಇವರು ಕೂಡ ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೂ ಕೂಡ ನಾನು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಯಶೋಧ ಮೇಡಮ್, ಸಮೂಹ ಸಂಪನ್ಮೂಲ ವ್ಯಕ್ತಿ, ಕಾನಿಯೂರು, ಇವರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಜಗದೀಶ ಕೆ, ಬೀಟ್ ಪೊಲೀಸ್, ಬೆಳ್ಳಾರಿ ಠಾಣೆ, ಇವರಿಗೂ ನಾನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಹರ್ಷಿತ್ ನಿಡ್ಡಾಜ್, ಇವರು ಅಧ್ಯಕ್ಷರು, ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ನಾವೂರು, ಇವರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವರನ್ನು ಶಿಷ್ಯ ಅಂತ ಹೇಳಿಕೊಳ್ಳಿಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೇನೆ. ಹಾಗೆ ಸೋಮಪ್ಪ ಸರ್, ನಿವೃತ್ತ ಮುಖ್ಯ ಗುರುಗಳು ಸರ್, ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ರವೀಂದ್ರ ಮರಕ್ಕಡ, ನಿವೃತ್ತ ಸೈನಿಕರು, ಇವರಿಗೂ ನಾನು ಈ ಸಂದರ್ಭದಲ್ಲಿ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಗಿರಿಧರ ಗೌಡ ಕಡೀರ, ನಿವೃತ್ತ ಸೈನಿಕರು, ಇವರಿಗೂ ನಾನು ಈ ಸಂದರ್ಭದಲ್ಲಿ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಮತಿ ವೀಣಾ ಕೆ, ಮೇಲ್ವಿಚಾರಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ, ಕಡಬ ತಾಲೂಕು, ಇವರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಯುತ ಅತೀತ್ ರೈ, ಪ್ರಬಂಧಕರು, ಬ್ಯಾಂಕ್ ಆಫ್ ಬರೋಡಾ, ಕಾನಿಯೂರು, ಇವರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಸುನೀತಾ ಗಣೇಶ, STMC ಅಧ್ಯಕ್ಷರು, ಬೊಬ್ಬೆಕೆರೆ, ಇವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲಾ ಮುಖ್ಯ ಗುರುಗಳಾದಂತಹ ಶ್ರೀಮತಿ ಶಶಿಕಲಾ ಮೇಡಮ್, ಇವರಿಗೂ ನಾನು ಈ ಸಂದರ್ಭದಲ್ಲಿ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಹಿರಿಯ ಸಂಘದ ಅಧ್ಯಕ್ಷರಾದ ಶ್ರೀಯುತ ಹರೀಶ್ ಪೈಕ, ಇವರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪೋಷಕ ವರ್ಗದವರಿಗೂ, STMC ಸದಸ್ಯರಿಗೂ, ವಿದ್ಯಾಭಿಮಾನಿಗಳಿಗೂ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ರಾಮಣ್ಣಗೌಡ ಮೂಡೈ ಮಜಲು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಾನಿಯೂರು, ಇವರಿಗೂ ನಾನು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಸುಧಾಕರ ಆಚಾರ್ಯ, ಸುದ್ದಿ ಸಂಪಾದಕರು ಮತ್ತು ವರದಿಗಾರರು, ಇವರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಡಲಿಕ್ಕೆ ಇರುವಂತಹ ನನ್ನ ಶಿಷ್ಯಂದಿರು ಧರ್ಮಪಾಲ ಮತ್ತು ಕುಸುಮೋದರ ಧ್ವನಿವರ್ಧಕ ಮತ್ತು ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮಾಡಲಿಕ್ಕಿದ್ದಾರೆ, ಅವರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲರಿಗೂ ನಾನು ಹಾಗೆ ಸುದ್ದಿ ನೇರ ಪ್ರಸಾರ ಲೈವ್, ಇದು ಕೂಡ ನಮ್ಮಲ್ಲಿ ಇದೆ, ಈ ವ್ಯವಸ್ಥೆ ಕೂಡ, ಅದನ್ನು ಕೂಡ ನಮ್ಮ ಶ್ರೀಯುತ ಸುಧಾಕರ ಆಚಾರ್ಯ ಇವರು ನಿರ್ವಹಿಸಿಕೊಟ್ಟಿದ್ದಾರೆ, ಇವರಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪೋಷಕ ವರ್ಗದವರಿಗೂ, ಹಳೆ ವಿದ್ಯಾರ್ಥಿಗಳು ಮೊನ್ನೆಯಿಂದ ಇವತ್ತಿನ ತನಕ ಕೂಡ ನಮ್ಮ ಈ ಶಾಲೆಯಲ್ಲಿ ಬಹಳ ಉತ್ತಮ ರೀತಿಯ ಕೆಲಸ ಕಾರ್ಯಗಳನ್ನು ನೆರವೇರಿಸಿಕೊಟ್ಟಿದ್ದಾರೆ, ಅವರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಅಡುಗೆ ಸಿಬ್ಬಂದಿ ವರ್ಗದವರಿಗೂ,
ಹಾಗೆಯೇ ನನ್ನ ಸಹೋದ್ಯೋಗಿ ಬಂಧುಗಳಿಗೂ ಗೌರವ ಶಿಕ್ಷಕರಿಗೂ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಬೆಳಗ್ಗಿನಿಂದ ಇಷ್ಟೊತ್ತು ತನಕ ನಮ್ಮ ಈ ಒಂದು ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿದಂತಹ ನಮ್ಮ ಶಾಲಾ ಸಹ ಶಿಕ್ಷಕಿಯಾದ ಶ್ರೀಮತಿ ಶೋಭಿತಾ ಮೇಡಮ್ ಇವರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸುಬ್ರಹ್ಮಣ್ಯ ದೇವಾಲಯದಿಂದ ನಮ್ಮ ಭೋಜನ ವ್ಯವಸ್ಥೆಗೆ ಬೇಕಾದಂತಹ ಸಾಮಗ್ರಿಗಳನ್ನು ಕಳಿಸಿದಂಥ ಅಲ್ಲಿಯ ಆಡಳಿತ ಮತ್ತು ಸಿಬ್ಬಂದಿ ವರ್ಗದವರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮಗೆ ಇಲ್ಲಿ ನಮ್ಮ ಈ ಶಾಲಾ ಮಕ್ಕಳಿಗೆ ನೃತ್ಯವನ್ನು ಕಲಿಸಲು ಬಂದಂತಹ ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಅವನು ಕೂಡ ನನ್ನ ಶಿಷ್ಯನೇ, ಅವನಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಸ್ತಿಕ್ ರೈ ಅವನಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆ. ಮೇಡಮ್, ತಮಗೂ ಧನ್ಯವಾದಗಳು. ಕ್ಷಮಿಸಿ, ಒಂದು ಕಾರ್ಯಕ್ರಮ ಸಣ್ಣ ಬದಲಾವಣೆ. ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಅತಿಥಿಗಳಿಗೆ ನಮ್ಮ STMC ಅಧ್ಯಕ್ಷರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಿಸಿಕೊಳ್ತಾ ಇದ್ದೇನೆ. ಸ್ಮರಣಿಕೆ ನೀಡಿದ ಮೇಡಮ್ ತಮಗೆ ಅಭಿನಂದನೆಗಳು. ಇಲ್ಲಿಗೆ ನಮ್ಮ ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಇನ್ನು ಮುಂದೆ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿಸಿವೆ. ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ನೆನೆಸಿಕೊಳ್ತದೆ. ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಇದೆ, ತಾವುಗಳು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ನೆನೆಸಿಕೊಳ್ತೇನೆ.
बड़ी मस्त निघे चाल बड़ी मस्त इंघे जींस बड़ी मस्त इंघे चाल बड़ी मस्त Let's make this new year faster, sexier, and bigger with the 2025 G smartphone, Redmi 14C 5G. Bing bing boom.
ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಕನ್ನಡ ಸವಿ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯೋ ಸ್ವರ ಮಾಧುರ್ಯವು ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಡಿನ ಮಳೆಯೋ ಕನ್ನಡ ಸವಿಯೋ. ನಿಮಗೋಸ್ಕರ ಒಂದು ಹಾಡು ಹಾಡ್ತಾ ಇದ್ದೇನೆ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ಸರಿ ಸರಿ ದಾಪದ ಕವಿ ನುಡಿ ತನ್ನೇ ಗಾಳಿಯ ಹಾಗೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಕವಿ ನುಡಿ ತನ್ನೇ ಗಾಳಿಯ ಹಾಗೆ ಒಳವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಸಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯು ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಕನ್ನಡ ಸವಿಯೋ. ಕುಮಾರ ವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ಕುಮಾರ ವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರಂಗನು ರಚಿಸಿದ ಹೊಂದಿನ ಉಡಿಯು ಕಂಬನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯು ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಕನ್ನಡ ಸವಿನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವು ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಕನ್ನಡ ಸವಿನುಡಿಯೋ ಕನ್ನಡ ಸವಿನುಡಿಯೋ. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು ಸರ್. ಇದೀಗ ನೀವೆಲ್ಲ ಕಾತರದಿಂದ ಕಾಯ್ತಿರುವಂತಹ ನಮ್ಮ ಪುಟಾಣಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಮೊದಲನೆಯದಾಗಿ ಸ್ವಾಗತ ನೃತ್ಯ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಸಾನ್ನಿಧ್ಯ, ಆರಾಧ್ಯ ಹಾಗೂ ಧೃತಿ ಇವರಿಂದ. ಮಕ್ಕಳನ್ನ ಚಪ್ಪಾಳೆಯ ಮೂಲಕ ದಯವಿಟ್ಟು ಪ್ರೋತ್ಸಾಹಿಸಬೇಕಾಗಿ ವಿನಂತಿ.
ಮಧುರಾಪುರಿ ಸದನ ಮೃದುವದನ ಮಧುಸೂದನ. Incoming voice call from Deekshit and ಶರಣಾಗತಂ ಕೃಷ್ಣ ಆಗತಂ ಕೃಷ್ಣ ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಕೃಷ್ಣ. ಇನ್ನು ಮುಂದೆ ನಮ್ಮ ಬೊಬ್ಬೆಕೇರಿಯ ಅಂಗನವಾಡಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಕಲರಿಂಗ್ ಎಂತ ಬರ್ರೆ ಆಗ್ಬಿಟ್ಟಿದ್ದಾರೆ ಸ್ಟೇಜ್ದ ಅವ ದುಂಬುದ ಆ ಕೆಂಪು ಲೈಟ್ ಇರ್ತದೆ, ಕೆಂಪು ಬಟ್ಟೆ ಉಂಟ ಖಾಲಿ ಹಂಗೆ ಗೊತ್ತಿರ್ತಾರೆ ಸ್ಟೇಜ್ ಡ್ಯಾನ್ಸ್ ಕೂಡ ಆಗುತ್ತೆ. ಅವು ಜಾಸ್ತಿ ಹೋಗುತ್ತದೆ ಕೆಂಪು ಕಾಪನಾಟ ಬರ್ತದೆ. ಪತ್ರದಂತ ಪಿಜ್ಜ ಮೂಡಿ ಬಂದ ಚಂದ
ಧನ್ಯವಾದಗಳು ಪುಟಾಣಿಗಳಿಗೆ. ಇನ್ನು ಮುಂದೆ ನಮ್ಮ ಇನ್ನೊಂದು ಸಾಂಸ್ಥಿಕ ಕಾರ್ಯಕ್ರಮವನ್ನು ನೀಡಲಿದ್ದಾರೆ ಬೊಬ್ಬಿಕೇರಿ ಅಂಗನವಾಡಿ ವಿದ್ಯಾರ್ಥಿಗಳು. ಲೈಟ್ ಕೂಡ ಬಂದ ಇನ್ನು ಮಾತ್ರ ಅನ್ಕೋಬೇಕು ಯಾನೇ ಓಡಿ ಕೊಡ್ತೀನಿ. ಲೈಟ್ ಕೊಟ್ಟು ಕೆಮ್ಮು ಬರ್ತದೆ. Why ವೈಟ್ ಬ್ಯಾಲೆನ್ಸ್ ಇತ್ತು ಕೇದಲ್ಪನ ಅಂದು 3 ಕಲರ್ ಏನು A B A क्या है आड़ ऊर ನನಗೆ ಊರು ಒಂದೇ तुयरा करेंगे ಪಡದಂಗೆ ನಡು ಗಂಟೆ ದಯವಿಟ್ಟು ಕ್ಷಮಿಸಿ. ಇದೀಗ ಸಣ್ಣ ಬದಲಾವಣೆ. ನಮ್ಮ LKG ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಆತ್ಮೀಯರೇ, ಇಲ್ಲೊಂದು ಸಣ್ಣ ಪ್ರಕಟಣೆ. ನಮ್ಮ ಪುಂಚತಾರಿನ ಶ್ರೀಹರಿ ದೇವಸ್ಥಾನದಲ್ಲಿ ದಿನಾಂಕ 18/11/2025 ಶನಿವಾರದಿಂದ 19/1/2025 ರವಿವಾರದ ತನಕ ಶ್ರೀಹರಿ ದೇವರ ಫೋಟೋ ಪ್ರತಿಷ್ಠೆ ಮತ್ತು ಮಂದಿರದ ಪ್ರವೇಶೋತ್ಸವ ಹಾಗೂ 69ನೇ ವರ್ಷದ ಭಜನಾ ವಾರ್ಷಿಕೋತ್ಸವ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಲಿದೆ. ಊರಿನವರೆಲ್ಲ ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಈ ಒಂದು ದೇವಸ್ಥಾನಕ್ಕೆ ತೆರಳಿ ದೇವರ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿ.
दिन पे जैसे है नाचती नागिन आगे पीछे तेरे घूमू जैसे फूल पे करती मक्खी बिना बिन जरा तू हाथ उठा के कमरिया गोल घुमा के आजा मेरी फ्लोर पे दिल वाले से तू दिल लगा के ಧನ್ಯವಾದಗಳು ಪುಟಾಣಿಗಳಿಗೆ. ಇದೀಗ ನಮ್ಮ ಶಾಲೆಯ UKG ಮಕ್ಕಳಿಂದ ಒಂದು ಪುಟ್ಟ ಡ್ಯಾನ್ಸ್.
ಇದೀಗ ನಮ್ಮ ಬೊಬ್ಬೆಕೇರಿಯ ಅಂಗನವಾಡಿ ಪುಟಾಣಿಗಳಿಂದ ನೃತ್ಯ. ಧನ್ಯವಾದಗಳು ನಮ್ಮ ಅಂಗನವಾಡಿಯ ಪುಟಾಣಿಗಳಿಗೆ ಹಾಗೂ ನಮ್ಮ ಅಂಗನವಾಡಿ ಶಿಕ್ಷಕರಾಗಿರುವಂತಹ ಶ್ರೀಮತಿ ಭವಾನಿ ಮೇಡಮ್ ಇವರಿಗೂ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ
ಆರಂಭಗೊಳ್ಳಲಿದೆ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಎಂದರೆ ಯಾರಿಗಿಷ್ಟೆಲ್ಲ ಹೇಳಿ? ತುಳು, ಮಲಯಾಳಂ, ಅರೆಭಾಷೆ, ಇನ್ನೆಷ್ಟು ಭಾಷೆಗಳು ನಮ್ಮ ಮಾತೃಭಾಷೆಗಳಾಗಿವೆ. ಆದರೂ ಕನ್ನಡ ಮನಮುಟ್ಟಿದ ಭಾಷೆ. ಕನ್ನಡದ ಸಂಸ್ಕೃತಿ ಇತಿಹಾಸವನ್ನು ಸಾರುವ ಎಷ್ಟೋ ಹಾಡುಗಳಿವೆ. ಅದರಂತೆ ನಮ್ಮಿಷ್ಟದ ಕನ್ನಡ ಹಾಡುಗಳಿಗೆ ನಲಿಯಲು ಬರುತ್ತಿದ್ದಾರೆ ನಮ್ಮ ಸ್ನೇಹಿತರು. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಅಪ್ಪ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ. ಇನ್ನೆಲ್ಲ ಜಲ ನಾಟ ನುಡಿಗೆ, ಇನ್ನೆಲ್ಲ ಜಲ ನಾಟ ನುಡಿಗೆ. ನಮ್ಮ ಅಪ್ಪ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು. ಮೈಸೂರ ಮಲ್ಲಿಗೆ ಕಪ್ಪಲ್ಲಿ ಕನ್ನಡ, ಕೊಡಗಿನ ಕಾಡಿನ ಇಬ್ಬಲ್ಲಿ ಕನ್ನಡ. ಜೇನು ಜಿನುಗೋ ಭಾಷೆನು, ಪ್ರೀತಿ ಸುರಿಸೋ ಚಿಲುಮೆನು. ಮಲ್ನಾಡ ಅಕ್ಕರೆ ನಗುವಲ್ಲಿ ಕನ್ನಡ, ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ. ನಮ್ಮ ನುಡಿಯೇ ಚಂದನ, ನಮ್ಮ ಪದವೇ ಅಂದಾನ. ಅಪ್ಪ ಕಣ್ಣು ಕನ್ನಡ, ಜೀವ ಕಣ್ಣು ಕನ್ನಡ, ದೈವ ಕಣ್ಣು ಕನ್ನಡ, ನಮ್ ಗರ್ವ ಕಣ್ಣು ಕನ್ನಡ, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ. ಇನ್ನೆಲ್ಲ ಜಲ ನಾಡು ನುಡಿಗೆ, ಇನ್ನೆಲ್ಲ ಜಲ ನಾಡು ನುಡಿಗೆ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿಗೆ ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿಗೆ ಜಟಕ ಬಂಡಿ, ಇದು ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು.
ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಮುಟ್ಟಕ್ಕೆ, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟದೆ. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ.
Circus, a Hindi movie, is a comedy drama based on the story of the Comedy of Errors, written by the famous English playwright William Shakespeare. Current Lagare, the most popular song of this movie, it is performed here before you. Everybody ready? Ready. Who's ready, huh? Chennai? Mic testing 1, 2, 1, 2, 3, 4. என்னோடு வா நான் உனக்காக காத்திருக்கிறேன். इस रात का है अपना मजा, आ यार मस्ती में तू झूम जा। ओ, इस रात का है अपना मजा, आ यार मस्ती में तू झूम जा। बैठा है क्या सीटी बजा, लुंगी पकड़ के जरा घूम जा। ये डांस तेरा देख देख झटके लगे तेज तेज दिल सबका धक धक करे. रंट लगा रे मना जा तो सबको करंट लगा रे। रंट लगा रे मना जा तो सबको करंट लगा रे। तुमका मेरा एक्सीलेंट लगा रे, मना जा तो सबको करंट लगा रे। अपने बोलड़ा मची कहिए
mana ಬೇರೆ ಸ್ನೇಹಿತ ತುಳು ಪಿಕ್ಚರ್ ಮುಂದೆ ಜನವರಿ ರಿಲೀಸ್ ಆಗುದು ಪೂರ ಪಿಕ್ಚರ್ ಟೆಕ್ಸ್ ಬೋಡವಾ ಬೋಡು ಅಂಚಾದಿಪ್ಪುನಾಗ ಈ ಪದ್ಯ ಬಂದು ಡ್ಯಾನ್ಸ್ ಮಾಡ್ತಿದ್ದೆ ಎಂಚ ಪಲ್ಲೆ ಎಂಚ ಎಂಚ ಬಲೆ 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 ಬಿಸಿಲು ಜೋರು ಪಲ್ಲೆ ನಕಾನೆ ನಕಾನೆ Super
ಪ್ರಸಿದ್ಧ ಸಾಹಿತಿ ಶ್ರೀಯುತ ಚಂದ್ರಶೇಖರ್ ಕಂಬಾರರ ಕಾದಂಬರಿ ಆಧಾರಿತ ಚಲನಚಿತ್ರ ಸಿಂಗಾರವ್ವ. ಟಿ.ಎಸ್. ನಾಗಾಭರಣ ನಿರ್ದೇಶನದಲ್ಲಿ ಮೂಡಿ ಬಂದ ಈ ಚಿತ್ರ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಪಡೆದಿದೆ. ಈ ಚಿತ್ರದ ಸೊಗಸಾದ ಹಾಡಿಗೆ ನರ್ತಿಸಲು ಬರುತ್ತಿದ್ದಾರೆ ನನ್ನ ಮಿತ್ರರು. ಕಿನ್ಯಾಳ ಹಂಗ ತಂಗವೋ ಎರಳಿ ನೋಟದವಳ ಇವಳ ತುಟಿ ಹವಳ ಅರುಳು ಮಲ್ಲಿಗೆ ಮುಡಿಯೋಳ ನೃತ್ಯದ ಮೂಲಕ ನಮ್ಮ ಮನರಂಜಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಇದೀಗ ನಮ್ಮೆಲ್ಲರ ನಿರೀಕ್ಷೆಯ ಮಕ್ಕರ್ ನಾಟಕ ತಂಡದ ಆಗಮಿಸಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಎಂದರೆ ಎಲ್ಲರಿಗೂ ಇಷ್ಟ ಅಲ್ಲ. ಅದರಲ್ಲಿಯೂ ಅಜ್ಜಿ ಹೇಳುವ ನೀತಿ ಕತೆ ನಮಗೆ ತುಂಬಾ ಪ್ರೀತಿ. ಇದೀಗ ನಿಮ್ಮ ಮುಂದೆ ನಮ್ಮ 1ನೇ ತರಗತಿಯ ಪುಷ್ಟಿ ಒಂದು ಪುಟಾಣಿ ಕಥೆಯನ್ನು ಹೇಳಲಿದ್ದಾಳೆ. ಮೊನ್ನೆ ನಡೆದ ಪ್ರತಿಭಾ ಕಾರಂಜಿಯಲ್ಲಿ ದ್ವಿತೀಯ ಸ್ಥಾನ ಗಳಿಸಿದ್ದಾಳೆ. ಒಂದು ದೊಡ್ಡ ಕಾಡು. ಆ ಕಾಡಿನಲ್ಲಿ ಒಂದು ಕೆಟ್ಟ ಮೊಲ. ಅದರ ಹೆಸರು ಮಲ್ಲು. ಕಾಡಿನ ತುಂಬ ಅದರ ಗೆಳೆಯರು. ಮಲ್ಲು ನೋಡಲು ಮುದ್ದಾಗಿ ಮತ್ತು ಪುಟ್ಟದಾಗಿದ್ದ. ಆದರೆ ಎಲ್ಲರನ್ನು ಹೀಯಾಳಿಸಿ ನಂತರ ಜೋರಾಗಿ ನಗುತ್ತಿದ್ದ. ಮಲ್ಲು ಗುಡ್ಡದ ಪುಟದಲ್ಲಿರುವ ಸಣ್ಣ ಬಿಲದಲ್ಲಿ ವಾಸಿಸುತ್ತಿದ್ದ. ಒಂದು ದಿನ ಟಾಮಿ ನಾಯಿ ಆ ಕಡೆಯಿಂದ ಬರುತ್ತಿತ್ತು. ಅದನ್ನು ನೋಡಿ ಮಲ್ಲು ಚುಡಾಯಿಸಿದ. ಟಾಮಿಯಣ್ಣ, ಅದ್ಯಾಕೆ ನಿನ್ನ ಮೂತಿ ಅಷ್ಟೊಂದು ಕಪ್ಪು ಇದೆ? ಕಪ್ಪು ಕಪ್ಪು ಮೂತಿ ಎಂದು ಹೇಳಿತು. ಟಾಮಿ, ಕಪ್ಪೇನಿಲ್ಲ, ನಾನೀಗ ತಾನೇ 2 ಕೋಳಿಗಳನ್ನು ತಿಂದೆ. ಕಪ್ಪು ಹೇಗೆ? ನನ್ನ ಮೂತೀಗ ಕೆಂಪಾಗಿದೆ ಎಂದು ಹೇಳಿತು. ಆಗ ಮಲ್ಲು ನಗುತ್ತಾ ಹೇಳಿತು, ಕೊಳದ ನೀರಿನಲ್ಲಿ ನಿನ್ನ ಮೂತಿ ನೋಡು, ಆಗ ನಿನಗೆ ಗೊತ್ತಾಗುತ್ತದೆ ಎಂದು. ಮಲ್ಲು ಕೊಳದ ನೀರಿನಲ್ಲಿ ತನ್ನ ಮುಖ ನೋಡಿದು ಗಾಬರಿಯಿಂದ ಹೇಳಿತು, ಕಪ್ಪು ಇದೆ, ಕಪ್ಪು ಹೇಗಾಯಿತು? ಆಗ ಮಲ್ಲು ಬಿದ್ದು ಬಿದ್ದು ನಗಾಡಿದರು. ಈ ತರ ಎಲ್ಲ ಪ್ರಾಣಿಗಳು ಎಲ್ಲರೂ ನಗಾಡಿದರು. ಟಾಮಿ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಯಿತು. ಮತ್ತೊಂದು ದಿನ ಕಾಡಿನ ಸುತ್ತ ಮಂಜು ಕವಿದಿತ್ತು. ಮಲ್ಲು ಗುಡ್ಡದ ಮೇಲೆ ಹತ್ತಿ ಎಲ್ಲರನ್ನು ಕೂಗಿ ಹೇಳಿದ, ಓ ನನ್ನ ಗೆಳೆಯರೇ, ನನ್ನ ಮಾತು ಕೇಳಿ. ನಿನ್ನೆ ರಾತ್ರಿ ಗಜ್ಜು ಆನೆ ಮತ್ತು ಸದ್ದು ಸಿಂಹದ ನಡುವೆ ಜಗಳವಾಗಿದೆ. ಇಬ್ಬರು ಬಾಂಬುಗಳನ್ನು ಕಾಡಿನಲ್ಲಿ ಹೊಡೆದರು. ಹಾಗೆ ಈ ಹೊಗೆ ವಿಷಕಾರಿ, ಅಪಾಯಕಾರಿ. ಬೇಗ ಬೇಗ ನೀವೆಲ್ಲ ಈ ಕಾಡನ್ನು ಬಿಟ್ಟು ಹೊರಟು ಹೋಗಿ ಎಂದು ಹೇಳಿತು. ಇದನ್ನು ಕೇಳಿದ ನಾನಿನರಿಗೆ ತುಂಬಾ ಭಯವಾಯಿತು. ನಡಗುವಂತೆ ನಿಂತಿತು. ನರಿಯನ್ನು ನೋಡಿ ಮಲ್ಲು ಪಕ್ಕನೆ ನಕ್ಕ. ಸ್ವಲ್ಪ ಹೊತ್ತಿನ ನಂತರ ನಾನಿ ನರಿ ಮತ್ತು ಗಜ್ಜು ಆನೆ ಜೊತೆಗೆ ಬಂದರು. ತಟ್ಟನೆ ಮಲ್ಲು ಗುಡ್ಡದ ಬುಡಕ್ಕೆ ಓಡಿ ತನ್ನ ಬಿಲದೊಳಗೆ ಹೋಗಿ ಸೇರಿಕೊಂಡಿತು. ಎಲ್ಲ ಗೆಳೆಯರು ನೋಡಿದರು. ಗಜ್ಜು ಆನೆ ಜೋರಾಗಿ ಹೇಳಿತು, ಮಲ್ಲು ಬೇಗ ಹೊರಗೆ ಬಾ. ಸುಳ್ಳನ್ನು ಹೇಳಿ ತಮಾಷೆ ನೋಡುತ್ತಿದ್ದೀಯ, ಬಾ ಹೊರಗೆ, ಬಾ ಹೊರಗೆ, ನನಗೆ ನಾನು ಬುದ್ಧಿ ಕಲಿಸುತ್ತೇನೆ ಎಂದು ಹೇಳಿತು. ಆಗ ಮಲ್ಲು ಗಜ್ಜು ಆನೆಗೆ ತಮಾಷೆಗೆ ಹೇಳಿತು, ಗಜ್ಜು ತಾತ, ನೀನೇ ನನ್ನ ಬಿಲದ ಒಳಗೆ ಸ್ವಲ್ಪ ಬರುತ್ತೀಯಾ ಎಂದು ಹೇಳಿತು. ಆಗ ಗಜ್ಜು ಆನೆಗೆ ತುಂಬಾ ಕೋಪ ಬಂದಿತು. ತನ್ನ ಸಂಡಿಲಿನನ್ನು ಬಿಲದ ಒಳಗೆ ತೂರಿಸಲು ಪ್ರಯತ್ನಿಸಿತು. ತುಂಬಾ ಪ್ರಯತ್ನಿಸಿತು, ಸಾಧ್ಯವಾಗಲಿಲ್ಲ. ಗಜ್ಜು ಆನೆಯ ದಡ್ಡತನವನ್ನು ನೋಡಿ ಮಲ್ಲು ಹಾಗೂ ಅವನ ಗೆಳೆಯರು ಬಿದ್ದು ಬಿದ್ದು ನಗಾಡಿದರು. ಗಜ್ಜು ಆನೆ ಹೇಳಿತು, ಒಂದಲ್ಲ ಒಂದು ದಿನ ನೀನು ಮೋಸ ಹೋಗುತ್ತೀಯ, ಎಚ್ಚರಿಕೆ ಎಂದು ಹೇಳಿತು. ಮತ್ತೊಂದು ಸ್ವಲ್ಪ ದಿನದ ನಂತರ ಮಲ್ಲು ಬಿಲದಲ್ಲಿ ಕುಳಿತುಕೊಂಡು ಸೇಬು ಹಣ್ಣು ತಿನ್ನುತ್ತಿತ್ತು. ಅಲ್ಲಿಗೆ ಟಾಮಿ ಬಂದಿತ್ತು. ಟಾಮಿ ಹೇಳಿತು, ಮಲ್ಲು ಬೇಗ ಹೊರಗೆ ಬಾ, ಕಾಡಿನ ಹೊರಗಿರುವ ನದಿಯ ಕಟ್ಟೆ ಹೊಡೆದೋಗಿದೆ, ನೀರು ಕಾಡಿಗೆ ನುಗ್ಗಿ ಬರುತ್ತಿದೆ ಎಂದು ಹೇಳಿತು. ಆಗ ಮಲ್ಲು, ನನ್ನನ್ನು ಮೋಸ ಮಾಡುತ್ತೀಯ, ನೀನು ಹೋಗು, ನಾನು ಎಲ್ಲರಿಗೂ ಚೆಳ್ಳೆ ಹಣ್ಣನ್ನು ತಿನ್ನಿಸಿದ್ದೇನೆ,
ವೇಗದಲ್ಲಿ ಬರುತ್ತಿದೆ. ಬಿಲದಿಂದ ಹೊರಗೆ ಬಂದಾಗ ನೀರು ಹೆಚ್ಚಾಯಿತು. ಮಲ್ಲು ನೀರಿನಲ್ಲಿ ಕಚ್ಚಿಕೊಂಡು ಹೋಯಿತು. ಕೈಕಾಲು ಆಡಿಸಲು ಆಗಲಿಲ್ಲ. ಗಡಗಡನೆ ನಡುಗುತ್ತಿತ್ತು. ಆಗ ಯಾರೋ ಗಾಳಿಯಲ್ಲಿ ಮಲ್ಲುವನ್ನು ಕೊಂಡೋದರು. ಹೌದು, ಗಜ್ಜು ಆನೆ ತನ್ನ ಸೊಂಡಿಲಿನಿಂದ ಮಲ್ಲುವನ್ನು ಎತ್ತಿ ಗುಡ್ಡದ ಮೇಲೆ ಬಿಟ್ಟರು. ನಂತರ ಕರುಣೆಯಿಂದ ಹೇಳಿದರು, ಮಲ್ಲು, ಈಗಾದರೂ ಗೊತ್ತಾಯ್ತಾ? ತಮಾಷೆ ಮಾಡಬಾರದು. ನಿನ್ನ ಬಿಲದ ಒಳಗೆ ನನಗೆ ಬರಲು ಆಗಲಿಲ್ಲ. ನನ್ನ ಬದಲು ನೀರು ಬಂದಿತು. ದೇವರೇ ನಿನಗೆ ಪಾಠ ಕಲಿಸಿದರು ಎಂದು ಹೇಳಿತು. ಆಗ ಮಲ್ಲುಗೆ ತನ್ನ ತಪ್ಪೇನು ಗೊತ್ತಾಯಿತು. ಬೇಜಾರಿನಿಂದ ಹೇಳಿತು, ಗಜ್ಜು ತಾತ, ನೀನು ನನಗೆ ಪಾಠ ಕಲಿಸಿದೆ. ಇನ್ನು ಮುಂದೆ ನಾನು ಯಾರಿಗೂ ನೋಯಿಸುವುದಿಲ್ಲ, ಯಾರಿಗೂ ತಮಾಷೆ ಮಾಡುವುದಿಲ್ಲ ಎಂದು ಮಗುವಿನ ಹಾಗೆ ಅಳತೊಡಗಿತು. ಅಂದಿನಿಂದ ಮಲ್ಲು ಯಾರಿಗೂ ತಮಾಷೆ ಮಾಡಲು ಹೋಗಲಿಲ್ಲ. ಈ ಕಥೆಯ ನೀತಿ ಕೆಟ್ಟ ಮೇಲೆ ಬುದ್ಧಿ ಬಂತು. ಪುಟ್ಟ ಕಥೆಯೊಂದಿಗೆ ನಮ್ಮೆಲ್ಲರ ಮನರಂಜಿಸಿದ ನಮ್ಮ ಈ ಪುಟ್ಟ ಮಗುವಿಗೆ ಅಭಿನಂದನೆಗಳು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಗುರಿ. ಇದು ಹೇಳಲು ಬರೆಯಲು ಸುಲಭ, ಆದರೆ ಇದನ್ನು ಪಾಲಿಸುವುದು ಸ್ವಲ್ಪ ಕಷ್ಟ. ಹಾಗಂತ ಅಸಾಧ್ಯವೇನಲ್ಲ. ನಮ್ಮ ಶಾಲೆಯ ಇಕೋ ಕ್ಲಬ್ ವತಿಯಿಂದ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಸಣ್ಣ ಪ್ರಹಸನ ಇದೀಗ ನಿಮ್ಮ ಮುಂದೆ. ಇವತ್ತು ಮರ ಕಡಿಲಿಕ್ಕೆ ಹೋಗೋಣ. ಹಾ ಸರಿ, ಹೋಗೋಣ. ಹೌದಾ, ಗಿಡ್ಡಿಗೆ ಮರ ಕಡಿಲಿಕ್ಕೆ ಹೋಗೋಣ. ಈ ಮರ ಒಣಗಿದೆ, ಇದನ್ನೇ ಕಡಿಯುವ. ಎಲ್ಲ ನಾಶವಾಗುತ್ತದೆ. ಪ್ರಾಣಿ ಪಕ್ಷಿಗಳಿಗೆ ಆಹಾರವಿಲ್ಲ, ನಮಗೆ ಉಸಿರಾಡಲು ಗಾಳಿ ಇಲ್ಲ. ಮರಗಳನ್ನು ಕಡಿಯುವುದಿಲ್ಲ. ದೃಶ್ಯ 1, ದೃಶ್ಯ 2. ನೀರಿನಲ್ಲಿ ದನ
ಇನ್ನು ಮುಂದೆ ಈ ನೀರಿನಲ್ಲಿ ದನಕರುಗಳನ್ನು ತೊರೆಯುವುದಿಲ್ಲ. ಒಂದು ದಿನದ ನಂತರ ಈ ತಿನ್ನಿ ಚೆನ್ನಾಗಿ ಉಂಟಲ್ಲ? ಹೌದೌದು, ಚೆನ್ನಾಗೇ ಉಂಟು. ಈ ಕಸವನ್ನು ಎಲ್ಲಿ ಬಿಸಾಡುವುದು? ಎಲ್ಲಿಯಾದ್ರೂ ಬಿಸಾಡೋಣ. ನಿಲ್ಲಿ, ನಿಮ್ಮ ಪಕ್ಕದಲ್ಲೇ ಕಸದ ಬುಟ್ಟಿದ್ದರೆ ನೀವು ಬೀದಿಗಳಲ್ಲಿ ಬಿಸಾಡುತ್ತೀರಿ. ಕ್ಷಮಿಸಿ, ಇನ್ನು ಮುಂದೆ ಇಂಥ ತಪ್ಪುಗಳನ್ನು ಮಾಡುವುದಿಲ್ಲ. ತಪ್ಪಿನ ಅರಿವಾಯ್ತು. ಆಯ್ತು ಸ್ನೇಹಿತರೆ, ನಾವು ಎಲ್ಲರೂ ಸೇರಿ ಗಿಡಗಳನ್ನು ನೆಟ್ಟು ಪರಿಸರವನ್ನು ಉಳಿಸೋಣ. ಸರಿ, ಉಳಿಸೋಣ. ಪ್ರೀತಿಸಿರಿ ಮರವ, ಪರಿಸರವ ನೀವು ರಕ್ಷಿಸಿರಿ. ಚಿಗುರಿದ ಎಲೆಯ ಚುಂಬಿಸಿರಿ. ವನದೇವಿ ಸಿರಿಯ ನೀವು ಪೂಜಿಸಿರಿ. ನಾಳೆಯ ಮಕ್ಕಳು ಕೂಡ ನಗಬೇಕಿದೆ. ಒಳ್ಳೆಯ ಗಾಳಿಯ ಕುಡಿದು ಉಳಿಬೇಕಿದೆ. ಮನುಜ ಮರಗಳನ್ನು ನೀ ಕಡಿಯದಿರು. ಮನುಜ ಮರಗಳನ್ನು ನೀ ಕಡಿಯದಿರು. ಅರಳಿದ ಹೂಗಳ ಪ್ರೀತಿಸಿರಿ. ಮರವ, ಪರಿಸರವ ನೀವು ರಕ್ಷಿಸಿರಿ. ಧನ್ಯವಾದಗಳು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನಾವೆಲ್ಲರೂ ಪರಿಸರ ಸಂರಕ್ಷಣೆ ಮಾಡೋಣ, ಆರೋಗ್ಯಕರ ಜೀವನ ಮಾಡೋಣ ಎಂದು ಸಾರಿದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ಸ್ಪೋರ್ಟ್ಸ್ ಕ್ಲಬ್ ಇದರ ಅಧ್ಯಕ್ಷರಾದ ಶ್ರೀಯುತ ಹರೀಶ್ ಮೈ ಕಾದರ್ ಸರ್ ತಮ್ಮ ಇರುವಿಕೆಯನ್ನು ಇಲ್ಲಿ ಗುರುತಿಸಿದ್ದೇವೆ. ಒಂದು ಪ್ರಕಟಣೆ, ಲಕ್ಕಿ ಡಿಪ್ ಪುಸ್ತಕ ತಗೊಂಡವರು ಆದಷ್ಟು ಬೇಗ ಕೌಂಟ್ರಿಗೆ ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ಲಕ್ಕಿ ಡಿಪ್ ಡ್ರಾ ಆಗಲಿಕ್ಕಿದೆ. ಆದಷ್ಟು ಬೇಗ ತಮ್ಮೊಂದಿಗೆ ಸಹಕರಿಸಿ ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಆಗಮಿಸಿದ ಎಲ್ಲರಿಗೂ ಭೋಜನದ ವ್ಯವಸ್ಥೆ ಇದೆ. ಯಾರು ಕೂಡ ಇಲ್ಲಿಂದ ಕಾರ್ಯಕ್ರಮ ಮುಗಿಯುವವರೆಗೆ ತೆರಳಬಾರದಾಗಿ ವಿನಂತಿಸಿಕೊಳ್ಳುತ್ತಾ ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಭೋಜನ ಕೂಡ ಪ್ರಾರಂಭವಾಗಲಿಕ್ಕಿದೆ. ತಾವೆಲ್ಲ ಅದನ್ನು ಸ್ವೀಕರಿಸಿ ಹೋಗಬೇಕಂತಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. Bollywood, the Hindi film industry. It has got its own popularity because of its various unique film. It's not only Indian but also some foreigners love the Hindi music. So, let's join our rhythm and beats to this grand music.
जो ट्विटर पे ट्रेंड हो गया। नासिक के ढोल पे धन 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 नाचा तो सबका दी एंड हो गया। मेरे इशारे पे तो दिन दिन नाचा जो ट्विटर पे ट्रेंड हो गया। नासिक के ढोल पे धन 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 नाचा तो सबका दी एंड हो गया। सारी दुनिया में एक ही फेमस है, मुंबई हो या और दिखा दूं तुझे मेरा वाला डांस। यह मेरा वाला डांस तो नाचू। यह मेरा वाला डांस तो नाचू। यह मेरा वाला डांस। एक तेरे खातिर ही दिल ये पॉसेसिव है। मैं तेरे पीछे पड़ा, असर तेरा मैसिव है। हाँ, एक तेरे खातिर ही दिल ये पॉसेसिव है। मैं तेरे पीछे पड़ा, असर तेरा मैसिव है। मैंने लाखों को लॉक करके ही तुझको दिया है दिखा दे मुझे तेरा वाला डांस, देखूं तो मैं कैसा है ये तेरा वाला डांस। नाचूं। यह मेरा वाला डांस तो नाचू। यह मेरा वाला डांस। ಪುಟ್ಟ ಪುಟ್ಟ ಹೆಜ್ಜೆಯೊಂದಿಗೆ ನಮ್ಮ ಮನರಂಜಿಸಿದ ಪುಟಾಣಿಗಳಿಗೆ ಅಭಿನಂದನೆಗಳು. ಕನ್ನಡ ಎಂದರೆ ಬರೀ ಕನ್ನಡವಲ್ಲ, ಕನ್ನಡದಲ್ಲಿ ವಿವಿಧತೆ ಇದೆ. ನಮ್ಮದು ಮಂಗಳೂರು ಕನ್ನಡ, ಸ್ವಲ್ಪ ಮೇಲೆ ಹೋದರೆ ಕುಂದಾಪುರ ಕನ್ನಡ, ಇನ್ನು ಈ ಕಡೆ ಹೋದರೆ ಮಲ್ನಾಡ್ ಕನ್ನಡ, ಇನ್ನು ಬೇರೆ ಬೇರೆ ಕನ್ನಡ ಉಂಟು ಮರ್ರೆ. ಅಂದ ಹಾಗೆ ಧಾರವಾಡ ಕನ್ನಡ ನಾವು ಮರೆಯಕ್ಬಾರ್ದು. ಇದೀಗ ನಿಮ್ಮ ಮುಂದೆ ಹುಬ್ಬಳ್ಳಿಯವ ಬರ್ತಂತ ತಗೊಳ್ರಿ. ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ ವಾರದಾಗ 3 ಸರ್ತಿ ಬಂದು ಹೋಗವ. ಆದ್ರೂ ಕಾಯ್ದ ಕೂತಾಳ ನಕ್ಕಾಳ ಅಳ್ತಾಳ ಇವಳೇನು ಅಂತ ಅರ್ಥ ಆಗ್ತಿಲ್ವಲ್ಲ. ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ ವಾರದಾಗ
ಹುಬ್ಬಳ್ಳಿ ಹಾಡಿಗೆ ಹೆಜ್ಜೆ ಹಾಕಿದ ಹುಬ್ಬಳ್ಳಿ ಹೈಕಳಿಗೆ ಅಭಿನಂದನೆಗಳು. ಮಾತೆರೆಗ್ಲ ನಮಸ್ಕಾರ. ತುಳು ಪದ್ಯಲು ಏರೆ ಗೊತ್ತು ಜತೆ ಮಸ್ತ್ ಪದ್ಯಲುಲ್ಲ ಅಂಚನೆ ಡೆನ್ನ ನಾಡೆನ್ನ 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 ನಾಯೇ ಆ ಉಂದತ್ತು ಪದ್ಯ ಡೆನ್ನ ನಾಡೆನ್ನ ಡೆನ್ನ ನಾಡೆನ್ನ ಡೆನ್ನ ನಾಡೆನ್ನ ನೀ ಉಂದುಲಾತಪ್ಪ ಬೊಕವವು ನಿಗ್ಲೆಗೆರೆ ಗಂಡ್ಲ ಗೊತ್ತುಂಡ ಆ ಡೆನ್ನನ ಡೆನ್ನ ಡೆನ್ನನ ಡೆನ್ನ ಉಂದುವೇ ಪದ್ಯ ಇತ್ತೆ ಈ ಪದ್ಯ ಗೊಂಜು ಸ್ಟೆಪ್ಪು ಪಾಡ್ಗನ ಇತ್ತೆ ತೂಲ್ ಡೆನ್ನನ ಡೆನ್ನನ ಪದ್ಯಗು ಪದ್ಯ ಪಾಡಿನ ಜೋಕುಲೆಗು ಸೊಲ್ಮೇಳು
ಲೀಲಾ ಬನ್ಸಾಲಿ ಸಿನಿಮಾ ನಿರ್ದೇಶನದ ದೈತ್ಯ ಪ್ರತಿಭೆ. ಕತೆ ನಿರ್ದೇಶನದಿಂದ ಮಾತ್ರವಲ್ಲದೆ ನೃತ್ಯ ಹಾಗೂ ಸಂಗೀತದ ಮೂಲಕ ಸಂಜಯ್ ಲೀಲಾ ಬನ್ಸಾಲಿ ಸಿನಿಮಾ ನಿರ್ದೇಶನದ ದೈತ್ಯ ಪ್ರತಿಭೆ. ಕತೆ ನಿರ್ದೇಶನದಿಂದ ಮಾತ್ರವಲ್ಲದೆ ನೃತ್ಯ ಹಾಗೂ ಸಂಗೀತದ ಮೂಲಕ ಎಲ್ಲರ ಮನ ಗೆಲ್ಲುತ್ತಿದ್ದಾರೆ. ಅದರಂತೆ ಪದ್ಮಾವತ್ ಚಿತ್ರದಲ್ಲಿ ರಾಜಸ್ಥಾನದ ಜಾನಪದ ನೃತ್ಯವನ್ನು ಗೂಮರ್ ಗೂಮರ್ ಎನ್ನುವ ಹಾಡಿನ ಮೂಲಕ ಗಮನ ಸೆಳೆದಿರುವುದು ನಮಗೆಲ್ಲ ಗೊತ್ತೇ ಇದೆ. ಇದೀಗ ನಾವೆಲ್ಲರೂ ಅದೇ ಹಾಡಿಗೆ ಹೆಜ್ಜೆ ಹಾಕುತ್ತಿದ್ದೇವೆ.
ಮೆಚ್ಚುಗೆತ್ತಿ ನೃತ್ಯ ಮಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಇನ್ನು ಎಲ್ಲ ಮಕ್ಕಳಿಗೂ ಡ್ಯಾನ್ಸ್ ಇದೆ. ಆದ್ದರಿಂದ ನಮ್ಮ ಶಾಲೆ ಎಲ್ಲ ಮಕ್ಕಳು LKG ಹಿಡಿದು ಉಳಿದ ಎಲ್ಲ ಮಕ್ಕಳು ಧ್ವಜಸ್ತಂಭದ ಹತ್ರ ಬಂದು ಸೇರ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ ಭೋಜನದ ವ್ಯವಸ್ಥೆ ಇದೆ. ಯಾರು ಕೂಡ ಭೋಜನ ಸ್ವೀಕರಿಸಿ ಹೋಗಬಾರದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಕನ್ನಡದ ಬಗ್ಗೆ ಎಷ್ಟೇ ಹಾಡಿ ಹೊಗಳಿದರೂ ಕಡಿಮೆ. ಅದಕ್ಕಾಗಿ ಇದೀಗ ಕರ್ನಾಟಕದ ಗತವೈಭವ ಸಾರುವ ಚನ್ನವೀರ ಕಣವಿ ಬರೆದಿರುವ ಒಂದು ಸುಮಧುರ ಪದ್ಯವನ್ನು ನಿಮ್ಮ ಮುಂದೆ ಹಾಡಲಿದ್ದಾರೆ. विनूतन विद्या चेतन सर्व हृदय संस्कारी जय भारती. विश्व विनूतन विद्या चेतन सर्व हृदय संस्कारी जय भारती. करुणाड सरस्वती गुडी गोपुर सुर शिल्प कला कृष्णे तुंगे कावेरी पवित्र क्षेत्र मनोहारी. विश्व विनूतन विद्या चेतन सर्व हृदय संस्कारी जय भारती. गंगा कदंबा राष्ट्रकूट बल चालुक्य होयसल बल्लाला. गंगा कदंबा राष्ट्रकूट बल चालुक्य होयसल बल्लाला. हक्क बुक्क पुलकेशि विक्रमर ಚೆನ್ನಮ್ಮಾಜಿಯ ವೀರಶ್ರೀ. ಹಕ್ಕ ಬುಕ್ಕ ಪುಳಕೇಶಿ ವಿಕ್ರಮರ ಚೆನ್ನಮ್ಮಾಜಿಯ ವೀರಶ್ರೀ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ. ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳವಳ ಮಲಕರ ಸುಂದರ ಸೃಷ್ಟಿ. ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳವಳ ಮಲಕರ ಸುಂದರ ಸೃಷ್ಟಿ. ಜ್ಞಾನದ ವಿಜ್ಞಾನದ ಕಲೆಯೇ ಸಿರಿ ಸರ್ವೋದಯ ಧಾರಣಗರಿ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ. ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ. ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ. ವಿಶ್ವ ಭಾರತಿಗೆ ಕನ್ನಡದಾರತಿ. ವಿಶ್ವ ಭಾರತಿಗೆ ಕನ್ನಡದಾರತಿ. ಮೊಳಗಲಿ ಮಂಗಲ ಜಯವೇರಿ. ಮೊಳಗಲಿ ಮಂಗಲ ಜಯವೇರಿ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ. ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರ ಕ್ಷೇತ್ರ ಮನೋಹಾರಿ. ವಿಶ್ವ ವಿನೂತನ ವಿದ್ಯಾ ಚೇತನ
ತಂಡದಿಂದ ನಾಡಗೀತೆಯನ್ನು ಹಾಡಿದಂತಹ ಸಾನ್ವಿ ಮತ್ತು ತಂಡದವರಿಗೆ ಅಭಿನಂದನೆಗಳು. ಮಾತಿರೆ ಗ್ಲಾಸ್ವರ್ ಮೇಲು ಕಾಂತಾರ ಕನ್ನಡ ಚಿತ್ರರಂಗಡು ಒಂಜಿ ಕ್ರಾಂತಿ ಮೂಡಾಯಿನ ಪಿಕ್ಚರ್. ಕಂಬುಲ ಭೂತಾರಾಧನೆ ಅಂಚನೆ ಕಾಡದ ಮಹತ್ವನ ಸಾರಾಯಿನ ಒಂದು ಶೋಕದ ಪಿಕ್ಚರ್. ಬಜಿ ಕಥೆ ತಂದೆ ಐತ ಪದ್ಯ ಎಲ್ಲ ಮಸ್ತ್ ಪೊರ್ಲಡೆ ಮೂಡ್ದು ಬೈದಂಡು. ಇತ್ತ ಕಾಂತಾರ ಪಿಕ್ಚರ್ದ ಪದ್ಯಗೂ ನಲ್ಪರ ಬರೊಂದುಲ್ಲರು ನಮ್ಮ ಮಕ್ಕಳು. ನಮ್ಮ ಕಂಡ ನೈಲ ಸಂಜೆ ಬಿಟ್ಟಿತು ಕೈಪಾಡಿ ಹೊಳೆಯಲ್ಲಿ ಧೋಣಿ ಬಂದಿತು ಅದಕ್ಕೊಂದು ಮೀನು ಬಂದು ಹತ್ತುಕೊಂಡಿತು ಕೈಪಾಡಿ ಹೊಳೆಯಲ್ಲಿ ಧೋಣಿ ಬಂದಿತು ಅದಕ್ಕೊಂದು ಮೀನು ಬಂದು ಹತ್ತುಕೊಂಡಿತು ಬೆಟ್ಟಾದ ಅಂಚಿನಲ್ಲಿ ಹುಲಿ ಹೊಂಚಿದೆ ಕಟ್ಟಿ ನೋಡೋದ ಬೆಟ್ಟಿ ಬಿಡೋದ ಗಾಯಗೊಂಡ ರಜಾ ಹುಲಿ ಗುಟುರು ಹಾಕ್ತಿದೆ ಊಟಕ್ಕೆ ಕಟ್ಟೋದ ಬೆಟ್ಟೆ ಆಡೋದ ಕೋರೆ ಹಲ್ಲು ಇಲ್ಲ ಆಗ ಊರೆ ಕಾಣೋದಿಲ್ಲ ಕಾಡು ಹುಲಿ ಅಲ್ಲ ಮರ ಕಾಡು ಬೆಟ್ಟಿದು ಕಳ್ಳ ಹೆಜ್ಜೆ ನೋಡು ನೀ ಹುಡುಕೋದರ ಜಾಡು ಕತ್ತಲಲ್ಲಿ ನಿಲ್ಲು ಕಣ್ಣು ಕಾಟವ ನೋಡು ಹಾವು ಮಲಗಿದೆ ಕತ್ತಾಲಿ ಬಡಿಯೋದ ಹಾಲು ಸುರಿಯೋದ ಗಾಯಗೊಂಡ ರಜಾ ಹುಲಿ ಗುಟುರು ಹಾಕುತ್ತಿದೆ ಊಟಕ್ಕೆ ಕಟ್ಟೋದ ಬೆಟ್ಟೆ ಆಡೋದ ತೋಡಿನಲ್ಲಿ ಆ ಬಳ್ಳ ಮಹಾರಾಯ ಅಡಗಿ ಕೂತು ಮಸಲತ್ತು ಮಾತಕ ನೋಡು ಹುಳ ರಪ ಸೊಪ್ಪ ತೆಪ್ಪ ಹಾಗೆ ಗುಡಿ ಸೇರುರ ಕುಣದೆ ನಮ್ಮ ಕಂಡ ನೈಲ ಸಂಜೆ ಬಿಟ್ಟಿತು ಕೈಪಾಡಿ ಹೊಳೆಯಲ್ಲಿ ಧೋಣಿ ಬಂದಿತು ಅದಕ್ಕೊಂದು ಮೀನು ಬಂದು ಹತ್ತುಕೊಂಡಿತು ಕಾಂತಾರ ಫಿಲ್ಮ್ನ ಹಾಡಿಗೆ ಹೆಜ್ಜೆಯನ್ನು ಹಾಕಿದಂತಹ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಅಭಿನಂದನೆ. ಇನ್ನು ಮುಂದೆ ನಮ್ಮ ಶಾಲಾ ಎಲ್ಲ ವಿದ್ಯಾರ್ಥಿಗಳು ಕೂಡ ವೇದಿಕೆಯ ಮುಂದೆ ಮೇಲೆ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ.
ಡಾಕ್ಟರ್ ಕೋಟಾ ಶಿವರಾಮ್ ಕಾರಂತರು ನಮ್ಮೆಲ್ಲರಿಗೂ ಚಿರಪರಿಚಿತರು. ಇವರ ಜನ್ಮಭೂಮಿ ಉಡುಪಿಯಾದರೂ ಕರ್ಮಭೂಮಿ ನಮ್ಮ ಪುತ್ತೂರು. ಆಡುಮುಟ್ಟದ ಸೊಪ್ಪಿಲ್ಲ, ಕಾರಂತರು ಬರೆದ ವಿಷಯವಿಲ್ಲ. ಅದರಂತೆ ತುಳುನಾಡಿನ ಸಾಮಾಜಿಕ ಜೀವನದ ಕುರಿತು ಇವರು ಬರೆದ ಕಾದಂಬರಿ ಚಿಗುರಿದ ಕನಸು ಚಲನಚಿತ್ರವಾಗಿ ಹಲವಾರು ಪ್ರಶಸ್ತಿಗಳು ಸಿಕ್ಕಿದೆ. ಬಂಗಾರ ತನತನೆಯಲ್ಲ ಬಂಗಾಡಿ ಮನೆ ಮನೆಗೆ ಈ ಹಾಡು ಚಿತ್ರಕ್ಕೆ ಇನ್ನಷ್ಟು ಮೆರುಗು ನೀಡಿದೆ. ಇದೀಗ ನನ್ನ ಮಿತ್ರರು ಇದೇ ಹಾಡಿಗೆ ನರ್ತಿಸಿದ್ದಾರೆ. ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿಗಿ ಚೆಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಬಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ. ಅಂತಂತ್ರಿಸಿ ನೋಡೋರ್ಗೆ ಎಂಥ ಕೈಗಲ್ ಕೆರೆಸುತ್ತೆ ಅದಿಲಿ ಕಲ್ಲು ಕಟ್ಟೆ ಮೂಡಲ್ ಕುಂಗಲ್ ಕೆರೆ ನೋಡೋರಿಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ. ಅಂತಂತ್ರಿಸಿ ನೋಡೋರ್ಗೆ ಎಂಥ ಕೈಗಲ್ ಕೆರೆಸುತ್ತೆ ಅದಿಲಿ ಕಲ್ಲು ಕಟ್ಟೆ ಕಲ್ಲು ಕಟ್ಟೆ. ಶಿವ ಬಂದ್ರು ಅಂದವ ನೋಡಲು ಶಿವ ಬಂದ್ರು ಶಿವ ಮೊಗ್ಗೆ ಕಪ್ಪತ್ತಿ ಬಾಯ ಬಿಡುತ್ತಾವೆ ಕಪ್ಪತ್ತಿನೇ ಬಾಯ ಬಿಡುತ್ತಾವೆ ಇಬ್ಬೂಡ ಕಪ್ಪಾದ ಹೊಂಬಾಳೆ ನಡುಗ್ಯಾವೆ ಚಕ್ಕಣ ಕನಕ ಜಕ್ಕ ಚಕ್ಕಣ ಕನಕ ಜಕ್ಕ ಜಕ್ಕಣ ಕನಕ ಜಕ್ಕ ಚಕ್ಕಣ ಕಣ ಚಕ್ಕಣ ಕನಕ ಜಕ್ಕ ಜಕ್ಕಣ ಕನಕ ಜಕ್ಕ ಜಕ್ಕಣ ಕನಕ ಜಕ್ಕ ಜಕ್ಕಣ ಕಣ. ಜೀವನವೆಲ್ಲ ದೇವುದೆಲ್ಲ ಬಲ್ಲವರೆಲ್ಲ ನಂಬಿದವಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದೆ
ಹಾಡು ಮತ್ತು ಜಕ್ಕನಕ್ಕ ಹಾಡಿಗೆ ನೃತ್ಯವನ್ನು ಮಾಡಿದಂತಹ ಸಾನ್ನಿಧ್ಯ ಮತ್ತು ತಂಡದವರಿಗೆ ಅಭಿನಂದನೆಗಳು. ಇನ್ನು ಮುಂದೆ ನಮ್ಮ ಶಾಲಾ ಎಲ್ಲ ವಿದ್ಯಾರ್ಥಿಗಳು ಕೂಡ ನೃತ್ಯವನ್ನು ಮಾಡಲಿಕ್ಕೆ ಬರ್ತಿದ್ದಾರೆ.
ಶಾಲಾ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿದೆ. ನಿಮ್ಮೆಲ್ಲ ಸಹಕಾರ ಪ್ರೋತ್ಸಾಹಕ್ಕೆ ನಾವು ಚಿರಋಣಿ. ಇಲ್ಲ ಇಲ್ಲ, ಇನ್ನೊಂದು ಕಾರ್ಯಕ್ರಮ ಬಾಕಿ ಉಳಿದಿದೆ. ಹೌದಾ? ಯಾವುದಪ್ಪ? ಯಾವುದು? ನಾಟಕನ? ಅಲ್ಲ, ಮತ್ತೆ ಯಾವುದು? ನಾವೆಲ್ಲ ಡ್ಯಾನ್ಸ್ ಮಾಡಿದ ಮೇಲೆ ನಮ್ಮ ಶಾಲಾ ಟೀಚರ್ಸ್ಗಳು ಡ್ಯಾನ್ಸ್ ಮಾಡದಿದ್ರೆ ಹೇಗೆ? ಓ, ಹಾಗಾದ್ರೆ ಟೀಚರ್ಸ್ ಡ್ಯಾನ್ಸಾ? ಹೌದು ಆತ್ಮೀಯರೇ, ಇದೀಗ ನಮ್ಮ ಶಾಲಾ ಶಿಕ್ಷಕರು ನಿಮ್ಮ ಮುಂದೆ. घंटी बजी और
ಕೊನೆಯದಾಗಿ ನಮ್ಮ ಶಾಲಾ ಶಿಕ್ಷಕರು ಡ್ಯಾನ್ಸ್ ಮಾಡಿದ್ರು, ಅವರಿಗೆ ಕೂಡ ನಾವು ಧನ್ಯವಾದ ಕೊಡ್ತಾ ಇರೋದು. ಅದರಲ್ಲಿ ಮಾಸ್ಟರ್ದು ಬಾರಿ ಸೂಪರ್ ಆಗಿದೆ, ಸೂಪರಲ್ಲಿ ಸೂಪರ್ ಆಗಿದೆ. ಎಲ್ರಿಗೂ ಧನ್ಯವಾದ. ಕೆಲವೇ ಕ್ಷಣದಲ್ಲಿ ಲಕ್ಕಿ ಡ್ರಾ ಹಾಕಿದೆ. ತಾವು ಯಾರು ಹೋಗಬಾರ್ದು. ನಾಟಕ ಉಂಟು, ಮಕ್ಕಳ ನಾಟಕ ಉಂಟು. ಈಗ ಒಂದು ಹಾಡು ಹಾಡ್ತಾರೆ ನಮ್ಮ ಶ್ರೀಧರ ಆಚಾರ್ಯರು. ಅಪರ ಹಾಯ್ ಮಾತಾಡ್ಲಿ ಎಂಚೋಲ್ಲಾರು. ಹಾಯ್ ಬೊಬ್ಬೆಕೇರಿ. ಎಸ್ ಥ್ಯಾಂಕ್ ಯು. ನಿಕ್ಲು ಮತ್ತ ಪುಣ್ಯವಂತೇರಿ ದಯ ಬಂದಾಗ ಏನಿತ್ತೆ ಮೂಲು ಟೀಚರ್ ನಕ್ಲ ಮಾಸ್ಟರ್ ನಕ್ಲ ಡ್ಯಾನ್ಸ್ ಅಂತ ಫಸ್ಟ್ ಟೈಮ್ ತೂಯಿನಿ ಒಂದು ಸ್ಟೇಜ್ ಇಡು ಏಟು ನೀ ಪುಣ್ಯವಂತೇರಿ ಬಂದಾಗ ನಿಕ್ಲಿಗೆ ಎಂಚ ಕಲ್ಪ ಬೇರ ಅಕ್ಲ ಆತೆ ಶ್ರಮ ಪಡ್ದು ಆತೆ ಕಲ್ತದು ಒಂದು ಡ್ಯಾನ್ಸನ್ ನಿಕ್ಲೆ ಮಲ್ತ ತೋಜಿ ಬಾಯರಿ ಎಂಕ್ಲು ಮತ್ತೆ ಶಾಲೆಗೆ ಬೋನಾಗಿತ್ತೇರಿ ಟೀಚರ್ ನಕ್ಲು ಪನೊಂದಿತ್ತೇರಿ ಏನಾದೀಕು ಉಪದ್ರ ಮಾಡ್ತೀಯ ಕಿವಿ ಹಿಂಡಿ ಉಳ್ಳಲ್ಲ ತೋರಿಸ್ತೇನೆ ಇತ್ತದ ಜೋಕ್ನ ಚಾನ್ಸ್ ದುಲೆ ಜೋಕ್ಲು ಮತ್ತೆ ಎಷ್ಟು ಪ್ರೀತಿಡ್ ಬಂತೇರಿ ಟೀಚರ್ ನಕ್ಲು ಆತ ಅಂದ ಅತ್ತ ಜೋಕ್ಲು ಪನೋಡಿತ್ತೆ. ಎಸ್ ಆ ಟೀಚರ್ ನಕ್ಲು ಜೋರಾಯಿನ ಚಪ್ಪಾಳೆ ಮಾಡಿ ಯಾರಂದೊಂದು. ಎಸ್ ಅಂಡ್ ರೆಡಿ 1 2 3 ಬಂತೆ ಲೆಫ್ಟ್ ಹಾಕೋದು. ಓಕೆ ಎಸ್ ರೆಡಿ 1 2 3 ಈ ತರ ರೈಟ್ ಇರುತ್ತೆ. ಎಸ್ ರೆಡಿ 1 2 3 ಎಸ್ ಈ ತರ 10 ಜನ ಸೇರಿದು ಒಟ್ಟಿಗೆ ಚಪ್ಪಾಳೆ ಕೊಟ್ಟು ರೆಡಿ 1 2 3 ಎಸ್ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಉಭಯ ಒಂಜಿ ಕಾರ್ಯಕ್ರಮ ಶುರು ಮಲ್ಪಡಂಡಲ್ಲ ಆರಾಧ್ಯ ದೈವ ದೇವರಿ ಗಣಪತಿನ ಆರಾಧನೆದ ಮುಖಾಂತರ ಒಂಜಿ ಕಾರ್ಯಕ್ರಮ ಶುರುವಾಗನು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೈ ದೇವ ಸರ್ವ ಕಾರ್ಯೇಶು ಸರ್ವದ. ಇಂದು ನಮ್ಮ ತುಳುನಾಡದ ಸಂಸ್ಕೃತಿ ಆಮೇಲೆ ನಮ್ಮ ಗಣಪತಿದ ಪ್ರಾರ್ಥನೆದ ಮುಖಾಂತರ ನಮ್ಮ ಈ ಕಾರ್ಯಕ್ರಮ ಶುರು ಮಾಡ್ತಾ ಬಂದಲೆ ಏನೇ ಈ ಒಂಜಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೊಬ್ಬೆಕೇರಿ ನೆತ್ತ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ನಮ್ಮ ಪುತ್ತೂರದ ತಂಡ ಮಸ್ತ್ ಪುಡರ್ಪಡೆ ನಂಚಿನ ತಂಡ ಬಲೆ ತಿಳಿಪಾಲೆ ಪಂಪಿನಂಚಿನ ಒಂಜಿ ಮಲ್ಲ ಮಟ್ಟದ ವೇದಿಕೆ ಸೀಸನ್ 7ದ ಬಹುಮಾನ ವಿಜೇತರಾಯಿ ನಂಚಿನ ಒಂಜಿ ತಂಡ ಪುತ್ತೂರದ ಸಾಯಿ ದೀಕ್ಷಿತ್ ನಿರ್ದೇಶನದ ಮಕ್ಕರ್ ಟೀಮ್ ಪುತ್ತೂರು. ಈ ಟೀಮ್ ಇನಿ ನಮ್ಮ ಎದುರು ಒಂಜಾತು ಹಾಸ್ಯ ಒಂಜಾತು ಬುಲಿಪು ಒಂಜಾತು ತೆಲಿಕೆದ ಕಾರ್ಯಕ್ರಮ ಈ ವೇದಿಕೆದ ಮಿತ್ರ ನಡಪಿರೋಡು ಬಂದುಲು ಮಾತಿರ್ಲ ವನಸು ಮಾತ ಅದು ಬತ್ತದು ಎದುರುದ ಚಾರಡು ಮಾತ ಕುಲ್ಲುದು ನಮ್ಮೊಟ್ಟಿಗೆ ಸಹಕಾರ ಮಲ್ಪಡುವುದಕ್ಕೆ ನಂದುಲ್ಲೆ ಅಂಚನೆ ಪ್ರತಿ ಒಂಜಿ ಕಲೆಕ್ಲ ಗೌರವ ಅನ್ನು ಪನ್ನಗ ಅವನಿಕ್ಲ ಚಪ್ಪಾಳೆ ಮಾತ್ರಗೆ ಬಂದುಲೆ ಅಂಚಾದೆ ಒಂದೊಂಜಿ ಕಲಾವಿದ ವೇದಿಕೆದ ಮೆತ್ತು ಬತ್ತು ಪೊನಗಲ ನಿಕ್ಲ ಪ್ರೀತಿ ಜಿಂಜಿನ ಆಶೀರ್ವಾದದ ಒಂಜಿ ಚಪ್ಪಾಳೆನ ಕೋಡು ಒಂದು ಏನಕ್ಕೆ ಏನೊಂದಲ್ಲೇ ಈ ರೀತ ಈ ಕಾರ್ಯಕ್ರಮದ ನಮ್ಮೊಟ್ಟಿಗೆ ನಿರ್ದೇಶನ ಅಂಚನೆ ಕತೆ ಸಂಭಾಷಣೆ ದೊಟ್ಟುಗು ನಟನೆ ಮಲ್ತೊಂದುಲ್ಲೇರೆ ಸಾಯಿ ದೀಕ್ಷಿತ್ ಪುತ್ತೂರು ಅಂಚನೆ ನಂಗೆ ಬರ್ಲುದ ಸಂಗೀತ ಕೊರಿಯರ ನಮ್ಮೊಟ್ಟಿಗೆ ಉಳ್ಳೇರೆ ಪ್ರವೀಣ್ ಅಂಚನ್ ಬೇರುಳ್ಳೇರೆ ಅಮ್ಮ ಕಲಾವಿದರೆ ನೆತ್ತ ಮ್ಯೂಸಿಕ್ ಮಂಜೇಶ್ವರ ಕಲಾವಿದರ ನೆತ್ತ ಮ್ಯೂಸಿಕ್ ದ ಪ್ರವೀಣ್ ಸರ್ ನಮ್ಮೊಟ್ಟಿಗೆ ಉಳ್ಳೇರೆ ಅಂಚನೆ ರಂಗದ ಪ್ರಬುದ್ಧ ಕಲಾವಿದರ ನಂಚಿನ ರಂಜು ರೈ ಸುಳ್ಯ ಜ್ಯೋತಿ ಕುಲ ಅಂಚನೆ ಆಂಕರಿಂಗ್ ಜೈದೀಪ್ ರೈ ಕೋರಂಗ ಅಂಚನೆ ಅನಿಲ್ ರೈ ಪೇರಿಗೇರಿ ಅಂಚನೆ ನಮ್ಮೊಟ್ಟಿಗೆ ಸಹಕಾರವಾದ
ದೀಪಕ್ ಅಮೀನ್ ಪುತ್ತೂರು ಮಗಳು ಮಾತೆಲ್ಲ ನಮ್ಮೊಟ್ಟಿಗೆ ಇಲ್ಲಿರಿ. ಅಂಚನೆ ಒಂಜಿ ತಂಡದ ಪ್ರಬುದ್ಧ ಕಲಾವಿದೆ ಜ್ಯೋತಿ ಕುಲಾಲ್ ನಮ್ಮೊಟ್ಟಿಗೆ ಇಲ್ಲಿರಿ. ಮಗಳು ಮಾತ ಸೇರಿಗಿದ ಒಂಜಿ ಟೀಮ್ ಅವು ಪುತ್ತೂರ್ದ ಪೆರ್ಮೆದ ಮಕ್ಕರ್ ಟೀಮ್. ಈ ಟೀಮ್ ಉಳ್ದು ಇತ್ತೆ ನಮ್ಮೆದುರು ಒಂಜಿ ಹಾಸ್ಯದ ರಸದೌತನ ಕೊರಪಿನಂಚಿನ ಒಂಜಿ ಕತೆ ನಮ್ಮೆದುರು ಬರೋದುಂಡು. ಐನಾತು ಜನಕ್ಕಲು ಮಾತ ಸೀಟಿಡ್ ಕುಲ್ಲುದು ನಮ್ಮೊಟ್ಟಿಗೆ ಸಹಕಾರ ಮಲ್ಪೊಡ್ನಕ್ಕೇನೊಂದುಲ್ಲೆ ಚಪ್ಪಾಳೆಂಜಿ ಯಾನ ಕೂಡ ಕೇನು ಐಕೊಂಜಿ ಕತೆ ಉಂಡು ಯಾನಿಕ್ಕಿಡೋಜಿ ಪಂಚೈನೆ ಎಲ್ಲಿ ಜೋಕು ಇಂಚನೆ ಒಂಜಿ ವೇದಿಕೆದ ಮೆತ್ತ ಕಾರ್ಯಕ್ರಮ ಕೊರೊಂದು ಪುನಗ ಒಂಜಿ ಹಾಸ್ಯಗಾರರು ಮಸ್ತ್ ಹಾಸ್ಯ ಮಾದ ಬಂಡೇರಿಗೆ ಎದುರು ಕುಲ್ದಿತ್ತಿನೊಂಜಿ ಆಂಟಿ ಒಂಚೂರು ಏಜುದಾರು ವಾ ಪಾತೆರೆಗ್ಲ ಅರು ಚಪ್ಪಾಳೆ ಬೊಟ್ಟುಜೇರು ತುಲಿಪುಜೇರು ಈ ಹಾಸ್ಯ ಬಂದ್ಕೊಂಡಾರೆಗ ನೆನ್ ತೂತೊಂಜಿ ಆಶ್ಚರ್ಯ ಅಂಡಿಗೆ ದಾಯಾದುಪ್ಪು ನಾನು ಇದು ಮಾತ ಒಂಜಿ ಸೋಕುದ ಜೋಕು ಬನ್ನೊಂದುಲ್ಲೆ ಮಾತೆರ್ಲ ತೆಲ್ತೊಂದುಲ್ಲೇರು ಮಾತೆರ್ಲ ಚಪ್ಪಾಳೆ ಬರೊಂದುಲ್ಲೇರಿ ಇದಾನೆ ಮಣಿ ಪೂಜೆರಿ ಕಾರ್ಯಕ್ರಮ ಮಾತ ಮುಗಿದು ಬಂದುಲೆ ಮುಗಿ ಬುಕ್ಕ ಬೇರೆಗೊಂಜಿ ಸ್ವಾರಸ್ಯ ಅಂಡಿಗೆ ಅರ್ಧಕ್ಕೇನ್ಕ ದಾದ ಕತೆ ಅಂಚ ಅರ್ನ ಬೆರಿಯ ಹೋದ ಅರ್ಧಕ್ಕೇಂಡರಿಗೆ ಅಮ್ಮ ಯಾನು ಮಲ್ತಿನಂಚಿನ ಕಾರ್ಯಕ್ರಮ ಇದೆಲ್ಲ ಪೊರ್ಲ ಐಜೆ ಇಜ್ಜಿ ಮಗ ಬಾರಿ ಪೊರ್ಲ ಆತನ ಮಂಡ್ಯರಿಗೆ ಎಸ್ ಕಾರ್ಯಕ್ರಮ ದಾನೆ ಪೊರ್ಲಾತ ಜೇದು ಕೇಂದ್ರಿಗೆ ಆತಪ್ನ ಪುಂಜೋ ಬಂಡರಿಗೆ ಇಜ್ಜಿ ಮಗ ಕಾರ್ಯಕ್ರಮ ಬಾರಿ ಸೋಕಾತು ನಿನ್ನ ಬುಗಿ ಇದು ಮಾತ್ರ ದಾನೆ ತಿಳಿಪಂದನೆ ಚಪ್ಪಾಳೆ ಬೊಟ್ಟನೆ ಬಾಕಿದಾಗ್ಲು ಮಾತೆಲ್ಲ ತೆಲ್ತೊಂದಿತ್ತೀರಿ ಪನ್ನಗಾರು ಪನ್ನ ಪಾತೆರ್ದಾದ ಗೊತ್ತುನೆ ಇಜ್ಜಿ ಮಗ ಎನ್ನ ಬರೀ ಇಟ್ಟುಗುಲ್ನಾಲೆಗೆ ಲಿಂಕ್ಲ ಸರಿ ಇಜ್ಜಿ ಯಾ ನಿಲ್ಲಡೆ ಹೋತು ಚಪ್ಪಾಳೆ ಬೊಟ್ಟು ಸೊ ದಯಮಲ್ತದು ಮೂಲಂಚ ಮಲ್ಪೊಡ್ಸಿ ನಮ್ಮ ಮಾತೆಲ್ಲ ಒಂಜಿ ನಮ್ಮ ಈ ಶಾಲೆಯನ್ನು ಪನ್ನಗ ಜ್ಞಾನ ದೇಗುಲ ಒಂಜಿ ಮಂದಿರ ಎತ್ತಿಲೆಕ ಮುಲು ರಾಜಕೀಯ ಆವಡು ಜಾತಿ ಆವಡು ಧರ್ಮ ಆವಡು ಮತ ಆವಡು ನಮ್ಮ ಮಾತೆಲ್ಲ ಬರಿಕದಿದ್ದು ಒಂಜಾತ್ ಅಪ್ಪೆ ಜೋಕುಲು ನಮ್ಮ ಮಾತೆಲ್ಲ ಮೂಲು ಸೇರೊಂದ ಅಂಚ ಅರುಪುನಗ ಈ ಪೊರ್ಲುದ ಕಾರ್ಯಕ್ರಮನ ಕಡೆ ಮುಟ್ಟ ತೂದು ನಮ್ಮೊಟ್ಟಿಗೆ ಇತ್ತದು ಸಹಕಾರ ಮಲ್ಕೊಡೋದು ಕೇನೊಂದು ಐತೆ ನಮ್ಮ ವೇದಿಕೆದ ಮೇತೆ ದ ಟೀಮ್ ಮಕ್ಕರ್ದ ಪ್ರಥಮ ಪ್ರದರ್ಶನ ಒಂಜಿ ಇಲ್ಲಡು ಕಂಡನಿ ಬುಡದಿನ ಸಾಮರಸ್ಯ ಎಂಚೋಕೊಂಡು ಬುಡದಿ ಜೋರಿತ್ತಿನ ದಾದಾಪುಡು ಕಂಡನಿ ಪಾಪತ್ತಿನ ದಾದಾಪುಡು ಅಂತ ಒಂಜಿ ಕಥೆನೆ ತೋಜಿಪಾರ ನಮ್ಮ ಈ ವೇದಿಕೆದ ಮಿತ್ತು ಬರೋದಿಲ್ಲೇರಿ ಸಾಯಿ ದೀಕ್ಷಿತ್ ಪುತ್ತೂರು ಜ್ಯೋತಿ ಕುಲಾಲ್ ಅನಿಲ್ ರೈ ಪೆರಿಗೇರಿ ಅಂಜನೆ ರಂಜು ರೈ ಸುಳ್ಯ ಸೊ ನನ್ನ ದುಮ್ಮಗು ದ ಮಕ್ಕಳ್ ಟೀಮ್ ಪುತ್ತೂರು ಪುಣ್ಯದ ಮಣ್ಣೊಂದು
ಕಲ್ತಿನ ಶಾಲೆನ ಮರಪಡಯ ಪುನರಮಾನಿ ಪುನರಮಾನಿ ಸಂಸ್ಕೃತಿ ಕಲ್ಪಾಯಿ ಗೂಡು ನೆನಪೊಡುಯ ಈ